जननी शारदादेवी रामकृष्ण जगद्गुरु पादपद्मे तयोश्रुत्वा प्रणाम करोमि। रत्नाकरा धौतपदां हिमालय किरीटिनी ब्रह्म राजर्षि रत्नाट्या वंदे भारत मातरम्। आदरणीय ಹಿರಿಯರಿಗೆ ಪ್ರಾಂಶುಪಾಲರು ಸೇರಿದಂತೆ ಎಲ್ಲ ಆದರಣೀಯ ಹಿರಿಯರಿಗೆ ಆಗಮಿಸಿರುವ ನನ್ನ ನೆಚ್ಚಿನ ಇಂಜಿನಿಯರಿಂಗ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಬಹಳ ಸಂತೋಷದ ಸಂಗತಿ, ನಾನು ಪ್ರತಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಹೇಳ್ಕೊಡ್ತೀನಿ, ಮೆಡಿಕಲ್ ಕಾಲೇಜ್ ಹುಡುಗರು ಕರೆಯೋಕ್ಕಿಂತ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಕರೆದಾಗ ಬಹಳ ಖುಷಿ ಪಟ್ಟು ಓಡೋಗ್ತೀನಿ ನಾನು. ಬಿಕಾಸ್ ನಾನು ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿರೋದ್ರಿಂದ ನಿಮ್ಮ ಪ್ರಾಬ್ಲಮ್ಗಳನ್ನ ನಿಮ್ಮ ಸಮಸ್ಯೆಗಳನ್ನ ನನಗಿಂತ ಚೆನ್ನಾಗಿ ಯಾರೂ ತಿಳ್ಕೊಂಡಿಲ್ಲ. ನೀವು ಮಾಡೋ ತರಲೆಗಳನ್ನ ನಿಮ್ಮ ಪ್ರಿನ್ಸಿಪಲ್ಗಿಂತ ಚೆನ್ನಾಗಿ ನಾನು ಅರಿಯಬಲ್ಲೆ, ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ನಾನು ಅದೇ ಮಾಡ್ತೀನಿ. ಹೀಗಾಗಿ ನಿಮ್ ಜೊತೆ ಮಾತನಾಡುವಾಗ ಒಬ್ಬ ಸೀನಿಯರ್ ಸ್ಟೂಡೆಂಟ್ ಜೂನಿಯರ್ ಸ್ಟೂಡೆಂಟ್ ಏನ್ ಮಾತಾಡ್ಬೋದು ಅಷ್ಟನ್ನು ಮಾತಾಡ್ಬೋದು ಅನ್ನೋ ವಿಶ್ವಾಸದಿಂದ ನಿಮ್ಮ ಎದುರಿಗೆ ಬಂದು ನಿಲ್ತೀನಿ. ಹೀಗಾಗಿ ನನಗೆ ಯಾವಾಗಲೂ ಇಂಜಿನಿಯರಿಂಗ್ ಕಾಲೇಜನ್ನ ಭೇಟಿ ಮಾಡೋದು ಖುಷಿ. ಎರಡನೇ ಸೀಕ್ರೆಟ್ ಹೇಳ್ತೀನಿ, ನಾನು ಹೊಸದನ್ನು ಮಾಡಿ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಿಗೆ ಹೇಳುವ ಒಂದು ಧೈರ್ಯ ಇಲ್ಲ. ಅವ್ರು ಹೊಸದನ್ನು ಮಾಡಿದ್ರೆ ಜಗತ್ತು ಉದ್ದಾರವಾಗುತ್ತೆ. ಡಾಕ್ಟರ್ಸ್ ಏನಾದ್ರು ಹೊಸದನ್ನು ಮಾಡಿದ್ರೆ ಮಾಡಕ್ಕೆ ಹೊಸದನ್ನು ಮಾಡುವ ಕಲ್ಪನೆ ಡಾಕ್ಟರ್ಸ್ ಏನಿದ್ರು ಹಳೆಯಿಂದ ನೋಡಬೇಕು, ಅದನ್ನು ಟ್ರೀಟ್ ಮಾಡಿದ್ರೆ ಸಾಕಾಗಿದೆ ಅಂತ. ಬಟ್ ಇಂಜಿನಿಯರ್ಸ್ ಯಾವಾಗಲೂ ಹೊಸದರ ತುಳಿತ ಇಟ್ಕೋಬೇಕು ಅಂತ. ಅಂಡ್ ಇಫ್ ಐ ಸೇ ದಿಸ್ ಇಟ್ ವುಡ್ ನಾಟ್ ಬಿ ರಾಂಗ್. ಅಕಸ್ಮಾತ್ ಇಂಜಿನಿಯರ್ಸ್ ಏನಾದ್ರು ಹೊಸದನ್ನು ಮಾಡಲಿಲ್ಲ ಅಂತಂದ್ರೆ ಅವ್ರು ಇಂಜಿನಿಯರ್ಸೇ ಅಲ್ಲ. ಅವರು ಹೊಸತರ ತುಡಿತ ಇಟ್ಕೊಂಡ್ರೆ ಮಾತ್ರ ಇಂಜಿನಿಯರ್ಸ್ ಅಂತ. ಏನಾದ್ರೂ ಬೇರೆ ಮಾಡ್ತೀನಿ, ಏನಾದ್ರೂ ಹೊಸ ಕಲ್ಪನೆ ಕಟ್ಟಿ ಕೊಡ್ತೀನಿ ಅಂತ, ಏನಾದ್ರೂ ಬೇರೆ ದಿಕ್ಕಿನ ಕಡೆ ಹೊರಡ್ತೀನಿ ಅಂತ. ಸೊ ಆ ದೃಷ್ಟಿಯಿಂದ ಇವತ್ತು ನನ್ನ ಮಿತ್ರ ಸೋಲು ಮತ್ತು ಗೆಲುವುಗಳೊಂದಿಗೆ ಶುರು ಮಾಡಿ ನಾವು ಓಟದಲ್ಲಿ, ನಾವು ಈ ಧಾವಂತದಲ್ಲಿ, ಇಂಜಿನಿಯರಿಂಗಿನ ಯುಗದಲ್ಲಿ ಅಥವಾ ಇವತ್ತಿನ ವರ್ಲ್ಡ್ ಹೋಗ್ತಾ ಇರುವಂತಹ ಈ ಸ್ಪೀಡ್ ನಲ್ಲಿ ಪ್ರತಿಯೊಬ್ಬರು ಸೋಲು ಗೆಲುವುಗಳ ಕ್ಯಾಲ್ಕುಲೇಷನ್ ಅಲ್ಲೇ ಇರ್ತಾರೆ. ಬಿಲೀವ್ ಮೀ, ಎಲ್ಲಿವರೆಗೂ ಸೋಲು ಗೆಲುವುಗಳ ಕ್ಯಾಲ್ಕುಲೇಷನ್ ಅಲ್ಲಿ ಇರ್ತೀರೋ ಅಲ್ಲಿವರೆಗೆ ಗೆಲುವನ್ನ ಆನಂದಿಸುವ, ಸೋಲಿನಿಂದ ಪಾಠ ಕಲಿಯುವ ಪರಿಪಾಠ ಬರ್ತದೆ. ಸೋಲು ಗೆಲುವುಗಳನ್ನ ಪಕ್ಕಕ್ಕಿಟ್ಟು ನೀವು ಫೋಕಸ್ಡ್ ಆಗಿ ನಿಮ್ಮ ಕೆಲಸ ಮಾಡ್ತಾನೆ ಹೋದ್ರೆ ಸೋಲು ಗೆಲುವುಗಳು ಬೈ ಪ್ರಾಡಕ್ಟ್ ಆಗಿ ಬರ್ತವೆ, ಹೋಗ್ತವೆ. ನೀವು ಗುರಿಯನ್ನು ಮಾತ್ರ ಮುಟ್ಟೋದ್ರ ಕಡೆ ಲಕ್ಷ್ಯ ಇಟ್ಟು ನಡೀತಾ ಇರ್ತೀರಿ. ದುರ್ದೈವದ ಸಂಗತಿ, ನಮಗೆ ಆ ಗುರಿಯ ಕಡೆ ಲಕ್ಷ್ಯ ಇಟ್ಟು ಫೋಕಸ್ಡ್ ಆಗಿ ಹೋಗುವಂತ ಕಲ್ಪನೆಯನ್ನ ತೆಗೆದಿಡಲಾಗಿದೆ. ಹೇಗೆ ವೆಸ್ಟ್ ಓಡ್ತಾ ಇದ್ರೋ ಹಾಗೆ ನಾವು ಕೂಡ ಅಟ್ಟಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೀವಿ. ಹೀಗಾಗಿ ನಮ್ಮ ಒರಿಜಿನಾಲಿಟಿ ಆಚೆಗೆ ಬರ್ತದೆ. ರಾಜೀವ್ ದೀಕ್ಷಿತ್ ನನ್ನ ಮಾತು ಯಾವಾಗಲೂ ಕೇಳೋದು. ರಾಜೀವ್ ದೀಕ್ಷಿತ್ ನನ್ನ ಗೊತ್ತಿಲ್ಲ, ಬಹಳ ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಇಂಟರ್ನೆಟ್ ಅಲ್ಲಿ ಗೂಗಲ್ ಸರ್ಚ್ ಮಾಡಿ ರಾಜೀವ್ ದೀಕ್ಷಿತ್ ಯಾರು ಅಂತ ನೋಡಿ ನಾನು ಯಾಕೆ ಅವರನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಅವ್ರು ಕೂತ್ಕೊಳ್ಳುವಾಗ ನಾನು ಒಂದು ಪ್ರಶ್ನೆ ಒಂದ್ಸಲ ಕೇಳಿದ್ರು, ಚಕ್ರವರ್ತಿ, ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಭಾರತಕ್ಕೆ ಎಷ್ಟೊಂದು ನೊಬೆಲ್ ಪ್ರೈಸ್ ಬಂತು, ಸ್ವಾತಂತ್ರ್ಯ ಬಂದ ಮೇಲೆ ಒಬ್ಬನೇ ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತರನ್ನ ಸೃಷ್ಟಿ ಮಾಡಲಿಕ್ಕೆ ಭಾರತಕ್ಕೆ ಸಾಧ್ಯ ಆಗಿಲ್ಲ, ಯಾಕೆ ಅಂತ ಕೇಳಿದ್ರು. ಆನಂತರ ಈಗ ಬಂದಿದ್ದು ಶಾಂತಿ ಪ್ರಶಸ್ತಿ. ಆದ್ರೆ ನಾವು ನಿಜವಾಗಿಯೂ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ ಟೈಮಲ್ಲಿ ಇರಲಿಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು ಬಹಳ ಸಿಂಪಲ್, ಯಾಕೆ ಅಂತಂದ್ರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಬ್ರಿಟಿಷರ ಮೇಲಿನ ಕೋಪಕ್ಕೆ ನಾವು ಬ್ರಿಟಿಷರದೆಲ್ಲವನ್ನು ಧಿಕ್ಕರಿಸಿ ಸ್ವಂತ ಬಲದ ಆಧಾರದ ಮೇಲೆ ಕೆಲಸ ಮಾಡ್ತಿದ್ವಿ. ಯಾರು ಸ್ವಂತವಾಗಿ ಮಾಡ್ತಾರೋ ಅವರಿಗೆ ನೊಬೆಲ್ ಸಿಕ್ಕೋದು. ಈಗ ನಮ್ಮವರೆಲ್ಲ ವೆಸ್ಟ್ ನ ಕಾಪಿ ಮಾಡ್ಲಿಕ್ಕೆ ಶುರು ಮಾಡಿರೋದ್ರಿಂದ ಕಾಪಿ ಮಾಡೋನಿಗೆ ಪ್ರಶಸ್ತಿ ಸಿಗಲ್ಲ, ಕಾಪಿ ಮಾಡೋನಿಗೆ ಅವನಿಗೆ ಜಾಬ್ ಸಿಗೋದಷ್ಟೇ, ಪ್ರಶಸ್ತಿ ಸಿಗೋದು ಸಾಧ್ಯ ಇಲ್ಲ ಅಂತ. ಕಳೆದ 70 ವರ್ಷಗಳಲ್ಲಿ, ಕಳೆದ 7 ದಶಕಗಳಲ್ಲಿ ಭಾರತದ ಎಲ್ಲ ವಾಕ್ಸ್ ಆಫ್ ಲೈಫ್ ಅನ್ನು ನೋಡಿ, ಸ್ಪೆಷಲಿ ಇಂಜಿನಿಯರಿಂಗ್ ವಿಭಾಗ, ಮೆಡಿಕಲ್ ವಿಭಾಗಗಳು ಹೇಗಾಗಿವೆ ಅಂತಂದ್ರೆ ಕಾಪಿ ಮಾಡೋದನ್ನು ಬಿಟ್ಟರೆ ಹೊಸದನ್ನು ಮಾಡಲಿಕ್ಕೆ ಮಾತ್ರ ಆಗ್ತದೆ. ನಾನು ಎಲ್ಲ ಹೊಸ ಸಂಶೋಧನೆಗಳನ್ನ ವೆಸ್ಟ್ ಅಲ್ಲಿ ಆಗೋದು ನೋಡ್ತೀನಿ. ಆದ್ರೆ ವೆಸ್ಟ್ ಹೇಗೆ ಓಡ್ತಿದೆ ಅಂತಂದ್ರೆ ತನಗೆ ಬೇಕಾಗಿರುವುದನ್ನ ಪ್ರೀತಿಯಿಂದ ಮಾಡಬಲ್ಲಂತ ಜನರೇಷನ್ ಸೃಷ್ಟಿ ಮಾಡಿದೆ. ಇವತ್ತು ನಾನೇನಾದ್ರೂ ನಿಮಗೆ ಬೇಕಾಗಿರುವುದನ್ನ ನೀವು ಪ್ರೀತಿಯಿಂದ ಮಾಡಬಲ್ಲಿರ ಅಂತ ಕೇಳಿದ್ರೆ, ಇಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಬಿಡಲ್ಲ ಅಂತ ಹೇಳ್ತಾರೆ. ಬೆಳಿಗ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಕಾಲ್ ಬಂತು, ಒಂದು ಹುಡುಗಿ ಫೋನ್ ಮಾಡಿ ಎಂಟೆಕ್ ಮಾಡಿ, ಆಕೆ ಮುಂಬೈನ IIT-ಯಲ್ಲಿ ಡಾಕ್ಟರೇಟ್ ತಗೊಂಡು ಮಂಗಳೂರಿನ ಒಂದು ಕಡೆ ಕೆಲಸದಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸದಲ್ಲಿದ್ದಾರೆ. ನಾನು ಫೋನ್ ಮಾಡಿ ಬೆಳಗ್ಗೆ ಒಂದು 2 ನಿಮಿಷ ಟೈಮ್ ಇದೆಯಾ ಅಂತ ಹೇಳಿದ್ದೆ. ಹೇಳಮ್ಮ ಏನ್ ಪ್ರಾಬ್ಲಮ್ ಅಂತ. ಇಲ್ಲ ನನಗೆ ಅಳು ಬರ್ತಿದ್ದೆ, ಅಳಬೇಕು ನಿಮ್ಮ ಎದುರಿಗೆ. ಫೈನ್, ಅಳ್ಬಿಡು.
ಅದರ ಅಂತ ಹೇಳಿ ಅವಳಂತ ನನ್ನ ಪ್ರಾಬ್ಲಮ್ ಏನೋ, ನಾನು ಕೆಲಸ ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ, ನನಗೆ ಇಷ್ಟ ಇರೋದು ಬೇರೆ ಜಾಗದಲ್ಲಿ, ಬಟ್ ನಾನು ಕೆಲಸ ಮಾಡೋದು ಅನಿವಾರ್ಯ ಆಗ್ಬಿಟ್ಟಿದೆಲ್ಲ, ಏನ್ ಮಾಡಲಿ ನಾನು ಅಂತ ಹೇಳಿದ. ಮೊದಲು ಕೆಲಸಕ್ಕೆ ರಿಸೈನ್ ಮಾಡಿ. ಕೆಲಸಕ್ಕೆ ನಾವು ಹೋಗ್ಬೇಕಾಗಿರೋದು ಯಾಕೆ ಅಂತಂದ್ರೆ, ಕೆಲಸಕ್ಕೆ ಯಾಕೆ ಹೋಗ್ಬೇಕು ಅಂದ್ರೆ ತಿಂಗಳ ಕೊನೆಯಲ್ಲಿ ನನ್ನ ಜೇಬಲ್ಲಿ ದುಡ್ಡು ಇರಲಿಲ್ಲ ಅಂತಂದ್ರೆ ಬೇರೆಯವರಿಗೆ ಚಿಕ್ಕವನ್ನ ಹಾಕ್ಬಿಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನನ್ನ ಸರ್ಟಿಫಿಕೇಟ್ ಹಿಡ್ಕೊಂಡು ಕೆಲಸಕ್ಕೆ ನಿಂತಿರ್ಬೇಕು. ನನ್ನ ಜೀವನದ ಅಮೂಲ್ಯ ವರ್ಷಗಳು ಯಾವುದಿಲ್ಲ, ಯಾವ ವರ್ಷಗಳಲ್ಲಿ ನನ್ನ ಬುದ್ಧಿ ತುಂಬಾ ಚುರುಕಾಗಿ ಕೆಲಸ ಮಾಡ್ತಿರುತ್ತೋ ಆ ವರ್ಷಗಳಲ್ಲಿ ನನ್ನ ಬುದ್ಧಿಯನ್ನು ತಗೊಂಡು ಯಾರೋ ಅಡಿಯಲ್ಲಿಟ್ಟು ತಿಂಗಳಿಗೆ ಸಂಬಳ ಕೊಡಿ ಸಾಕು ಅಂತ ಕೂತ್ಬಿಟ್ಟಿದ್ದೀವಿ. ಬೆಳಿಗ್ಗೆ 8 ಗಂಟೆಗೆ ನಾನು ನನ್ನ ಶೂ ಲೇಸ್ ಕಟ್ಕೊಂಡು ನನ್ನ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಓಡಿ ಹೋಗ್ತೀನಿ ಕೆಲಸಕ್ಕೆ. ಸಂಜೆ ಕೆಲಸ ಮುಗಿಬೇಕಾದ್ರೆ 7:30 8 ಗಂಟೆ, ಮನೆಗೆ ಬರಬೇಕಾದ್ರೆ 9:30 ಗಂಟೆ. ಏನಿತ್ತು ಗೊತ್ತಾ? 22-23 ವರ್ಷ. 23 ವರ್ಷದ ಹುಡುಗ ಯಾವ ಹೈಯೆಸ್ಟ್ ಎನರ್ಜಿ ಫ್ಲೋ ಆಗ್ತಾ ಇದೆಯೋ ಆ ಟೈಮ್ ನಲ್ಲಿ ಏನೂ ಕೆಲಸ ಮಾಡದೆ ಮತ್ತೊಬ್ಬರು ಹೇಳಿರುವಂತ ಕೆಲಸ ಮಾಡಲಿಕ್ಕೆ ಈ ಲಾಲ್ಬಾಗ್ ನಲ್ಲಿರುವಂತ ಗಿಡಗಳನ್ನ ಟ್ರಿಮ್ ಮಾಡಿಟ್ಟಿರ್ತಾರಲ್ಲ, ಆ ತರ ಟ್ರಿಮ್ ಆಗಿರೋ ಗಿಡಗಳಾಗಿತ್ತು 21-22. ಅವ್ರಿಗೆ 26-22. ನಾನು ಹೇಳಿದೆ, ನೀನ್ ಯಾಕೆ ಟ್ರಿಮ್ ಆಗಿರ್ಬೇಕು? ನೀನು ಇಷ್ಟ ಬಂದಂತೆ ಬೆಳಿ. ನೀನು ಹೇಗೆ ಬೆಳಿಬೇಕು ಅಂದ್ರೆ ಬೋನ್ಸಾಯಿ ಗಿಡ ಆಗಿರಬಾರದು. ನೀನು ಬೆಳೆದು ನಿಂತ್ರೆ ಜಗತ್ತಿನ ಎಲ್ಲ ಪಕ್ಷಿಗಳು ಅರಸಿಕೊಂಡು ಬಂದು ಅಲ್ಲಿ ಗೂಡು ಕಟ್ಕೊಂಡು ಮನೆ ಮಾಡಿಕೊಂಡು ವರ್ಷಗಟ್ಟಲೆ ಇರುವಂತ ವಿಶಾಲವಾದ ಮರ ಆಗ್ಬೇಕು ಹೊರತು ನೀನು 24-25 ಬೋನ್ಸಾಯಿ ಗಿಡ ಆಗಬಾರದು ಅಂತ. ಆದ್ರೆ ಭಾರತ ಬಿಡುತ್ತೆ ಅನ್ಕೊಂಡಿದ್ದೀನಿ, ಈ ತರ ಯೋಚನೆ ಬಿಡುತ್ತೆ ಅನ್ಕೊಂಡಿದ್ದೀನಿ. ಖಂಡಿತವಾಗಿ ಬಿಡಲ್ಲ. ನಾವು ಹೇಗೆ ಟ್ರಿಮ್ ಮಾಡಿಬಿಟ್ಟಿದ್ದೀವಿ ಅಂತಂದ್ರೆ, ಇನ್ಫ್ಯಾಕ್ಟ್ ನಾನು ಬಹಳ ಬೇಜಾರು ಏನು ಅಂತಂದ್ರೆ, ಐ ಥಿಂಕ್ ಪ್ರಿನ್ಸಿಪಲ್ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅನ್ಕೊಳ್ತೀನಿ ನಾನು. ಬಹಳ ಬೇಜಾರು ಏನು ಅಂತಂದ್ರೆ, ಹೆಚ್ಚು 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 ಎಜುಕೇಟ್ ಆಗ್ತಾ ಹೋದಷ್ಟು ನಾವು ಎಷ್ಟು ಡಿಪೆಂಡೆಂಟ್ ಆಗ್ತಾ ಹೋಗ್ತೀವಿ ಅಂತಂದ್ರೆ ಬದುಕೋದು ಭಯಾನಕ ಅಂತ ಶುರು. ನೀವು 4ನೇ ಕ್ಲಾಸ್ ಫೇಲ್ ಆಗ್ಬಿಟ್ಟಿದ್ರೆ ಇವತ್ತು ಆರಾಮ ಬದುಕಿರ್ತಿದ್ರಿ, ಟೆನ್ಷನ್ ಇರ್ತಿರಲ್ಲ. ನಿಮ್ ಪ್ರಾಬ್ಲಮ್ ನಿಮ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ನೀವು 10th ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬಿಟ್ಟಿರೋ ಪ್ರಾಬ್ಲಮ್. ನೀವು 10th ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿರ್ಲಿಲ್ಲ ಅಂತಂದ್ರೆ ಆದ್ರೂ ಪ್ರಾಬ್ಲಮ್ ಇರಲಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಭರವಸೆ ಬಿಟ್ಟಿರ್ತಿದ್ರು, ಆಗ ನಿಮ್ಮ ನಿಜವಾದ ಶಕ್ತಿ ಅನಾವರಣ ಹೊರಟಿತ್ತು. ನೀವು 10th ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ ತಕ್ಷಣ ಅವ್ರು ಹಿಂದೆ ಬಿಟ್ಟು ಒಳ್ಳೆ ಕಾಲೇಜಿಗೆ ಸೀಟ್ ಕೊಡ್ತಿದ್ರು. ನಿಮ್ ದುರ್ದೈವ ಸೆಕೆಂಡ್ PUC ಒಳ್ಳೆ ಸ್ಕೋರ್, ಸೆಕೆಂಡ್ PUC ಒಳ್ಳೆ ಸ್ಕೋರ್ ಮಾಡಿದ್ರೆ ಹೋಗಿದ್ರು ಪ್ರಾಬ್ಲಮ್ ಇರಲಿಲ್ಲ. ಯಾವುದೋ ಆರ್ಡಿನರಿ ಕಾಲೇಜ್ ಇರ್ತಿದ್ರೆ ಏನೋ ಆಗಿರ್ತಿತ್ತು. ಈಗ ಒಳ್ಳೆ ಕಾಲೇಜಿಗೆ ಬಂದ್ರೆ, ಒಳ್ಳೆ ರ್ಯಾಂಕಿಂಗ್ ಇರೋ ಕಾಲೇಜಿಗೆ ಬಂದ್ಬಿಟ್ರಿ. ಒಳ್ಳೆ ರ್ಯಾಂಕಿಂಗ್ ಇರೋ ಕಾಲೇಜಲ್ಲಿ ಬಂದ ನಂತರ ನಿಮ್ಮ ಅಪ್ಪ ಅಮ್ಮನ ಭರವಸೆಗಳು ಜಾಸ್ತಿ ಆಯ್ತು, ನಿಮ್ ರಿಲೇಟಿವ್ಸ್ ಭರವಸೆ ಜಾಸ್ತಿ ಆಯ್ತು. ಪ್ರಾಬ್ಲಮ್ ಏನು ಅಂತಂದ್ರೆ, ಅಪ್ಪ ಅಮ್ಮನ ಭರವಸೆ ಮೀಟ್ ಮಾಡೋದು ಪ್ರಾಬ್ಲಮ್ ಅಲ್ಲ, ಪಕ್ಕದ ಮನೆಯವರ ಭರವಸೆ ಮೀಟ್ ಮಾಡೋದು. ನಾನು ಇಂಜಿನಿಯರಿಂಗ್ ಮುಗಿಸಿ ಚೆನ್ನೈ ಕೆಲ್ಸಕ್ಕೆ ಹೋಗಿ 3 ದಿನದ ಕೆಲಸ ಬಿಟ್ಟು ಬಂದೆ. ನನ್ಗೆ ಇದೇ ಇತ್ತು, ನಾನು AC ರೂಮಲ್ಲಿ ಕೊಳಿಬೇಕೋ ಅಥವಾ ಬಿಸಿಲು ತಿರುಗಾಡಬೇಕು ಅಂತ ಒಂದು ಪ್ರಶ್ನೆ ಇತ್ತು ನನಗೆ. ನಾನು ಬಿಸಿಲು ತಿರುಗಾಡ್ತೀನಿ, ನಾನು ಎಂಜಾಯ್ ಮಾಡ್ತೀನಿ ಅದನ್ನ. ನಾನು ಅದನ್ನ ಬಿಟ್ಟು ಬಂದಾಗ ನಮ್ಮಮ್ಮ 1 ತಿಂಗಳು ನೋಡಿದ್ರು, 2 ತಿಂಗಳು ನೋಡಿದ್ರು, ಅಪ್ಲೈ ಮಾಡ್ತಾನೆ ವಾಪಸ್ ಹೋಗ್ತಾನೆ ಅಂತ ಹೋಗ್ಲಿಲ್ಲ. ಕೊನೆಗೆ ನಮ್ಮಮ್ಮ ಕೇಳಿದ್ರು, ಅಲ್ಲಪ್ಪ ಏನ್ ಮಾಡ್ತೇನೆ ನಿನ್ ಮುಂದೆ? ನನಗೂ ಗೊತ್ತಿಲ್ಲ, ನನ್ಗೆ ಖುಷಿ ಆಗ್ತಿದೆ ನೀವು ನೀವು ಇರ್ತೀವಿ. ಆಮೇಲೆ ಅಮ್ಮ ಹೇಳಿದ್ರು, ಆಯ್ತು ಪಕ್ಕದ ಮನೆ ಹೇಳಿದ್ರು, ಏನ್ ನಾನು ನಿಮ್ಗೆ ಆನ್ಸರ್ ಮಾಡ್ಬೇಕು, ಪಕ್ಕದ ಮನೆ ಆನ್ಸರ್ ಮಾಡ್ಬೇಕು. ನಮ್ಮ ದೇಶದ ಒಟ್ಟಾರೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ನಾವು ಪಕ್ಕದ ಮನೆಯವರಿಗೆ ಆನ್ಸರ್ ಮಾಡ್ಕೊಂಡೇ ಜೀವನ ಕಲಿತೀವಿ. ನನ್ನನ್ನ ಕೇಳುವಂತ ಒಂದು ಪ್ರಶ್ನೆ ಇದೆಯಲ್ಲ, ನನ್ನೊಳಗಿಂದ ಒಂದು ತುಳಿತ ಬರ್ತಾ ಇದೆಯಲ್ಲ, ಆ ತುಳಿತ ಯಾವ್ದಾದ್ರು ಗುರುತಿಸ್ಕೊಂಡಿದ್ದೀರಾ, ಮರ್ತೋಗ್ಬಿಟ್ಟಿದೀವಿ ಅಂತ. 5ನೇ ಕ್ಲಾಸ್ ನಲ್ಲಿ ಇದ್ದ ತುಳಿತ ವಾಪಸ್ ಕೂತ್ಕೊಂಡು ಒಬ್ಬರೇ ಕೂತ್ಕೊಂಡು, ನಾನು ಗೊತ್ತು ಇಂಜಿನಿಯರಿಂಗ್ ಹುಡುಗರು ಒಬ್ಬರೇ ಕೂತ್ಕೊಳ್ಳೋ ಪ್ರಮೇಯವೂ ಇಲ್ಲ. ಯಾವ್ದಾದ್ರು ಒಬ್ಬರೇ ಕೂತ್ಕೊಳ್ಳೋ ಕಲಿಯಲ್ಲ, ಒಂದು ಅರ್ಧ ಗಂಟೆ ಒಬ್ಬರೇ ಕೂತ್ಕೊಳ್ಳಿ ಅಂತ. ನಾವು ಒಬ್ಬರೇ ಕೂತ್ಕೊಳ್ಳೋದು ಯಾವಾಗಂದ್ರೆ ಲವ್ ಫೇಲ್ಯೂರ್ ಆದಾಗ ಮಾತ್ರ. ಒಬ್ಬನೇ ಕೂತ್ಕೊಂಡು ಗೆಳೆಯರು ಯಾರು ಸಿಗದೇವಾಗ ಒಬ್ಬೊಬ್ಬರೇ ಕೂತ್ಕೊಳ್ಳೋದು ಹಂಗಲ್ಲ ಅಂತ. ಎಲ್ಲವೂ ಚೆನ್ನಾಗಿದ್ದಾದ್ರೂ ಒಬ್ಬರೇ ಕೂತ್ಕೊಳ್ಳಿ. ಒಬ್ಬರೇ ಕೂತ್ಕೊಂಡು ಒಮ್ಮೆ ಹಿಂದಿನದೆಲ್ಲ ನೋಡಿ ಹೇಗಿದ್ದೆ ನಾನು ಅಂತ. 5ನೇ ಕ್ಲಾಸ್ ನಲ್ಲಿ ಒಂದು ಅದ್ಭುತವಾದ ಕನಸಿತ್ತಲ್ಲ, ನಾನು ಏನೋ ಮಾಡ್ತೀನಿ, ಏನೋ ಮಾಡಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು. 8ನೇ ಕ್ಲಾಸ್ ಬರೋದ್ರಲ್ಲಿ 50% ಡೌನ್ ಆಗಿತ್ತು. ಈಗ ಇಂಜಿನಿಯರಿಂಗ್ ಬಂದಿದ್ದೀವಲ್ಲ, ನನ್ಗೆ ಯಾವ ಕನಸು ಇಲ್ಲ. HR ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡಿದ್ರೆ ಸಾಕು ಅಂತ ಫೈನಲ್ ಕನಸು ಅಲ್ಲಿ ಬಂದು ನಿಂತ್ಕೊಂಡಿದ್ದಲ್ಲ, ಆ ಕನಸುಗಳು ಸತ್ತೋಗೋದನ್ನ ಇಂಜಿನಿಯರಿಂಗ್ ಕನಸುಗಳು ಸತ್ತೋಗುವುದು ಇಂಜಿನಿಯರಿಂಗ್ ಅನ್ನೋದಾದ್ರೆ, ಈ ದೇಶದ ಲಕ್ಷಾಂತರ ಜನ ತರುಣರನ್ನ ಪ್ರತಿ ವರ್ಷ ಕನಸುಗಳನ್ನ ಕೊಲ್ತಾ ಇದ್ದೀವಲ್ಲ, ಸರಿ ನಾವು ಮಾಡ್ತಿರೋದು ಮಿತ್ರ. ಇಲ್ಲಿ ನಾಚನೆ ಇವತ್ತು ಅಂತರಂಗದೊಳಗೆ ಒಮ್ಮೆ ಮುಳುಗು ಹಾಕೋ ಪ್ರಯತ್ನ ಮಾಡಿ. ನಾನು ಏನ್ ಮಾತನಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಬೆಳಗ್ಗೆ ನನಗೆ ವಾಟ್ಸ್ಆಪ್ ನಲ್ಲಿ ಟಾಪಿಕ್ ಬಂತು, ನನಗೆ ಬಹಳ ಖುಷಿ ಆಗುತ್ತೆ.
ಆಮೇಲೆ ಪ್ರಿನ್ಸಿಪಲ್ ಹೇಳಿದ್ರು, ನಾನೇ ಈ ಟಾಪಿಕ್ ಕೊಟ್ಟಿದ್ದು ಅಂತ. ವಿದ್ಯಾರ್ಥಿ ಜೀವನದ ಯಶಸ್ಸಿನ ಹಾದಿಯಲ್ಲಿ ಆತ್ಮವಿಶ್ವಾಸ ಹಾಗೂ ಮನಸ್ಸಿನ ಸಮತೋಲನ ಎಷ್ಟು ಮುಖ್ಯ ಅಂತ. ಟಾಪಿಕ್ ತುಂಬಾ ದೊಡ್ಡದಾಗಿದೆ, ಇದಕ್ಕೆ ಒಂದು ವಾಕ್ಯದಲ್ಲಿ ಉತ್ತರ ಕೊಡುವುದು ತುಂಬಾ ಮುಖ್ಯ ಅಂತ. ಇದಕ್ಕೆ 5 ಮಾರ್ಕ್ಸ್ ಉತ್ತರ ಕೊಡುವುದು, ಮತ್ತು ನಾನು ಇಡೀ ಇಂಜಿನಿಯರಿಂಗ್ ಪೇಪರ್ ನ ಒಂದೇ ಪ್ರಶ್ನೆಗೆ ಬರೆಯುವಷ್ಟು ಉತ್ತರವನ್ನು ಹೇಳುವುದು. ಮಿತ್ರ, 2 ಪದ ನಾನು ಕೂತಾಗ ಯೋಚನೆ ಮಾಡ್ತಿದ್ದೆ, 2 ಪದಗಳ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೆ. ಒಂದು ಆತ್ಮವಿಶ್ವಾಸ ಇದೆ, ಮತ್ತೊಂದು ಮನಸ್ಸಿನ ಸಮತೋಲನ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಂಗ್ಲಿಷ್ ನಲ್ಲಿ ಆತ್ಮವಿಶ್ವಾಸಕ್ಕೆ ಕಾನ್ಫಿಡೆನ್ಸ್ ಅಂತ ಹೇಳ್ಬಿಡ್ತೀವಿ. ಕಾನ್ಫಿಡೆನ್ಸ್ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಏನು ಗೊತ್ತಾ? ಆತ್ಮವಿಶ್ವಾಸ ಅಂತ ಹೇಳ್ಬಿಡ್ತೀವಿ. ಕಾನ್ಫಿಡೆನ್ಸ್ ಅಂತಂದ್ರೆ ಮನಸ್ಸು ಗಟ್ಟಿಯಾಗಿರುವುದು. ಒಪ್ಪುತ್ತೀರಾ? ಯಾರ ಮನಸ್ಸು ಗಟ್ಟಿಯಾಗಿದೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಮಾರ ಅಂತ ಹೇಳ್ತಾರೆ. ಮನಸ್ಸಿನ ಸಮತೋಲನ ಮತ್ತು ಕಾನ್ಫಿಡೆನ್ಸ್ ಇಂಗ್ಲಿಷ್ ನಲ್ಲಿ ಒಂದೇ. ಆದ್ರೆ ನೀವು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ತಗೊಂಡ್ರೆ ಆತ್ಮವಿಶ್ವಾಸ ಬೇರೆ, ಮನಸ್ಸಿನ ಸಮತೋಲನ ಬೇರೆ. ತುಂಬಾ ಗಂಭೀರವಾದ ಪ್ರಶ್ನೆ ಇದೆ. ಆತ್ಮವಿಶ್ವಾಸ ಪ್ಯೂರ್ಲಿ ಸ್ಪಿರಿಚುವಲ್ ಟರ್ಮ್. ಮನಸ್ಸಿನ ಸಮತೋಲನ ಸಾಮಾನ್ಯವಾಗಿರುವಂತಹ ಪದ. ಮನಸ್ಸಿನ ಸಮತೋಲನ ಚೆನ್ನಾಗಿದ್ರೆ ಆತ್ಮದ ಮೇಲಿನ ನಂಬಿಕೆ, ವಿಶ್ವಾಸ ತೀವ್ರಗೊಳ್ಳುತ್ತೆ ಅಂತ ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವೆಲ್ಲರೂ 5 ಕೋಶದ ಕಲ್ಪನೆಗಳನ್ನು ಕಟ್ಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿಲ್ಲ ಅಷ್ಟೇ, ನಮ್ಗೆ ಯಾವುದೊಂದು ಎಜುಕೇಶನ್ ಹೇಳಿಲ್ಲ. ಒಂದ್ಸಲ ಹೇಳ್ತಿದ್ರೆ ಇವತ್ತು ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಪಂಚಕೋಶೀಯ ಕಲ್ಪನೆ ಇದೆ ಭಾರತದಲ್ಲಿ. ಭಾರತೀಯ ಶಾಸ್ತ್ರಗಳು, ಭಾರತೀಯ ದರ್ಶನಗಳು 5 ಕೋಶದ ಕಲ್ಪನೆ ಕೊಡ್ತಾರೆ. ಈ 5 ಕೋಶದ ಕಲ್ಪನೆ ಏನು ಅಂತಂದ್ರೆ ಬಹಳ ಚೆನ್ನಾಗಿದೆ. ನಾನು ಈ ಘಟನೆ ತುಂಬಾ ಸಲ ಹೇಳಿದ್ದೀನಿ, ಬಟ್ ನಿಮ್ಮ ಹತ್ರ ಮತ್ತೊಮ್ಮೆ ಹಂಚ್ಕೊಳ್ತೀನಿ. ಉಪನಿಷತ್ತಿನ ಕಥೆ ಇದು. ಒಬ್ಬ ಹುಡುಗ ಬಂದು ತನ್ನ ತಂದೆ ಪ್ರಶ್ನೆ ಮಾಡ್ತಾನೆ, ಅಪ್ಪ ಪರಬ್ರಹ್ಮ ಅಂತಂದ್ರೆ ಏನಪ್ಪ, ಎಲ್ಲರೂ ಅದ್ರ ಬಗ್ಗೆ ಮಾತನಾಡ್ತಾರಲ್ಲ. ಅಪ್ಪ ಹೇಳ್ತಾರೆ, ನನಗೆ ಗೊತ್ತು ಪರಬ್ರಹ್ಮ ಅಂದ್ರೆ ಏನು ಅಂತ, ಬಟ್ ಪ್ರಾಬ್ಲಮ್ ಏನಂದ್ರೆ ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರಲ್ಲ. ಹುಡುಗ ನನ್ಬಿಟ್ಟ, ಏನಪ್ಪ ನಿನ್ಗೆ ಗೊತ್ತು ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರದೇ ಇರಕ್ಕೆ ಸಾಧ್ಯ ಅಂತ. ಅಪ್ಪ ಹೇಳಿದ್ರು, ಬಟ್ ದೇರ್ ಇಸ್ ಒನ್ ಥಿಂಗ್, ನನ್ಗೆ ಗೊತ್ತಿದೆ ಏನು ಅಂದ್ರೆ, ನೀನ್ ತಪಸ್ ಮಾಡಿದ್ರೆ ನಿನ್ಗೂ ಪರಬ್ರಹ್ಮ ಅಂದ್ರೆ ಏನು ಗೊತ್ತಾಗುತ್ತೆ. ಬಟ್ ಒಂದೇ ಒಂದು ಕ್ವೆಶ್ಚನ್ ಫಾಲೋ ಮಾಡು, ಯಾವುದಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ವೋ ಅದು ಪರಬ್ರಹ್ಮ ಅಂತ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ. ಸುಮ್ಮನೆ ನೀವೇ ಕೂಡ ಯೋಚನೆ ಮಾಡಿ, ಯಾವುದಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ವೋ ಅದೇ ಪರಬ್ರಹ್ಮ ಅಂದ ತಕ್ಷಣ ಹುಡುಗ ಹೋದ, ಸ್ವಲ್ಪ ದಿನ ಅಧ್ಯಯನ ಮಾಡ್ದ, ಸ್ವಲ್ಪ ದಿನ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡ್ದ, ಯಾವುದಿಲ್ಲದೆ ಹೋದ್ರೆ ಬದುಕಲಿಕ್ಕೆ ಆಗಲ್ಲ. ಅವನಿಗೆ ಗೊತ್ತಾಯ್ತು, ಎಂತ ಸಿಂಪಲ್ ಕ್ವೆಶ್ಚನ್. ಊಟ ಇಲ್ಲದೆ ಹೋದ್ರೆ ಬದುಕಲಿಕ್ಕೆ ಸಾಧ್ಯ, ಇದಕ್ಕೋಸ್ಕರ ಇಷ್ಟು ಒದ್ದಾಡಿ. ಅವನ ಅಪ್ಪನಿಗೆ ಹೇಳ್ದ, ಅಪ್ಪ ಅನ್ನ ಬ್ರಹ್ಮ ಅವರ. ಅಪ್ಪ ಹೇಳಿದ್ರು, ಕರೆಕ್ಟ್ ಗೊತ್ತಾಯ್ತು ನನಗೆ, ಬಟ್ ಕಂಪ್ಲೀಟ್ ಆಗಲಿಲ್ಲ, ವಾಪಸ್ ಹೋಗು, 20% ಅಷ್ಟೇ ಸರಿ. ಹುಡುಗ ಹೋದ, ಸ್ವಲ್ಪ ಹೊತ್ತಾದ್ಮೇಲೆ ಯೋಚನೆ ಮಾಡ, ಅನ್ನ ಬ್ರಹ್ಮ ಅನ್ನೋದು ಅಕಸ್ಮಾತ್ ಅನ್ನ ಇದೆ, ಆದ್ರೆ ತಿನ್ಬೇಕಾದ್ರೆ ಪ್ರಾಣವೇ ಇಲ್ಲ ಅಂದ್ರೆ ಎಂತ ಮಾಡೋದು? ಅವನ ಪ್ರಾಣವೇ ಬ್ರಹ್ಮ, ಊಟ ಮಾಡ್ಬೇಕು, ಜೀವ ಇರ್ಬೇಕಲ್ಲ, ಅದಕ್ಕಾದ್ರೆ ಏನ್ ಮಾಡೋದು? ನಿಮ್ಮಲ್ಲ ಪ್ರಾಣ ಬ್ರಹ್ಮ ಹೋದ ಅಂತ ಹೇಳಿದ್ರೆ ಅಪ್ಪ ಹೇಳಿದ್ರು, ಕರೆಕ್ಟ್, ಬಟ್ 40% ಆಯ್ತು, ವಾಪಸ್. ಹುಡುಗ ವಾಪಸ್ ಬಂದ. ಎಷ್ಟು ಚೆನ್ನಾಗಿದೆ ನೋಡಿ, ಹಂತ ಹಂತ. ನನಗೆ ಬಹಳ ಇಷ್ಟ ಆಗುತ್ತೆ. ಪ್ರತಿ ಬಾರಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಿಕ್ಕಾಗ ನಾನು ಎಕ್ಸ್ಪ್ಲೈನ್ ಮಾಡಿ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಯಾವ ಕೋರಿಗೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಇಲ್ಲೇ ಹೋದ್ರೆ ಇದ್ದ ಜಾಗದಲ್ಲೇ ಒದ್ದಾಡ್ತಾ ಇರ್ತೀವಿ ಅಂತ. ಅನ್ನ ಆಯ್ತು, ಪ್ರಾಣ ಆಯ್ತು, ಹುಡುಗ ಬಂದ್ರಿಂದ ಎಲ್ಲವೂ ಚೆನ್ನಾಗಿದೆ, ಮನಸ್ಸು ಸರಿ ಇರಲಿಲ್ಲ ಅಂದ್ರೆ ಏನ್ ಮಾಡೋದು? ನಾಳೆ ಟಫ್ ಎಕ್ಸಾಮು, ಅದಕ್ಕೋಸ್ಕರ ಯಾವತ್ತೂ ಓದಿರಲಿಲ್ಲ ನಾವು, ಯಾವತ್ತೂ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೀವಿ. ಬೆಳಗಿನ ಹೊತ್ತಲ್ಲಿ ಸಿಕ್ಕಾಪಟ್ಟೆ ಒದ್ದಾಟ. ನಮ್ಮ ಮೆಸ್ಸಲ್ಲಿ ಬೆಲ್ ನೋಡಿದ್ರು, ಬನ್ನಿ ಊಟಕ್ಕೆ ತಿಂಡಿಗೆ ಬನ್ನಿ ಅಂತ. ಹೊಟ್ಟೆ ಹಸಿತಿದೆ, ಅದ್ರ ಹಸಿವು ಅರಿವಿಗೆ ಬರುತ್ತಿಲ್ಲ. ಪ್ರಾಣ ಇದೆ, ಅನ್ನವೂ ಇದೆ, ಮನಸ್ಸು ಇಲ್ಲದೆ ಇರೋದ್ರಿಂದ ಊಟ ಮಾಡಬೇಕು ಅನ್ನಿಸ್ತಿಲ್ಲ. ಏನ್ ಚೆನ್ನಾಗಿದೆ. ಹುಡುಗ ಹೇಳಿದ, ಮನಸ್ಸು ಬ್ರಹ್ಮ ಹೌದಪ್ಪ, ಅಲ್ಲಿಂದ ಬಂದ್ರೆ ಬರಲಿಕ್ಕಾಗಲ್ಲ, ಕರೆಕ್ಟಾ? ಅಪ್ಪ ಹೇಳಿದ್ರು, ವಂಡರ್ಫುಲ್ ಕಣಪ್ಪ, ಬಹಳ ಚೆನ್ನಾಗಿದೆ, ಆದ್ರೆ 60% ಆಯ್ತು. ನೀವು ಹೋದ, ಇನ್ನು ಸ್ವಲ್ಪ ಆಳಕ್ಕೋದ. ಆಳಕ್ಕೋದ್ಮೇಲೆ ಗೊತ್ತಾಯ್ತು, ಕೆಲವೊಂದ್ಸಲ ಮನಸ್ಸು ಇರುತ್ತೆ, ಹಾಳಾದ ಬುದ್ಧಿ ನೆಟ್ಟಿಗೆ. ನಂಗೆ ತುಂಬಾ ಬಾರಿ ನೆನಪಾಗೋದು, ಈ ಕ್ಯಾಂಟೀನ್ ಹುಡುಗ ಹುಡುಗಿ ಕೂತಿದ್ರು. ಕ್ಯಾಂಟೀನ್ ಹುಡುಗ ಹುಡುಗಿ ಕೂತಿರೋದು ನೋಡು. ಜ್ಯೂಸ್ ಆರ್ಡರ್ ಮಾಡ್ತಾನೆ ಹುಡುಗ, ಪಾಪ ಅವ್ನು ಆರ್ಡರ್ ಮಾಡಿ ಇಬ್ಬರಿಗೂ ಹೋಗ್ಬಿಡ್ತು. ಹುಡುಗಿ ಒಂದು ಸಿಕ್ಬಿಡು ಹೇಳ್ತಾರೆ, ಕೆಟ್ಟದಾಗಿದೆ ನಿಮಗೆ ಪಾಪ ಚೆನ್ನಾಗಿ ಹಿಡಿಸಿತ್ತು ಅನ್ಕೊಂಡಿದ್ದ. ಇವ್ರು ಕುಡಿದ್ರೆ ಇಲ್ಲಿ ಬರಗೆಟ್ ಹೋಗಿದ್ದಾನೆ ತಿಳ್ಕೊಂಡು ಬಿಟ್ಟ. ಹೌದಲ್ವಾ, ಕೆಟ್ಟದಾಗಿದೆ. ಈ ಕ್ಯಾಂಟೀನ್ ಯಾವತ್ತೂ ಚೆನ್ನಾಗಿ ಮಾಡಲ್ಲ, ಬುದ್ಧಿ ಹಾಳಾಗಿದೆ ಅಂತಂದ್ರೆ ಅನ್ನ ಇದೆ, ಪ್ರಾಣ ಇದೆ, ಅದು ಮನಸ್ಸು ಕುಡಿಬೇಕು ಅಂತ ಬುದ್ಧಿ ಹಾಳಾಗಿದೆ. ಚೆನ್ನಾಗಿದೆ ನೋಡಿ. ಆ ಹುಡುಗ ಆಳ್ಕೋ ಹೇಳ್ದ, ಅಪ್ಪ ವಿಜ್ಞಾನ ಬ್ರಹ್ಮ ಹೌದಾ ಅಂತ. ವಿಜ್ಞಾನ ಹಂಗಂದ ತಕ್ಷಣ ಅಪ್ಪ ಹೇಳಿದ್ರು, ಎಕ್ಸಲೆಂಟ್, ಬಹಳ ಹತ್ತಿರ ಬಂದೆ, ಅದ್ರ ಕಂಪ್ಲೀಟ್ ಆಗಿಲ್ಲ ಮಗು, ಈಗ ಸ್ವಲ್ಪ ಬಾಕಿ ಇದೆ, ಹೋಗು. ಹುಡುಗ ಹೋದವನು 6 ತಿಂಗಳಾಯ್ತು, ವರ್ಷ ಆಯ್ತು, ವಾಪಸ್ ಬರಲೇ ಇಲ್ಲ. ಅಪ್ಪ ವರ್ಷ ಏನಾಗಪ್ಪ ನಿಮಗೆ ಬರಲೇ ಇಲ್ಲ. ಅಪ್ಪ ಹುಡ್ಕೊಂಡು ಹೋದ್ರೆ ಹುಡುಗ ಆನಂದದ
ಆಂಧ್ರದಲ್ಲಿದ್ದ. ಆಂಧ್ರದಲ್ಲಿ ಕೇಳಿದ್ರೆ ಏನಾಯ್ತು ಅಪ್ಪ, ನನ್ ಪರಬ್ರಹ್ಮ ಅಂದ್ರೆ ಏನು ಗೊತ್ತಾಗ್ತದೆ, ಎಕ್ಸ್ಪ್ಲೈನ್ ಮಾಡಕ್ ಬರ್ತಿಲ್ಲ. ದಿಸ್ ಇಸ್ ಪರಬ್ರಹ್ಮ. ಈಗ ನೀನು ಸರಿಯಾದ ಜಾಗಕ್ಕೆ ರೀಚ್ ಆಗಿದ್ಯಾ, ಈಗ ನಿನ್ ನಾನು ಬೇಕಾಗಿಲ್ಲ, ಪರಬ್ರಹ್ಮದೊಂದಿಗೆ ಒಂದಾಗಿ ಆನಂದವಾಗಿರುವುದು ಹೇಗೆ ಕಲ್ಪನೆ ಅಂತ. ಎಂತೆ ಕಾಲ್ಡ್ ಇಟ್ ಆನಂದಂ ಬ್ರಹ್ಮ. ಎಲ್ಲಿದೆ ಆನಂದ? ಈ ನಾಲ್ಕನ್ನು ದಾಟಿ ಒಳಗೆ ಹೋದಂತ ಆನಂದ ಇದೆ ಅಂತ. ಅನ್ನಬ್ರಹ್ಮ ಅನ್ನೋದು ತೊಗಲಿಗೆ ಹೇಳಿದ್ದು, ಚರ್ಮಕ್ಕೆ ಹೇಳಿದ್ದು. ಈ ಚರ್ಮದ ಸಿಂಗಾರಕ್ಕೋಸ್ಕರ 99.99% ಆಫ್ ದ ಟೈಮ್ ಕಳೆದೇ ಬರುತ್ತೆ. ಯಾರಿಗೆ ಚರ್ಮ ಸಿಂಗಾರಕ್ಕೆ ಹೆಚ್ಚು ಟೈಮ್ ಸಿಗುತ್ತೋ ಅವ್ರ ಆಂತರಿಗೆ ಹೋಗಲೇ ಇಲ್ಲ. ನೀವು ಯಾವಾಗಾದ್ರೂ ಐನ್ಸ್ಟೀನ್ ಫೋಟೋಗಳನ್ನು ನೋಡಿ, ತರ ಕುಡಿಸೋ ಗಡ್ಡ, ಅವ್ನ ಗಡ್ಡ ಶೇವಿಂಗ್ ಮಾಡ್ಕೊಳ್ಳಿ ಕುಡಿಸೋದೇ ಇಲ್ಲ. ಅವ್ರಿಗೆ ಶೇವಿಂಗ್ ಮಾಡ್ಕೊಳ್ಳಿ ಕುಡಿಸೋದಿರ್ಲಿಲ್ಲ ಅಂತಲ್ಲ, ಕನ್ನಡಿ ಮುಂದೆ ನಿಂತ್ಕೋಬೇಕು ಅಂತ ಮರ್ತೋಗಿಲ್ಲ. ಸ್ಟೀಫನ್ ಹಾಕಿಂಗು ತನ್ನ ಮೈ ಮೇಲೆ ಏನ್ ಬಟ್ಟೆ ಹಾಕ್ತಲ್ಲ, ಬೇರೆ ಹಾಕಿದ ಬಟ್ಟೆ ಅಷ್ಟೇ. ಅವನಿಗೆ ಬೇರೆಯವರು ಬಟ್ಟೆ ಹಾಕ್ತಾ ಇದ್ದಿದ್ರಿಂದ ಸ್ಟೀಫನ್ ಹಾಕಿಂಗ್ ಅಷ್ಟು ಒಳ್ಳೆ ಬಟ್ಟೆ ಹಾಕಿದ್ದ. ಅಕಸ್ಮಾತ್ ಏನಾದ್ರು ಅವನಿಗೆ ಬಟ್ಟೆ ಹಾಕೊಳ್ಳಿ ಬಿಟ್ಟಿದ್ರೆ ಐ ಡೌಟ್ ಅವನ ಅಷ್ಟೆಲ್ಲ ಬಟ್ಟೆ ಹಾಕ್ತಿದ್ದ ಅಂತ. ಯಾವ ವ್ಯಕ್ತಿ ಈ ಬ್ಲಾಕ್ ಹೋಲ್ ರಂಗದೊಳಗೆ ಮುಳುಗಿ ಹೋಗಿದ್ದಾನೋ ಅವನಿಗೆ ತನ್ನ ಬದುಕಿನ ಬಗ್ಗೆ ಗಮನ ಇರುತ್ತೆ ಅನ್ಕೊಂಡಿದ್ದೀರ. ಯಾರು ಇವೆಲ್ಲವನ್ನು ಮೀರಿ ಹೋಗಬಲ್ಲನೋ ಅವನಿಗೆ ಮೈ ಮೇಲಿನ ಪ್ರಜ್ಞೆ ಇರಲ್ಲ ಅಂತ. ನಿಮ್ಮನ್ನ ಆಗಿದೆ ಯಾವಾಗಾದರೂ ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ಒಂದ್ಸಲ ಎಷ್ಟು ಕನ್ನಡಿ ನೋಡ್ಕೊಂಡ್ರು ಕೂಡ ನಮಗೆ ಸಮಾಧಾನ ಆಗಲ್ಲ ಅಂತ ಅನಿಸಿದ್ರೆ ಅನ್ನಬ್ರಹ್ಮ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಿದೆ. ನಮ್ಮೆಲ್ಲ ನಾಡಿನ ದಿನ ಕೆಟ್ಟ ಬರಬೇಡಿ. ಕಾಲೇಜಿನ ಅನ್ನಬ್ರಹ್ಮ ಒಂದಿರುತ್ತೆ, ಅದನ್ನು ಗಮನಿಸಬೇಕಿಲ್ಲ. ಅವರ ಕೆಲವೊಂದ್ಸಲ ಪ್ರಾಣ ಬ್ರಹ್ಮ ಇನ್ನು ಸ್ವಲ್ಪ ಕೆಲವರು ಆಳಕ್ಕೆ ಹೋಗ್ತಾರೆ ಮತ್ತು ಪ್ರಾಣದ ಮೇಲೆ ಕಂಟ್ರೋಲ್ ತಂದುಕೊಳ್ಳಿ ಪ್ರಯತ್ನ ಪಡ್ತಾರೆ. ಯೋಗವನ್ನು ಮಾಡ್ತಾರೆ, ಪ್ರಾಣಾಯಾಮವನ್ನು ಮಾಡ್ತಾ ತಾನು ಅನ್ನ ಬ್ರಹ್ಮವನ್ನು ಮೀರಿ, ತೊಗಲನ್ನು ಮೀರಿ ಸ್ವಲ್ಪ ಆಂತರ್ಯಕ್ಕೆ ಹೋಗ್ತಾರೆ. ಮೂರನೇ ಹಂತ ಇದೆಯಲ್ಲ, ಇದು ಮನಸ್ಸನ್ನ ಹಿಡಿತಕ್ಕೆ ತಂದುಕೊಳ್ಳೋದು ಬಹಳ ಮಜವಾಗಿದೆ. ಮಿತ್ರ, ಮನಸ್ಸು ಎಂತ ಅದ್ಭುತವಾದ ಸಂಗತಿ ಅಂತಂದ್ರೆ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶತ್ರು ಯಾವ ಅಂತ ಕೇಳಿದ್ರೆ ಮನಸ್ಸು ಅಂತ ಎಲ್ಲರೂ ಹೇಳ್ತಾರೆ. ನಾವು ಮಾತಾಡ್ತಾ ಹೇಳ್ತಾರೆ ನನ್ನ ಮನಸ್ಸೇ ಸರಿ ಇಲ್ಲ ಅಂತ. ವಿಚಿತ್ರ. ನಾವಿಷ್ಟು ಸೈನ್ಸ್ ವಿದ್ಯಾರ್ಥಿಗಳು ಯಾವುದನ್ನ ನೋಡ್ಲಿಲ್ವೋ, ಯಾವುದನ್ನ ಮೂಸ್ಲಿಲ್ವೋ, ಯಾವುದನ್ನ ಮುಟ್ಲಿಲ್ವೋ, ಯಾವುದನ್ನ ಇದು ಮಾಡ್ಲಿಕ್ಕೆ ನಮ್ಗೆ ಏನೂ ಆಗಿಲ್ವೋ, ಪಂಚೇಂದ್ರಿಯಗಳಿಗೆ ಸಿಗ್ಲಿಲ್ವೋ, ಅದು ಯಾವುದು ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತೀವಿ. ಆದ್ರೆ ಇಷ್ಟೆಲ್ಲ ಮನಸ್ಸಿನ ಬಗ್ಗೆ ಮಾತಾಡುವಂತ ನಮ್ಮ ವಿದ್ಯಾರ್ಥಿಗಳನ್ನ ಯಾರಾದ್ರೂ ಮನಸ್ಸನ್ನು ಮೂಸಿದೀರಾ ಅಂತ ಕೇಳಿದ್ರೆ, ಮನಸ್ಸನ್ನ ಮುಟ್ಟಿದೀರಾ ಅಂತ ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಮನಸ್ಸಿನ ಬಗ್ಗೆ ಮಾತನಾಡಿದ್ರೆ ದಿನವೇ ಕಳೆದ. ಹೆಂಗ್ ಗೊತ್ತೇನು ಈ ಮನಸ್ಸಿನ ಕೆಪಾಸಿಟಿ ಏನ್ ಗೊತ್ತೇನು? ನನಗೆ ಒಂದು ಕಳೆದ 4-5 ದಿನದಿಂದ ಒಂದು ಹುಡುಗ ಬಂದಿದ್ದ. ನನಗೆ ತುಂಬಾ ಜನ ಸಿಗ್ತಿದ್ದಾರೆ, ತಂತೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಹುಡುಗ ಬಂದು ಹೇಳ, ನಾನು ಜೀವನದಲ್ಲಿ ಅತ್ಯಂತ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ. ಏನಂತ ಕೆಲಸ ಅಂತ ಒಂದು ಹುಡುಗಿ ನನ್ನ ಅಣ್ಣ ಅಂತ ಹೇಳಿದ್ರು. ನಾನು ಲವ್ ಮಾಡ್ಬಿಟ್ಟೆ. ನಾನು ಕೇಳಿದ್ರೆ ಫೈನ್, ಅವಳಿಗೆ ಹೇಳಿದ್ದೆ ಅಂತ. ಅವಳಿಗೆ ಹೇಳಿದ್ದು ನಾನು ಯಾವತ್ತೂ ನಾನು ದೃಷ್ಟಿಯಿಂದ ನೋಡಲಿಲ್ಲ, ಪ್ಲೀಸ್ ನಾನು ಮಾಡಬೇಡ, ನಾನೇನ ಅಣ್ಣ ಅಂತ ನೋಡ್ತೀನಿ. ಫೈನ್, ಮುಗಿತಲ್ಲ ಅಲ್ಲಿ ಅಂತ. ಎಲ್ಲಿ ಮುಗಿ ಶುರು ಕೇಳ್ದ. ಅವಳು ಹಂಗಂದ್ರೂ ಕೂಡ ನನ್ನ ಮನಸ್ಸಿಂದ ಅವಳು ತೆಗಿಲಿಕ್ಕೆ ಆಗ್ತಿಲ್ಲ. ಮತ್ತು ಪಶ್ಚಾತ್ತಾಪ ಎಲ್ಲಿ ಬಂತು? ಪಶ್ಚಾತ್ತಾಪ ಅಂದ್ರೆ ತೆಗಿಬೇಕಪ್ಪ. ನೀನ್ ತೆಗಿಲಿಕ್ಕೆ ಆಗ್ತಿಲ್ಲ ಅಂದ್ರೆ ಪಶ್ಚಾತ್ತಾಪ ಎಲ್ಲಿಂದ ಬಂತು ಅಂತಂದ್ರೆ ಅವನ ಹತ್ರ ಆಗ್ತಾನೆ ಇಲ್ಲ. ಏನ್ ಮಾಡೋದು ನೋಡ್ಬೇಕು ಹೆಂಗ ಆಗ್ಬಿಟ್ಟಿದಾನು ಅಂದ್ರೆ, ಎನರ್ಜಿ ತುಂಬಿದ್ದಂತ ಒಬ್ಬ ಹುಡುಗ ಸತ್ತ ಶವದಂತ ಹೋಗಿದ್ದಾನಲ್ಲ. ಎಲ್ಲಿ ನಡೆದಿರೋದೆಲ್ಲ ಮ್ಯಾಜಿಕ್, ಎಲ್ಲ ಮ್ಯಾಜಿಕ್ ನಡೆದಿರೋದು ಅದೇ ಮನಸ್ಸಿನೊಳಗೆ. ಯಾವ ಮನಸ್ಸು ಒಂದು ಹುಡುಗಿಯನ್ನ ತನ್ನ ಗೆಳತಿ, ತನ್ನ ತಂಗಿ, ತನ್ನ ಸೋದರಿ ಅಂತ ಭಾವಿಸಬಹುದಿತ್ತೋ, ಆ ಮನಸ್ಸು ಸ್ವಲ್ಪ ಪಲ್ಟಿ ಹೊಡೆದ ತಕ್ಷಣ ಇವ್ನು ಹೆಂಗ ಆಗ್ಬಿಟ್ಟಿದ್ದಾನೆ, ಶವ, ಸತ್ವದಂತರ. ಅವನ ಕೈಯಲ್ಲಿ ಎನರ್ಜಿಯೇ ಇಲ್ಲ. ನಾನು ಕೈಯಲ್ಲಿ ಟಿಪ್ಸ್ ಹೊಡೆದ್ರೆ ಆಗಲ್ಲ. ನನಗೆ ಕೇಳಬೇಕಾದ್ರೆ ಆಶ್ಚರ್ಯ ಅಂತ, ಏನ್ ಕರ್ಮ ಅಪ್ಪ ಇದು, ಯಾವ ಸ್ಥಿತಿ ಬಂದಿದ್ದೀವಿ ಅಂತ. ಮನಸ್ಸು ಎಲ್ಲಿ ತಗೊಂಡೋಗ್ಬೇಕಿತ್ತೋ ಸ್ವಲ್ಪ ಉಲ್ಟಾ ಮಾಡಿದ್ರೆ ಹೇಗಾಯ್ತು? ವಿವೇಕಾನಂದರು ಅಥವಾ ನರೇಂದ್ರ ಇನ್ಫ್ಯಾಕ್ಟ್ ರಾಮಕೃಷ್ಣರನ್ನ ನೋಡ್ಲಿಕ್ಕೆ ಮೊದಲನೇ ಬಾರಿ ಬರ್ತಾನೆ. ನರೇಂದ್ರ ಸೈನ್ಸಿನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ದವನು. ಇನ್ಫ್ಯಾಕ್ಟ್ BA ಓದಂತ ಹುಡುಗ. ಆದ್ರೆ ಸೈನ್ಸಿನ ಮೇಲೆ ಅಪಾರವಾದ ಆಸಕ್ತಿ ಇದ್ದು ನೆನ್ಪಿಟ್ಕೊಳ್ಳಿ. ಸ್ವಾಮಿ ವಿವೇಕಾನಂದರು ನೋಡ್ಲಿಕ್ಕೆ ಸನ್ಯಾಸಿ ತರ ಕಾಣ್ತಾರಲ್ಲ, ಅವು ಆರ್ಡಿನರಿ ಸನ್ಯಾಸಿ ಅಷ್ಟೇ ಅಲ್ಲ. ನೀವು ಯಾವ ಟೆಸ್ಲಾ ಬಗ್ಗೆ ಮಾತನಾಡ್ತೀರೋ, ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳು ಟೆಸ್ಲಾ ಇಲ್ಲದೆ ಹೋದ್ರೆ ಅವರ ಎಜುಕೇಶನ್ ಮುಗಿಯಲ್ಲ. ಆ ಟೆಸ್ಲಾಗೆ ಸಂಶೋಧನೆಗೆ ಬೇಕಾಗಿರುವ ಮೂಲ ದ್ರವ್ಯವನ್ನು ಒದಗಿಸಿಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರು. ಇದನ್ನು ಟೆಸ್ಲಾ ಹೇಳ್ಕೊಟ್ಟು. ಭಾರತೀಯ ಸಾಂಖ್ಯ ಶಾಸ್ತ್ರದ ಉಪದೇಶ ಮಾಡಿ ಅದ್ಭುತವಾದ ಶಕ್ತಿ ಇದೆ ಇದರೊಳಗೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು. ಬಹಳ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಅದ್ಭುತವಾದ ಸಂಗತಿ ಹೇಳ್ತೀನಿ ನಾನು. ಸ್ವಾಮಿ ವಿವೇಕಾನಂದರ ಬೌದ್ಧಿಕ ಸಾಮರ್ಥ್ಯ ಎಷ್ಟು ಎತ್ತರಕ್ಕಿತ್ತು ಅಂತಂದ್ರೆ, ಬಹುಶಃ 1893-94 ನಲ್ಲಿ ತಮ್ಮ ಮಿತ್ರರೊಬ್ಬರಿಗೆ ಪತ್ರ ಬರೆದು ಸ್ವಾಮೀಜಿ ಹೇಳ್ತಾರೆ, ಟೆಸ್ಲಾ ಬಂದಿದ್ದ, ಅವನ ಜೊತೆ ನಾನು ಮಾತಾಡುವಾಗ ನಾನು ಹೇಳಿದ್ದೀನಿ, ಆಕಾಶದಿಂದ ವಾಯು ಉತ್ಪನ್ನವಾಗಿದೆ, ವಾಯುವಿನಿಂದ ಜಲ, ಇದೆಲ್ಲವೂ ಪೃಥ್ವಿಯಿಂದ ಎಲ್ಲವೂ ಉಂಟಾಗಿದೆ ಅಂತ ಅವನಿಗೆ ಹೇಳಿ, ಎಲ್ಲವೂ ಕೂಡ ಒಂದೇ ವಸ್ತುವಿನ
ವಸ್ತುವಿನ ಸಂಕೇತ ರೂಪ ಅನ್ನೋದನ್ನ ಅವನಿಗೆ ತಿಳಿಸಿದ್ದೀನಿ. ಮ್ಯಾಥಮೆಟಿಕಲ್ ಫಾರ್ಮುಲಾದಿಂದ ಇದನ್ನು ಪ್ರೂವ್ ಮಾಡುವಂತ ಅವ್ನು ಹೇಳಿ ಕಳಿಸಿದ್ದೀನಿ. ಅವನು ನನಗೆ ಹೇಳಿದ್ದಾನೆ ಇನ್ನು 1 ತಿಂಗಳಲ್ಲಿ ಕಮ್ ಆಗ್ತಿದ್ದ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತ ಹೇಳಿದ್ದಾನೆ. ಅದೇನಾದ್ರೂ ಆಗ್ಬಿಟ್ರೆ ಭಾರತೀಯ ತತ್ವಶಾಸ್ತ್ರ ಜಗತ್ತನ್ನು ರೂಲ್ ಮಾಡುತ್ತೆ ಅಂತ ಸ್ವಾಮೀಜಿ ಪತ್ರ. ಆದ್ರೆ ಟೆಸ್ಲಾಗೆ ಆ ಮ್ಯಾಥಮೆಟಿಕಲ್ ಫಾರ್ಮುಲಾ ಬರಲಿಲ್ಲ. ಅದಾದ 89 ವರ್ಷಗಳ ನಂತರ ಐನ್ಸ್ಟೀನ್ ಕೇಮ್ ಔಟ್ ವಿತ್ ಅ ಫಾರ್ಮುಲಾ ಕಾಲ್ಡ್ E = mc². ಸ್ವಾಮೀಜಿ ಹ್ಯಾಡ್ ಅ ಸೀಡ್. ಇಂಥ ಸ್ವಾಮೀಜಿ ನರೇಂದ್ರನಾಗಿದ್ದಾಗ ಸೈನ್ಸ್ ಮೇಲೆ ಅಪಾರವಾದ ನಂಬಿಕೆಯನ್ನು ಹೊತ್ಕೊಂಡಿದ್ದಂತ ನರೇಂದ್ರ ರಾಮಕೃಷ್ಣರ ಬಳಿ ಬರ್ತಾನೆ. ರಾಮಕೃಷ್ಣರ ಬಳಿ ಬಂದು ನಿಂತುಕೊಂಡು ರಾಮಕೃಷ್ಣರನ್ನ ಜೊತೆ ಬಂದಂತ ಕೆಲವು ಗೆಳೆಯರು ಕೇಳ್ತಾರೆ, ಈ ರಾಮಕೃಷ್ಣ ಎಲ್ಲರಿಗೂ ಮೋಸ ಮಾಡ್ತಿದ್ದಾನೆ, ದೇವರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾನಲ್ಲ, ಒಂದ್ 4 ಸೈನ್ಸಿನ ಪ್ರಶ್ನೆ ಕೇಳಿದ್ರೆ ಇವ್ರು ಉತ್ತರಿಸಲಿಕ್ಕಾಗದೆ ಒದ್ದಾಡುತ್ತಾನೆ, ಬಾಲು ನರೇಂದ್ರ ಅಂತ ಹೇಳ್ಕೊಂಡು ರಾಮಕೃಷ್ಣ ನೋಡಿದ್ರು. ನರೇಂದ್ರನ ಬುದ್ಧಿಸಿದ್ರು. ನರೇಂದ್ರನ ಎದೆ ಮೇಲೆ ತಮ್ಮ ಕಾಲಿಟ್ಟು ನರೇಂದ್ರನಿಗೆ ಇಡೀ ಜಗತ್ತೇ ಒಂದಾಯಿತು ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಟ್ಟು ನರೇಂದ್ರ ಕಾಳೋಗ್ಬಿಟ್ಟ. ಆಮೇಲೆ ನರೇಂದ್ರ ಅವ್ರ ಹತ್ರ ರೆಗ್ಯುಲರ್ ಆಗಿ ಬರ್ತಿದ್ದ. ಅವನ ಇಡೀ ವಿಜ್ಞಾನ ರಾಮಕೃಷ್ಣರ ಪದತರದ ಧೂಳಿ ಆಗಿತ್ತು. ಅದೊಮ್ಮೆ ರಾಮಕೃಷ್ಣರು ಕೇಳಿದ್ರು, ನರೇಂದ್ರ ಮೊದಲನೇ ಬಾರಿ ನಿಮ್ ಜೊತೆ ಫ್ರೆಂಡ್ಸ್ ಬಂದಿರಲ್ಲ, ಎಲ್ಲೋದ್ರ? ನರೇಂದ್ರ ಮುಖ ತಲೆ ತೆಗೆಸ್ಕೊಂಡು ಏನೋ ಹೇಳ್ಬೇಕು, ಹೇಳಲಿಕ್ಕೆ ಆಗ್ತಿಲ್ಲ, ನಾಚಿಕೆ ಆಗ್ತಿಲ್ಲ. ಯಾಕೋ ಏನಾಯ್ತು ಅಂತ ಕೇಳಿದ್ರೆ ನರೇಂದ್ರ ತುಂಬಾ ಬೇಜಾರಿಂದ ದುಃಖ ಪಟ್ಕೊಂಡು ಹೇಳ್ದ, ಅವರೆಲ್ಲ ನರ್ತಕಿ ಹತ್ರ ಹೋಗ್ತಿದ್ದಾರೆ. ನರ್ತಕಿ ಅಂದ್ರೆ ಇವತ್ತಿನ ಥಿಯೇಟರ್ಗಳು, ಫಿಲ್ಮ್ ಥಿಯೇಟರ್ ಇರುತ್ತಲ್ಲ, ಅವಾಗ ಡ್ಯಾನ್ಸರ್ಸ್ಗಳು ನಡೆಯುವಂತ ಥಿಯೇಟರ್ಸ್ ಇರ್ತಿತ್ತು. ಆ ಡ್ಯಾನ್ಸ್ ನೋಡ್ಲಿಕ್ಕೆ, ನರ್ತಕರೊಂದಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಅವ್ರು ಹೋಗ್ತಾರೆ. ನಮ್ಗೆ ಬಹಳ ಬೇಸರ ಅಂತಂದ್ರೆ ರಾಮಕೃಷ್ಣ ಏನ್ ಹೇಳ್ತಾರೆ ಗೊತ್ತಾ? ನನ್ನ ಜೀವನದಲ್ಲಿ ನಾನು ಕೇಳಿ ಒಂದು ಅದ್ಭುತವಾದ ಸಂಗತಿ ನಿಮ್ ಜೊತೆ ಹಂಚ್ಕೊಳ್ತೀನಿ. ರಾಮಕೃಷ್ಣ ಹೇಳ್ತಾರೆ, ಯಾಕೋ ತಲೆ ಕೆಡಿಸ್ಕೊಳ್ತೀಯಾ? ಇವೆಲ್ಲ ಮನಸ್ಸಿನ ಆಟ. ಮನಸ್ಸು ಇವತ್ತು ನರ್ತಕಿ ಹತ್ರ ಹೋಗೋಣ ಅನ್ನತ್ತೆ, ಅದಕ್ಕೆ ನರ್ತಕಿ ಹತ್ರ ಹೋಗ್ತೀವಿ. ನಾಳೆ ಮನಸ್ಸು ಉಲ್ಟಾ ಆದ್ರೆ ಅದೇ ನರ್ತಕಿ ಹತ್ರ ಹೋಗುವನು ಕೀರ್ತನದ ಕಡೆ ಬರ್ತಾನೆ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನರ್ತಕಿ ಉಲ್ಟಾ ಮಾಡಿದ್ರೆ ಕೀರ್ತನ ಅಂತ. ಏನ್ ಚೆನ್ನಾಗಿದೆ! ಮನಸ್ಸಿನ ಮ್ಯಾಜಿಕ್ ಏನು ಅಂತಂದ್ರೆ, ಈ ಮನಸ್ಸು ಇವತ್ತು ಹೀಗ್ ಮಾಡಬೇಕು ಅಂತ ಹೇಳಿತ್ತಲ್ಲ, ಸ್ವಲ್ಪ ಉಲ್ಟಾ ಹೊಡಿತಂದ್ರೆ ನಾಳೆ ಬೇರೆ ಅಂತ. ಕೆಲವರು ಹೇಳ್ತಾರಲ್ಲ, ಈ ಹುಡುಗ ಸೆಕೆಂಡ್ PUC ಹೋಗ್ತಾ ಇದ್ದಾರಪ್ಪ, ಈಗ ಹಿಂಗ ಇದ್ದಿದ್ದಾರೆ, ಯಾರು ಗೊತ್ತಿಲ್ಲ ಹೆಂಗಾಗಂತ, ಯಾರಿಗೂ ಐಡಿಯಾನೇ ಇಲ್ಲ. ಸ್ವತಃ ಯಾರಾದ್ನೋ ಅವನಿಗೂ ಐಡಿಯಾ, ನಾನೇ ಹಿಂಗಾಗುತ್ತೆ. ಬಹಳ ವಿಚಿತ್ರವಾದ ಸಂಗತಿ ಇದು. ಈ ಮನಸ್ಸು ಎಷ್ಟು ಅದ್ಭುತವಾಗಿರುವಂತಹ ಸಂಗತಿ ಅಂತಂದ್ರೆ, ಅದಕ್ಕೆ ಶಂಕರಾಚಾರ್ಯ ಒಂದು ಮಾತು ಹೇಳ್ತಾರೆ, ಮಿತ್ರ ಇವೆಲ್ಲ ಗೊತ್ತಿದ್ದಟ್ಟು ನಮ್ಮೊಂದು ಅದ್ಭುತವಾದ ಶಕ್ತಿ ಪ್ರವಾಹಗೊಳ್ಳುತ್ತೆ. ಏನ್ ಹೇಳ್ತಾರೆ ಗೊತ್ತಾ ಶಂಕರಾಚಾರ್ಯ? ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಈ ಮನಸ್ಸೇ ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ. ಬಂಧನಕ್ಕೊಳಗಾಗಬೇಕು ಅಂತ ಮನಸ್ಸು ಇಚ್ಛೆ ಪಟ್ರೆ ಅವನು ಬಂಧನಕ್ಕೊಳಗಾಗ್ತಾನೆ, ಮೋಕ್ಷ ಕಡೆಗೆ ಹೋಗ್ಬೇಕು ಅಂದ್ರೆ ಮೋಕ್ಷ ಕಡೆಗೆ ಹೋಗ್ತಾನೆ. ಆದ್ರೆ ಮನಸ್ಸನ್ನು ಟ್ರೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಯು ಕ್ಯಾನ್ ಟ್ರೈನ್. ಇತ್ತೀಚೆಗೆ ನ್ಯೂರೋ ಸೈನ್ಸ್ ನಲ್ಲಿ ಎಷ್ಟು ಡೆವಲಪ್ ಆಗಿದೆ ಅಂತಂದ್ರೆ, ಕಳೆದ 1-2 ದಶಕಗಳಲ್ಲಿ ಎಷ್ಟು ಡೆವಲಪ್ಮೆಂಟ್ ಅಂತಂದ್ರೆ, ಇಡೀ ನ್ಯೂರೋ ಸೈನ್ಸ್ ಭಾರತೀಯ ತತ್ವಶಾಸ್ತ್ರಕ್ಕೆ ನತಮಸ್ತಕವಾಗಿ ನಿಲ್ಲುವಟ್ಟು ಡೆವಲಪ್ಮೆಂಟ್ ನ್ಯೂರೋ ಸೈನ್ಸ್ ಕಂಡಿದೆ. ನ್ಯೂರೋ ಸೈನ್ಸ್ ಎಷ್ಟರ ಮಟ್ಟಿಗೆ ಹೇಳುತ್ತೆ ಅಂತಂದ್ರೆ, ಯಾವುದು ಜೀವನದಾದ್ಯಂತ ಬದಲಾಯಿಸಲಿಕ್ಕೆ ಸಾಧ್ಯವಾಗದ ಗುಣ ಅಂತ ಹೇಳ್ತಾ ಇದ್ವೋ, ನಾವು ಅದನ್ನೂ ಕೂಡ ಬದಲಾಯಿಸಬಹುದು. ನ್ಯೂರಾನ್ಸ್, ನಿಮಗೆಲ್ಲರಿಗೂ ನ್ಯೂರಾನ್ಸ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಣ್ಣಿಗೆ ಕಾಣದಷ್ಟು ಅತ್ಯಂತ ಸೂಕ್ಷ್ಮವಾದ ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನು ಕ್ಯಾರಿ ಮಾಡುವಂತ ಅತ್ಯದ್ಭುತವಾದ ವ್ಯವಸ್ಥೆ ನಮ್ಮ ತಲೆಯೊಳಗಿರುವಂತದ್ದು. ಈ ನ್ಯೂರಾನ್ಸ್ ಒಂದು ಆಲೋಚನೆ ಮಾಡಿದ ತಕ್ಷಣ those neurons fight together, they wired together ಅನ್ನುವಂತ ಒಂದು ಮಾತಿದೆ. ಇವತ್ತು ಇಂಟರ್ನೆಟ್ ಅನ್ನು ಸರ್ಚ್ ಮಾಡಬೇಕು. ನಾನು ಹೇಳುವಂತ ಅನೇಕ ವಾಕ್ಯಗಳು ನಾನು ಸ್ವಲ್ಪ ಹೇಳ್ತೀನಷ್ಟೇ, ನೀವು ಆಳಕ್ಕೆ ಹೋಗೋ ಪ್ರಯತ್ನ ಮಾಡಿ, ನಿಮ್ಗೆ ಅದ್ಭುತ ಅನ್ಸುತ್ತೆ. those neurons which fight together, they wired together ಅಂತ ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ. ಅರ್ಥ ಏನು ಗೊತ್ತೇನು? ಒಂದು ಆಲೋಚನೆ ನಿಮ್ಮ ತಲೆಗೆ ಹೋಗಿದ ತಕ್ಷಣ ಆ ಆಲೋಚನೆಗೆ ಸಂಬಂಧಪಟ್ಟ ನ್ಯೂರಾನ್ಗಳು ಫೈರ್ ಆಗ್ತವೆ. ಯಾವ್ಯಾವ ನ್ಯೂರಾನ್ಗಳು ಫೈರ್ ಆಗ್ತವೋ ಆ ನ್ಯೂರಾನ್ಗಳೆಲ್ಲ ವೈರ್ ಆಗ್ತವೆ. ನೀವು ಪದೇ ಪದೇ ಅದೇ ಆಲೋಚನೆ ಮಾಡ್ತಾ ಇದ್ರೆ ವೈರಾಗಿ ಹಗ್ಗ ಆಗ್ಬಿಡುತ್ತೆ. ಹಗ್ಗ ಆಗ್ಬಿಟ್ರೆ ನನ್ನ ತಲೆಗೆ ಆಚೆ ತೆಗಿಲಿಕ್ಕೆ ಆಗಲ್ಲ. ಏನ್ ಚೆನ್ನಾಗಿದೆ ಗೊತ್ತಿ? ಈ ಸುಮ್ಮನೆ ನೀವು ಇಲ್ಲಿಂದ ಕೂತ್ಕೊಂಡು ಆಲೋಚನೆ ಮಾಡ್ತೀವಿ, ಯಾವ ಫಿಲ್ಮ್ ಬಂದಿರ್ಬೋದು ತಕ್ಷಣ ಏನ್ ಮಾಡುತ್ತೆ ಗೊತ್ತಾ? ಆ ಫೈಲ್ ಆಗುತ್ತಲ್ಲ ನ್ಯೂರಾನ್ಸ್, ಅದೇ ತರದ ಎಲ್ಲವನ್ನೂ ಜೋಡಿಸುತ್ತೆ, ಮೊಬೈಲ್ ಮೇಲೆ ಕೈ ಹೋಗುತ್ತೆ, ನಿಧಾನವಾಗಿ ಸರ್ಚ್ ಮಾಡಿ ಶುರು ಮಾಡುತ್ತೆ ಯಾವುದು ಅಂತೇಳಿ. ಸರ್ಚ್ ಮಾಡಿ ಹುಡುಕುತ್ತಲ್ಲ, ಹುಡುಕ್ತಾ ಅದನ್ನು ಎಷ್ಟು ಡೀಪ್ ಆಗಿ ತಗೊಳುತ್ತೆ ಅಂತಂದ್ರೆ ಅದು ನಿಧಾನವಾಗಿ ವೈರ್ ಆಗ್ತಾ ನೀವು ಆಚೆ ಹೋಗೋದ್ರ ವೇಳೆಗೆ ಯಾರ್ಯಾರು ಈ ತರ ವೈರ್ ಮಾಡ್ಕೊಂಡಿದ್ದಾರೋ ಎಲ್ಲರೂ ಒಂದು ಮೂವ್ ಮಾಡ್ತಾರೆ. ವಿತೌಟ್ ಯುವರ್ ನಾಲೆಜ್, ನಿಮ್ಗೆ ಗೊತ್ತೇ ಇಲ್ಲ. ಎಲ್ಲರೂ ಏನ್ ಮಗ ಏನ್ ಆಚೆ ಹೋಗೋಣ ಅಂದ್ರೆ ಮುಗಿದು ನೀವು ನಿಮ್ಗೆ ಗೊತ್ತೇ ಇಲ್ಲ. ವಿತೌಟ್ ಯುವರ್ ನಾಲೆಜ್ ಈ ಹೀಗೆ ಫೈಲ್ ಆಗಿರುವಂತ ನ್ಯೂರಾನ್ಗಳು ನಿಮ್ಮನ್ನು ಎಳ್ಕೊಂಡು ಹೋಗುವ ಮಾಲಿನ್ಯ ನಿಲ್ಲಿಸಬಲ್ಲದು. ಈಗ ಆಲೋಚನೆ ಮಾಡಿ, ಇದೇ ಮೆದುಳಿಗೆ
ಕೊಟ್ಟು ಫ್ರೈ ಮಾಡಿಸ್ತೀನಿ ಅನ್ನೋದಾದ್ರೆ ಯಾವುದು ಹುಟ್ಟುಗುಣ ಅಂತ ಕರೀತಿದ್ವೋ ಅದನ್ನು ಸುಡಬಹುದಾಗಿರುವ ಸಾಧ್ಯತೆ ಇದೆ ಅಂತ ಇವತ್ತು ನ್ಯೂರೋ ಸೈನ್ಸ್ ಹೇಳುತ್ತೆ ಅಂತಂದ್ರೆ ವೈ ಕಾಂಟ್ ವಿ ಚೇಂಜ್? ಇಟ್ ಇಸ್ ಪಾಸಿಬಲ್. ನಾನು ಸೈನ್ಸಿನ ಆಧಾರದ ಮೇಲೆ ಮಾತಾಡ್ತೀನಿ. ನನಗೆ ಗೊತ್ತಿದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಮುಂದೆ ಮಾತಾಡ್ತೀನಿ, ಕಥೆ ನೋಡಲು ಆಗಲ್ಲ. ಅದಕ್ಕೆ ಸೈನ್ಸ್ ಇಟ್ಕೊಂಡ ನಾನು ಎದುರುಗಡೆ ಬಿಚ್ಚಿಡ್ತಾ ಇರೋದು. ನಾನು ಹೇಳ್ಬೇಕಾದ್ರೆ ಪ್ರತಿಯೊಂದು ಹೇಳ್ತೀನಿ, ಸರ್ಚ್ ಮಾಡಿ. ಇದರ ಎಷ್ಟು ವಿಸ್ತಾರವಾದ ಚರ್ಚೆ ಇದೆ ಅಂತಂದ್ರೆ, ನೀವು ಮನಸ್ಸು ಮಾಡಿದರೆ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತನ್ನ ಇವತ್ತು ನ್ಯೂರೋ ಸೈನ್ಸ್ ಪ್ರೂವ್ ಮಾಡಲಿಕ್ಕೆ ನಿಂತಿದೆಯಲ್ಲ, ಅದು ಅತ್ಯದ್ಭುತ ಸಂಗತಿ ಅಂತ ನನಗೆ. ಅದ್ರ ಮನಸ್ಸು ಮಾಡ್ಲಿಕ್ಕೆ ಹೇಗೆ ಅನ್ನೋದೇ ಪ್ರಶ್ನೆ. ಹೆಂಗಿರುತ್ತೆ ಅಂತಂದ್ರೆ, ಕೆಲವೊಂದ್ಸಲ ಯಾವಾಗಲೂ ಒಂದು ಫೀಲಿಂಗ್ ಅಲ್ಲಿ ಇದೆ ಅಂತಂದ್ರೆ ಅದರಿಂದ ಆಚೆ ಮನಸ್ಸಾಗ್ತದೆ. ನನಗಂತೂ ಬಹಳ ಫೀಲಿಂಗ್ ಆ ಫೀಲಿಂಗ್ ಆಚೆ ಬರುತ್ತೆ ಬೇಡ. ಇದಕ್ಕೆ ರಾಮಕೃಷ್ಣ ಒಂದು ಕಥೆ ಹೇಳ್ತಾರೆ, ನನಗೆ ಬಹಳ ಇಷ್ಟವಾಗುವಂತ ಕಥೆ. ಯಾವ್ದಾದ್ರು ನನಗೆ ಇಷ್ಟ ಆಗಿ ನನಗೆ ಆಗಾಗ ಟ್ರಿಗರ್ ಆಗಿ ಮೋಟಿವ್ ಮಾಡ್ತಿರುತ್ತೋ ನಿಮ್ಗೆ ಹೇಳ್ತೀನಿ ನಾನು. ರಾಮಕೃಷ್ಣ ಹೇಳ್ತಾರೆ, ನಮ್ಗೆ ಹೆಂಗಿರುತ್ತೆ ಈ ಫೀಲಿಂಗ್ ಅಂದ್ರೆ ನೋಡಿ, ನಮ್ಮನ್ನ ನಾವೇ ಹಿಂಡಿಕೊಂಡು ಫೀಲಿಂಗ್ ಅನುಭವಿಸುವಂತ ಭಾವನೆ ಇರ್ತದ್ದು ಅಂತ. ಒಂದು ನಾಯಿ 4 ದಿನ ಊಟ ಸಿಗದೆ ಅಡ್ಡಾಡ್ತದೆ. ಹೊಟ್ಟೆ ಹಸಿ ಸ್ವಲ್ಪ ಹೊತ್ತಿಗೆ ಸತ್ತೇ ಹೋಗ್ತೀನಿ ಅಂತ ಅದಕ್ಕೆ ಅನ್ನಿಸ್ತು. ಅಷ್ಟೊತ್ತಿಗೆ ಅದೊಂದು ಮೂಳೆ ತುಳು ಕಾಣಿಸ್ತು ದೂರದಲ್ಲಿ. ಅದು ಬಹಳ ಖುಷಿ ಆಯ್ತು, ಮೂಳೆ ತುಳು ಸಿಕ್ಬಿಡ್ತಲ್ಲ. ಆ ಮೂಳೆಯಲ್ಲಿ 1 ವರ್ಷ ಆಗಿದೆ. 1 ವರ್ಷ ಆಗಿದೆ ಅಂತಂದ್ರೆ ಅದ್ರಲ್ಲಿ ಸತ್ವವೇ ಇಲ್ಲ ಅಂತ, ಮಾಂಸವೂ ಇಲ್ಲ, ರಕ್ತವೂ ಇಲ್ಲ, ಏನೂ ಇಲ್ಲ. ಮುಟ್ಟಿದ್ರೆ ಪುಡಿ ಆಗಿರುವಂತ ಮೂಳೆ ಏನೂ ಇಲ್ಲ ಅದರಲ್ಲಿ. ಈ ನಾಯಿಗೆ ಮೂಳೆ ನೋಡಿದ ತಕ್ಷಣ ಜೊಲ್ಲು ರಸ ಬಂತು. ಇನ್ನು ಆ ಮೂಳೆ ತಿನ್ಬೇಕು ಅಂತ ಓಡ್ತು. ಆ ಮೂಳೆ ಬಾಯಿ ಹಾಕಿ ಅಗಿಲಿಕ್ಕೆ ಶುರು ಮಾಡ್ತು. ಅಗಿಲಿಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಆನಂದ ಆಯ್ತಪ್ಪ, ಎಷ್ಟು ಚೆನ್ನಾಗಿದೆಪ್ಪ ಈ ಮೂಳೆ, ಭಗವಂತ ನನಗೋಸ್ಕರ ಕೊಟ್ಟನಲ್ಲ ಅಂತ. ಏನೂ ಇರಲಿಲ್ಲ. ಮತ್ತೆ ಎಲ್ಲಿಂದ ಕೊಟ್ಟ ಅಂತಂದ್ರೆ, ಆ ಮೂಳೆನ ಕಚ್ಚಿ ತಿನ್ಬೇಕಾದ್ರೆ ಅದರ ಒಸಡು ಹರಿಲಿಕ್ಕೆ ಶುರುವಾಯ್ತಂತೆ. ಆ ಒಸಡಿನಿಂದ ರಕ್ತ ಬರಲಿಕ್ಕೆ ಶುರುವಾಯ್ತಲ್ಲ, ಅದೇ ರಕ್ತನ ಟೇಸ್ಟ್ ಮಾಡ್ತದೆ. ತನ್ನದೇ ರಕ್ತವನ್ನ ಟೇಸ್ಟ್ ಮಾಡ್ತಾ ಮಾಡ್ತಾ ಅದು ಎಂಜಾಯ್ ಮಾಡ್ತಿದ್ದೇವಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಂತ. ನಾವು ಅನೇಕ ಬಾರಿ ಯಾವುದೋ ಒಂದು ಬೇಡದ ಫೀಲಿಂಗ್ ಅಲ್ಲಿ ಸಿಕ್ಕಾಕೊಂಡು ಎಂಜಾಯ್ ಮಾಡೋ ಮಟ್ಟಿಗೆ ಬಂದಿರ್ತೀವಲ್ಲ, ನಮ್ಗೆ ಗೊತ್ತಿಲ್ಲ ನನ್ನದೇ ಜೀವನವನ್ನು ನುಂಗಿ ಹೀಗೆ ಅದನ್ನ ಎಂಜಾಯ್ ಮಾಡ್ತೀವಿ. ಈ ಏಜಿನ ದೊಡ್ಡ ಪ್ರಾಬ್ಲಮ್ ಅದು. ಈ ಯಾವ ಏಜಲ್ಲಿ ಇದ್ದೀವಿ ನಾವು ಅಂತಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವುದೋ ಒಂದು ಫೀಲಿಂಗ್ ಅಲ್ಲಿ ಆನಂದ ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ತೀವಿ, ಆದ್ರೆ ಆ ಆನಂದ ನನ್ನನ್ನೇ ಹಿಂಡ್ತಾ ಇದೆ ಅಂತ. ಒಂದು ಪಫ್ ಸಿಗರೇಟ್ ಅನ್ನ ಸಿಗಾರನ್ನ ಎಳೆದಾಗ ಅದರ ಹೊಗೆ ಏನು ಒಳಗೋಗಿ ಸೇರ್ಕೊಳ್ಳುತ್ತೆ. ಎಲ್ರಿಗೂ ಚೆನ್ನಾಗಿ ಗೊತ್ತು, ಸೈನ್ಸ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಎಷ್ಟು ವಿಡಿಯೋ ನೋಡಿದ್ದೀವಿ ಅಂತಂದ್ರೆ ಪ್ರತಿ ಬಾರಿ ನೋಡಿದಾಗ ಗೊತ್ತಾಗ್ತಿರ್ತೇವೆ ಏನಾಗುತ್ತೆ ನೋಡೋಣ ಇದು ಅಂತ ತೋರಿಸ್ಕೊಂಡೇ ನೋಡಿದ್ದೀವಿ. ಅಲ್ಲಿ ಎದ್ದು ಸಿಗರೇಟ್ ಸೇರ್ಕೊಂಡ್ರೆ ಗೊತ್ತಿರ್ತೀವಿ. ಸಿಗರೇಟ್ ಸೇರುವಾಗ ಆ ಫೀಲಿಂಗ್ ಅಲ್ಲಿ ಸಿಕ್ಕಾಕೊಳ್ತಾ ಇದೀವಲ್ಲ, ಈ ಫೀಲಿಂಗು ನನ್ನದೇ ಜೀವವನ್ನು ಹೇಳ್ತಾ ಇದೆ ಅಂತ. ನಾಯಿ ಕಥೆ ಕೇಳುವಾಗ ನಾವು ಎಷ್ಟು ಆನಂದ ಪಟ್ಟಿದ್ವೋ, ಆ ನಾಯಿ ನಾನೇ ಅಂತ ಗೊತ್ತಿಲ್ಲ. ನಾನೇ ನಾಯಿ. ಆ ನಾಯಿಯ ಮನಸ್ಸು ಹೇಗೋ ನನ್ನ ಮನಸ್ಸು ಹಾಗೆ ಅಂತ. ಈ ಮನಸ್ಸಿಗೆ ಮೇಲೆ ತರೋದು ಹೇಗೆ? ಬ್ಯೂಟಿಫುಲ್ ಮೆಥಡ್. ನಾನು 9ನೇ ಕ್ಲಾಸ್ ಇದ್ದಾಗ ನನ್ನ ಸ್ವಾಮೀಜಿಯವರು ಭಾಷಣ ಹೇಳ್ತಿದ್ದೆ, ಬಹಳ ಚೆನ್ನಾಗಿತ್ತು. ನಾನು ಹೈಸ್ಕೂಲ್ ಮಕ್ಕಳಿಗೆ ಕಥೆ ಹೇಳ್ತೀನಿ, ನನ್ಗೆ ಬಹಳ ಇಷ್ಟ ಆಗೋದಾಗಿದ್ದರಿಂದ. ಅವಾಗ ರಾಜ ಒಂದ್ಸಲ ಬಂದ. ಅವನು ಮಾರುವೇಷದಲ್ಲಿ ಬಂದಿದ್ರಿಂದ ಜೇಬಲ್ಲಿ ಪರಸಿಟ್ಕೊಂಡಿರಲಿಲ್ಲ. ಜಿಲೇಬಿ ಬೇಕಿತ್ತು ಅವನಿಗೆ. ಅಂಗಡಿ ಯಾವುದೋ ಮಂದಿ ಜಿಲೇಬಿ ಮಾಡ್ತಿದ್ರು, ಫ್ರೆಶ್ ಜಿಲೇಬಿ. ಮಾಡೋದು ನೋಡಿರ್ಲಿಲ್ಲ ಅವನು, ತಿಂದು ಗೊತ್ತಿತ್ತು ನನಗೆ. ಮಾಡೋದನ್ನು ನೋಡಿ ಅಂಗಡಿಯಲ್ಲಿ ಹೋಗಿ ಒಂದು ಭಿಕ್ಷಾ ಪಾತ್ರ ಇಟ್ಕೊಂಡು ಜಿಲೇಬಿ ಕೊಡ್ತೀರಾ ಅಂತ ಹೇಳಿದ. ಅಂಗಡಿಯವನು ನೋಡಿದವನು ಕೇಳಿದ, ಕಟ್ ಮಸ್ತಾಗಿದೆಯಾ, ನಾಚಿಕೆ ಬರೋದು ರುಚಿ ಬರೋದು. ಇವಾಗ ಅನಿಸ್ತು, ಹೌದಾ ಕಟ್ ಮಾಡ್ತಿದ್ದೀನಿ, ಆದ್ರೆ ಜಿಲೇಬಿ ತಿನ್ನಬೇಕು ಅಂತ ನಾಳೆ ಹೇಳಿ ಆಗಿದೆ, ನಾನು ತಗೊಳ್ಳೇಬೇಕೀಗ ಪ್ಲೀಸ್ ಅಂತಂದ್ರಲ್ಲ. ಕೆಲಸ ಮಾಡಬೇಕು, ಸಾಯಂಕಾಲ ಜಿಲೇಬಿನೂ ಕೊಡ್ತೀವಿ, ಸಾಮಾನು ಕೊಡ್ತೀವಿ. ರಾಜ ಅಂತ ಗೊತ್ತಿದ್ರೆ ಅಂಗಡಿಯವರು ಕೊಡ್ತೀವಿ ನಾವು, ಇವ್ರಿಗೆ ಗೊತ್ತಿಲ್ಲ ಮಾರುವೇಷದಲ್ಲಿ ಇದ್ದಲ್ಲ. ಹೀಗಾಗಿ ಜಿಲೇಬಿನೂ ಕೊಡ್ತೀನಿ ಬಾ ಅಂತೇಳಿ ಕಾಲ ಕೂರಿಸ್ಕೊಂಡ. ಇವ್ರು ಬೆಳಗಿಂದ ಸಂಜೆ ಕೆಲಸ ಮಾಡಿದ. ಕೆಲಸ ಮುಗಿಯೋ ವೇಳೆಗೆ ದುಡ್ಡು ಕೊಟ್ಟು 4 ಜಿಲೇಬಿ ಕೊಟ್ಟರು. ಏನ್ ಮಾಡೋದು ಗೊತ್ತಾ, ರಾಜ ದುಡ್ಡು ನೋಡಿಸ್ಬಿಟ್ಟು ಜಿಲೇಬಿ ಕೊಡೋದು. ಹೆಂಗಿರುತ್ತೆ ನೋಡಿ ತುರಿತ. ಅದನ್ನು ತಗೊಂಡ್ ಬಂದು ಏನ್ ಮಾಡ್ದ, ರಾಜನ ಮನಸ್ಸು ಎಲ್ಲಿ ಕೆಲಸ ಮಾಡ್ಕೊಂಡು ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ನು ಹೋಗಿ ಒಂದು ಟ್ಯಾಂಕ್ ಬಂದ ಒಂದು ಕೆರೆ ಏರಿ ಮೇಲೆ ಕೂತ್ಕೊಂಡು ಈ ಜಿಲೇಬಿ ಮುಂದೆ ಇಟ್ಕೊಂಡ. ಒಂದು ಜಿಲೇಬಿ ತೆಗೆದು ಎಲ್ಲ ಜಿಲೇಬಿ ನಿನ್ನ ಆಸೆಗೆ ಒಂದು ಇಡೀ ದಿನ ಕೂಲಿ ಹೋಗ್ತಾರೆ, ಕೆಲಸ ನನಗೆ ಮಾಡ್ತೀವಿ ಅಂತ ನಾಲಿಗೆ ಒಂದು ಚೂರು ಮಣ್ಣಿನ ಹೆಂಟೆ ತಗೊಂಡು ನಾಲಿಗೆ ಚೆನ್ನಾಗಿ ಉಜ್ಜಿ ಜಿಲೇಬಿ ತೆಗೆದು ಕೆರೆಗೆ ಇಷ್ಟ. 2ನೇ ಜಿಲೇಬಿ ತಗೊಂಬಂದ. ಜಿಲೇಬಿ ಮಾಡ್ತೀವಿ 2ನೇದು ಮಣ್ಣಿನ ಹೆಂಟೆ ಉಜ್ಜಿದ. ನಾವು ಮನಸ್ಸಿನ ಕೆಪಾಸಿಟಿ ಹೇಗಿದೆ ಗೊತ್ತಾ, ನಂಗೆ ಅವ್ರು ಹೇಳ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀನಿ. ನನ್ನ ಆಚರಣೆ ಇಲ್ವಲ್ಲ, ಎಲ್ಲ ನಮ್ದೇ ಕಥೆ ಇದು. ನಾನು ಯಾವುದೋ ರಾಜ ಅಂತಂದ್ರೆ ಯಾವುದೋ ರಾಜ ಅಲ್ಲ, ಅದು ನಾನು ಮತ್ತು ನೀವೇ. ಆ ರಾಜನ ಕಥೆ ಹೇಗೆ ಅಂತಂದ್ರೆ, ಪ್ಯಾಕೆಟ್ ಅಲ್ಲಿ ಕೊನೆಯ ಜಿಲೇಬಿ. ಮನಸ್ಸು ಹೇಳ್ತು, ರಾಜ ಕೊನೆಯದಾದ್ರು ತಿನ್ನು ಹೇಳಲ್ವ ಇದು.
ಸ್ವಲ್ಪ ಮಟ್ಟಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಮನೆಗೆ ಹೊರಟ ಅಂತ ನಾವೇನ್ ಮಾಡ್ತೀವಿ ಗೊತ್ತಾ, ಚಿಕ್ಕಂದಿನಿಂದಲೂ ಕೇಳಿದ್ದು ಕೊಟ್ಟು ಈ ಮನಸ್ಸನ್ನ ಬುದ್ಧಿಯ ಅಡಿಯಲ್ಲಿ ತರೋ ಬದಲು ಈ ಮನಸ್ಸನ್ನ ನಾವು ಅದು ಕೇಳದಂತೆ ನಡೆಯುವಂತ ಹಾಗೆ ಇಟ್ಕೊಂಡಿದ್ದೀವಿ ಅಂತ ನೆನ್ಪಿಟ್ಕೊಳ್ಳಿ. ಮನಸ್ಸು ಬುದ್ಧಿಯ ಕೆಳಗಿರಬೇಕು, ಬುದ್ಧಿ ಮನಸ್ಸಿನ ಕೆಳಗೆ. ನಚಿಕೇತ ಅಂತ ಹುಡುಗ ಯಮನ ಬಳಿ ಹೋಗ್ತಾನೆ. ಯಮನ ಬಳಿ ಯಾಕೆ ಹೋಗ್ತಾನೆ ಅಂತಂದ್ರೆ ಅವನು ಅಧ್ಯಯನ ಮಾಡಬೇಕು, ಅಂದ್ರೆ ತಂದೆ ಮಾಡಿದ ತಪ್ಪನ್ನ ಸರಿಪಡಿಸಬೇಕು ಅಂತ ಯಮನ ಬಳಿ ಹೋಗುದು. ಯಮನ ಬಳಿ ಹೋಗಿ ಒಂದು ಪ್ರಶ್ನೆ ಕೇಳಿದಾಗ ಯಮ ಒಂದು ಉತ್ತರ ಕೊಡ್ತಾನೆ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅಂತಂದ್ರೆ, ಮಗು ನಚಿಕೇತ, ಈ ದೇಹವೇ ರಥ, ಈ ರಥದ 5 ಕುದುರೆಗಳು ಯಾವುದಿದೆಯೋ ಅದು ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದರ ಲಗಾಮು ಮನಸ್ಸು, ಇದನ್ನ ಹಿಡಿದುಕೊಂಡಿರುವಂತದ್ದು ಬುದ್ಧಿ ಆಗಿರ್ಬೇಕು ಅಂತ. ಆದ್ರೆ ನಮ್ಮ ಪ್ರಾಬ್ಲಮ್ ಏನು ಅಂದ್ರೆ ಬುದ್ಧಿ ವರ್ಕೆ ಮಾಡದಿರುವಂತ ಸ್ಥಿತಿ ಕಂಡುಬಿಟ್ಟಿದ್ದೀವಿ. ಅದಕ್ಕೆ ಪಂಚಕೋಶೀಯ ಸಿದ್ಧಾಂತದಲ್ಲಿ ಮೊದಲು ಅನ್ನಂ ಬ್ರಹ್ಮ, 2 ಪ್ರಾಣ, 3ನೇದು ಮನಸ್ಸು, 4ನೇದು ಬುದ್ಧಿ ಅಂತ. ಮನಸ್ಸಿಗಿಂತಲೂ ಆಳಕ್ಕೆ ಹೋಗ್ಬೇಕು. ಯಾವಾಗ ಬುದ್ಧಿ ಚುರುಕಾಗಿ ಕೆಲಸ ಮಾಡುತ್ತೋ ಆ ಮನಸ್ಸು ಅದರ ಅಡಿಯಲ್ಲಿ ನಿಂತುಕೊಳ್ಳುತ್ತೆ ಅಂತ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಥಿಂಕ್ ಟುಡೇ. ಅದರ ಮಜಾ ಅಂತ ಮಿತ್ರರೆ, ನನಗೆ ಇಂಗ್ಲಿಷ್ ಮೇಲೆ ಯಾವಾಗ ಒಂದು ವೀಕೆಸ್ಟ್ ಲ್ಯಾಂಗ್ವೇಜ್ ಅಂತ ತಮಾಷೆ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ನೀವು ಸೈನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬಹುದು, ಆದ್ರೆ ನೀವು ಹೇಳಲಿಕ್ಕೆ ಬಯಸುವಂತ ಯಾವ ವಿಚಾರವನ್ನು ಹೇಳಲಿಕ್ಕೆ ಆಗಲ್ಲ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಇವತ್ತೇನಾದ್ರು ಮೈಂಡ್, ಮನಸ್ಸಿನ ಇಂಗ್ಲಿಷ್ ಪದ ಮೈಂಡ್ ಅನ್ನೋದಾದ್ರೆ ನಾನು ಸುಮ್ಮನೆ ನೀವು ಕೇಳ್ತೀನಿ ಮೈಂಡ್ ಎಲ್ಲಿದೆ ಅಂತಂದ್ರೆ ನಾವೆಲ್ಲರೂ ತಕ್ಷಣ ಇಲ್ಲಿ ತೋರಿಸ್ತೀವಿ. ರೈಟ್, ಎಲ್ಲರೂ ಇಲ್ಲಿ ತೋರಿಸ್ತೀವಿ. ಮನಸ್ಸು ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ತೋರಿಸ್ತೀವಿ. ಹೆಂಗದು? ಇಂಗ್ಲಿಷ್ಗೂ ಕನ್ನಡಕ್ಕೂ 1.5 ಡಿಫರೆನ್ಸ್. ಮನಸ್ಸು ಇಲ್ಲಿ ಬರುತ್ತೆ, ಮೈಂಡ್ ಇಲ್ಲಿ ಬರುತ್ತೆ. ಇಂಗ್ಲಿಷ್ ನಾವು ಮೈಂಡ್ ಇಂದ ಯೋಚನೆ ಮಾಡ್ತಿರ್ತಾರೆ, ನಾವು ಮನಸ್ಸನ್ನ ದಾಳ ಮಾಡಿಕೊಂಡು ಆ ಮನಸ್ಸಿನ ಮೂಲಕ ಕೆಲಸ ಮಾಡಿಸ್ಕೊಳ್ತಿರ್ತೀವಿ ಅಂತ. ಹೀಗಾಗಿ ಎಕ್ಸ್ಪ್ಲನೇಷನ್ ಯಾವಾಗಲೂ ಒಂದೇ ಆಗಿರೋಲ್ಲ. ನೀವು ಇಂಗ್ಲಿಷ್ ಅಲ್ಲಿ ಮೈಂಡ್ ಅಂದಾಗ ಬೇರೆ, ಕನ್ನಡದಲ್ಲಿ ಮನಸ್ಸು ಅಂದಾಗ, ಸಂಸ್ಕೃತದಲ್ಲಿ ಮನಸ್ಸು ಅಂದಾಗ ಅದು ಬೇರೆ ಅಂತ. ಈ ಮನಸ್ಸನ್ನ ಬುದ್ಧಿಯ ಅಡಿಯಲ್ಲಿ, ಇಂಟಲೆಕ್ಟ್ ನ ಅಡಿಯಲ್ಲಿ ತರಬೇಕಾಗಿರುವಂತ ಕೆಲಸ ಇದೆಯಲ್ಲ, ಆ ಇಂಟಲೆಕ್ಟ್ ನ ಅಡಿಯಲ್ಲಿ ತರಬೇಕಾಗಿರುವಂತ ಕೆಲಸ ಇವತ್ತಾಗಬೇಕು. ಯಾವಾಗ ಮನಸ್ಸು ಇಂಟಲೆಕ್ಟ್ ನ ಅಡಿಯಲ್ಲಿ ಬರುತ್ತೋ ಆಗ ನಿಮಗೆ ವಿಶ್ವಾಸ ಶುರುವಾಗುತ್ತೆ. ನಾನು ಆತ್ಮಕ್ಕಾಗಿ ಬದುಕಿದ್ದೀನಿ ಅಂತ. ಆ ಆತ್ಮವಿಶ್ವಾಸದ ಪರಿಕಲ್ಪನೆ ಇದೆಯಲ್ಲ, ಅದನ್ನು ಭಾರತೀಯ ಶಾಸ್ತ್ರ ಹೇಳುವುದು ಆನಂದದ ಕಡೆ ಹೊರಡಬೇಕು ಅಂತ. ಯಾರು ಆನಂದಕ್ಕಾಗಿ ಕೆಲಸ ಮಾಡ್ತಾನೋ ಅವನು ಜಗತ್ತನ್ನು ತನ್ನ ಕಾಲುಗಳನ್ನು ಇಟ್ಬಿಡ್ತಾನೆ, ಅವನು ಜಗತ್ತಿನಿಂದ ಗೌರವಿಸಲ್ಪಡ್ತಾನೆ. ಅಂಥವನೇ ಜಗತ್ತನ್ನ ಗೆಲ್ಲಬಲ್ಲನು. ನಾನೊಂದು ಘಟನೆ ಹಂಚ್ಕೋತೀನಿ. ಬೆಳಗಾವಿಯಲ್ಲಿ ಯಾರಾದ್ರೂ ಬೆಳಗಾವಿ ಇದ್ರೆ ಪ್ಲೀಸ್ ಗೋ ಅಂಡ್ ಮೀಟ್. ನೀವು ಮೀಟ್ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಜೀವನದಲ್ಲಿ ಎಂತೆಂತ ಜನ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಅವಳ ಹೆಸರು ನಾಗರತ್ನ ಅಂತ. ನನಗೆ ಯಾವಾಗಾದ್ರೂ ಜೀವನದಲ್ಲಿ ಸೋಲ್ತೀನಿ ಅಂತ ಅನಿಸಿದಾಗ ಒಮ್ಮೆ ನಾಗರತ್ನ ವಾಟ್ಸ್ಆಪ್ ನಾನು ತೆಗೆದು ನೋಡ್ತೀನಿ ಅವಳ ಮುಖವನ್ನು. ನನ್ನ ಶಕ್ತಿ ತುಂಬ್ತಾಳೆ ಹುಡುಗಿ. ಏನಕ್ಕೆ ಗೊತ್ತೇ, ತುಂಬಾ ಕ್ರಿಯೇಟಿವ್ ಆಗಿರೋಂಥ ಹುಡುಗಿ. ಮದುವೆ ಆದ್ಮೇಲೆ ಅವಳಿಗೆ HIV ಪಾಸಿಟಿವ್ ಆಗಿದೆ. HIV ಪಾಸಿಟಿವ್ ಆಗಿ ಒಂದಿನ ಡಾಕ್ಟರ್ ಹತ್ರ ಹೋದಾಗ ನನಗೆ HIV ಪಾಸಿಟಿವ್ ಇದೆ ಅಂತ ಗೊತ್ತಾಗಿ, ಒಬ್ಬಳಿಗೆ ಅಲ್ಲ, ಸಹಜವಾಗಿ ಗಂಡನಿಂದ ಬಂದಿರೋದಾಗಿರೋದ್ರಿಂದ ಗಂಡ ಹೆಂಡತಿ ಇಬ್ರು HIV ಪಾಸಿಟಿವ್. HIV ಪಾಸಿಟಿವ್ ಗಂಡ ಹೆಂಡತಿ ಏನ್ ಮಾಡ್ಬೋದು ಹೇಳಿ? ಒಂದು ರೂಮಲ್ಲಿ ಕೋಣೆಯಲ್ಲಿ ತಮ್ಮಂತ ಕೂಡ ಹಾಕೋಬೇಕು, ಪ್ರತಿದಿನ ಅಳಬೇಕು, ಸಾವು ಹತ್ರ ಕಾಣಿಸ್ತಾ ಇರುತ್ತೆ, ಸಾಯೋದಕ್ಕೆ ಸಿದ್ಧವಾಗಬೇಕು. ಬಟ್ ಅವಳು ದುರದೃಷ್ಟಕ್ಕೆ ಶಿ ವಾಸ್ ಕ್ಯಾರಿಂಗ್. ಹೊಟ್ಟೆಯಲ್ಲಿ ಮಗು ಇದೆ, ಈ ಮಗುವನ್ನು ಸಾಯಿಸ್ಲಿಕ್ಕೆ ಮನಸ್ಸಿಲ್ಲ ಅವಳಿಗೆ. ಈ ಮಗು ಚೆನ್ನಾಗಿ ಬದುಕಿಸ್ಬೇಕು ಅಂತ ಮೊದಲು ನಿರ್ಧಾರ ಮಾಡಿದೆ. ಏನ್ ಗೊತ್ತಾ, ನನಗೂ ನನ್ನ ಗಂಡನಿಗೂ HIV ಇರ್ಬೋದು, ಬಟ್ ನಾನು ಇರುವಂತ ಎಲ್ಲ ವಿಜ್ಞಾನವನ್ನು, ಎಲ್ಲ ಮೆಡಿಕಲ್ ಸೈನ್ಸ್ ಅನ್ನು ಬಳಸಿಕೊಂಡು ನನ್ನ ಮಗುವಿಗೆ HIV ಇರೋ ತರ ಮಾಡ್ತೀನಿ ಅಂತ ಡಾಕ್ಟರ್ ಜೊತೆ ಹಗಲು ರಾತ್ರಿ ಕೆಲಸ ಮಾಡ್ತಾ, ಡಾಕ್ಟರ್ ಏನ್ ಹೇಳಿದ್ರು ಅದನ್ನು ಮಾಡ್ತಾ ಆ ಮಗುವನ್ನ ಆಕೆ ಹೆತ್ತ ನಂತರ ಡಾಕ್ಟರ್ ನೋಡಿ ಮಗುವಿನ ಬ್ಲಡ್ ಟೆಸ್ಟ್ ಮಾಡಿ ಹೇಳಿದಂತೆ ಈ ಮಗು HIV ನೆಗೆಟಿವ್ ಇದೆ ಅಂತ. ನನ್ನ ಮಗು ನೆಕ್ಸ್ಟ್ ಏನು ಮಗು ಆಯ್ತು, ಆ ಮಗು ಸ್ವಲ್ಪ ನೋಡ್ಕೊಳ್ಳೋದು, ಯಾರಿಗಾದ್ರೂ ನೋಡೋದು, ಸಾಯ್ಬೇಕು ಅಷ್ಟೇ ಇಲ್ಲ. ಬಟ್ ಏನ್ ಮಾಡಿದ್ರು ಗೊತ್ತಾ, ಪ್ರೆಸ್ ಮೀಟ್ ಕರೆದು ಏನ್ ಹೇಳಿದ್ರು ಗೊತ್ತಾ, ನನಗನ್ಸುತ್ತೆ ಇಡೀ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನನಗೆ HIV ಇದೆ ಅಂತ ಹೇಳ್ಕೊಂಡಳು ಪ್ರೆಸ್ ಅಂತ ಹೇಳಿದ್ರು, ನಾನು HIV ಪಾಸಿಟಿವ್ ಪೇಷಂಟ್. ಹೇಗಿರ್ಬೋದು ಅಲ್ಲಿವರೆಗೂ ಅಕ್ಕಪಕ್ಕದ ಜನ ನಾಗರತ್ನ ನೋಡ್ತಿದ್ದ ರೀತಿಗೂ ನಾಳೆ ಬೆಳಗಿಂದ ಅವರು ನೋಡುವ ರೀತಿಗೂ ಬೇರೆ ಆಗುತ್ತೆ ಅಂತ ಗೊತ್ತಿದ್ದಾದ್ರೂ ಕೂಡ ಪ್ರೆಸ್ ಅಂತ ನಾನು HIV ಪಾಸಿಟಿವ್. ನಾನು ಯಾಕೆ ಮಾತ್ರ ಹೇಳ್ಕೊಳ್ತಿದ್ದೀನಿ ಅಂತಂದ್ರೆ, HIV ಪಾಸಿಟಿವ್ ಇರೋ ನಾವು ಬದುಕಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಹೀಗಾಗಿ ಯಾರ್ಯಾರಿಗೆ HIV ಪಾಸಿಟಿವ್ ಇದ್ದು ಸಾಯಬೇಕು ಅಂತ ಅನ್ಕೊಂಡಿದ್ದೀರೋ ನನ್ನ ಜೊತೆ ಬನ್ನಿ, ನಾನು ಇದನ್ನು ನೋಡ್ಕೊಳ್ತೀನಿ ಅಂದ್ಬಿಟ್ಟು ಹೋಗ್ಬೇಕು. ಅವರು 23-24 ಇರ್ಬೋದು, ನೀವು ಅವಳ ಎನರ್ಜಿ ಇದೆಯಲ್ಲ, ಐ ಕ್ಯಾನ್ ಚಾಲೆಂಜ್ ಯು, ನನ್ ಆಫ್ ಯು ಕ್ಯಾನ್ ಚಾಲೆಂಜ್. ಅಷ್ಟು ಎನರ್ಜಿ. ಅವಳು ಎಂತ ಅದ್ಭುತವಾದ ಹೆಣ್ಮಗಳು ಅಂತಂದ್ರೆ, ಇವತ್ತು ಕನಿಷ್ಠ ಪಕ್ಷ ಒಂದು 20 ಜನ ಪುಟ್ಟ ಮಕ್ಕಳನ್ನು ತನ್ನ ಜೊತೆ ಇಟ್ಕೊಂಡು ಸಾಕ್ತಾರೆ.
ನಾನು ಯಾವತ್ತಾದ್ರೂ ಕೆಲಸ ಮಾಡೋದು ನೋಡಿದಾಗ ನನಗೆ ಅನ್ಸುತ್ತೆ ರಾಣಿ ಲಕ್ಷ್ಮೀಬಾಯಿ ಹೀಗೆ ಇದ್ದಿರ್ಬೋದೇನೋ ಅಂತ. ನಾನು ಒಂದು ಪ್ರೋಗ್ರಾಮ್ ಬೆಳಗಾವಿಯಲ್ಲಿ ಮಾಡಬೇಕಾದಾಗ ಶಿ ಇಸ್ ಅ ವೆರಿ ಗುಡ್ ವಾಲಂಟಿಯರ್ ಆಫ್ ಆರ್ಗನೈಸರ್. ಸೋದರಿ ಅರ್ಜೆಂಟಿಗೆ ಏನೋ ಬೇಕಿತ್ತು, ನಮಗೆ ಒಳ್ಳೆ ಹುಡುಕಾಡ್ತಿದ್ದೀನಿ ಯಾವ ಹುಡುಗರು ಮುಂದಕ್ಕೆ ಹೋಗ್ತಾರೆ ಅಂತಂದ್ರೆ ಇವಳು ಆಗಲೇ ತನ್ನ ಸ್ಕೂಟಿ ತಗೊಂಡು ಗಾಡಿ ಮೇಲೆ ಕೂತಾಗಿದೆ, ಏನ್ ತರಬೇಕು ಹೇಳೋಣ ತಗೊಂಡ್ ಬರ್ತೀನಿ ನಾನು ಅಂತ ನಾನು ಅನ್ಕೊಂಡಿದ್ದೀನಿ. ಯಾವ ತಾಯಿ ಕಣ ನಾವು ಇಡೀ ಸ್ವತಂತ್ರ ಪ್ರತಿಷ್ಠಾನದ ಧ್ವಜವನ್ನ, ನಿವೇದಿತಾ ಧ್ವಜವನ್ನ ಕೈಯಲ್ಲಿ ಇಟ್ಕೊಂಡು 2 ಕಿಲೋಮೀಟರ್ ಹೋಗ್ಬೇಕು. ಆದ್ರೆ ಆ ಧ್ವಜವನ್ನು ಅವಳೇ ಸ್ವೀಕಾರ ಮಾಡಬೇಕು. ಅವಳು ನಡೀಲಿಕ್ಕೆ ಆಗಲ್ಲ ಅಂದ್ರೆ ಬೇರೆಯವರಿಗೆ ಕೊಡಬೇಕು ಅಂತಂದ್ರೆ ಏನ್ ಮಾಡಿದ್ರು ಗೊತ್ತಾ, ಅವಳು 2.5 ಕಿಲೋಮೀಟರ್ ಒಬ್ಬಳೆ ಧ್ವಜ ಇಟ್ಕೊಂಡು ಆ ಮೆರವಣಿಗೆ ಬಂದು ಯಾಕಂದ್ರೆ ಯಾರಿಗೂ ಕೊಡ್ಲೇ ಇಲ್ಲ. ನೀನ್ ಹೇಳಿದಿಲ್ಲ ಸುಸ್ತಾದ್ರೆ ಕೊಡೋದು, ಸುಸ್ತಾಗ್ಲೇ ಇಲ್ಲ ಕೊಡೋದು ಯಾಕೆ ಏನಾದ್ರು. ಮೊನ್ನೆ ನನ್ಗೆ ಹೇಳುವಾಗ ಬಹಳ ಬೇಜಾರ ಕರೆದು ಎಲ್ಲ ಕೂತಿದ್ವಿ. ಏನ್ ಹೇಳ್ತಾರೆ ಗೊತ್ತಾ, ನನಗೆ ಇತ್ತೀಚೆಗೆ ಬದುಕಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಿದೆ. ಆದ್ರೆ ನನಗೆ ಗೊತ್ತು ದಿನೇ 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 ಹೋಗ್ತಾ ನಾನು ಸತ್ತು ಹೋಗ್ತೀನಿ. ಒಂದೇ ಒಂದು ಆಸೆ, ನಾನು ಸತ್ತಾಗ ನೀವೆಲ್ಲರೂ ಇರಬೇಕು ಬರ್ತಿಲ್ಲ. ಅಂದ್ರೆ ನೀನ್ ಸಾಯೋದು ನನ್ಗೆ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ನಾನು ಸತ್ತಾಗೂ ತಲೆ ಕೆಡಿಸ್ಕೊಳ್ಳೋಲ್ಲ, ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ಕೊಂಡ್ರು. ನೀನ್ ಸತ್ತರೆ ನಮಗಿರುವಂತ ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಕಳ್ಕೊಂಡ್ಬಿಡುತ್ತೆ ಅನ್ನೋ ಹೆದರಿಕೆ ನಮ್ಮನ್ನು ಕಾಡ್ತಾ ಇದೆ. ಹೆಂಗ್ ಕಳ್ಕೊಳ್ಳೋದು ಅಂತ ಅವಳ ಆತ್ಮವಿಶ್ವಾಸದ ಲೆವೆಲ್ ಇದೆಯಲ್ಲ, ತನ್ನ ನಂಬಿಕೆಯ ಲೆವೆಲ್ ಯಾವ ಎತ್ತರಕ್ಕೆ ಇಟ್ಕೊಂಡು ನೀನ್ ಕೆಲಸ ಮಾಡ್ತಿದ್ದಾಳೆ ಅಂತಂದ್ರೆ ಒಂದು ಹೆಣ್ಣು ಮಗಳನ್ನು ಇಟ್ಟಿರ್ಬೋದಾದ್ರೆ ನಮ್ಗೆಲ್ಲ ಏನಾಗಿರ್ಬೋದಾಗಿ. ನನ್ನ ಫಾದರ್ HIV ಪಾಸಿಟಿವ್, ನಮ್ಗೆ ಯಾರು HIV ಪಾಸಿಟಿವ್ ಇಲ್ಲ, ನಮ್ಗೆ ಯಾರು ಕಾಲು ಭಗವಂತ ಕಿತ್ಕೊಂಡಿಲ್ಲ, ನಮ್ಗೆ ಯಾರು ಕೈ ಕಿತ್ಕೊಂಡಿಲ್ಲ, ಯಾರು ಕಣ್ಣು ಕಿತ್ಕೊಂಡಿಲ್ಲ. ಎಲ್ಲವನ್ನೂ ಭಗವಂತ ಪರಿಪೂರ್ಣವಾಗಿ ಕೊಟ್ಟ ನಂತರವೂ ಕೂಡ ನನ್ನಿಂದ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅದು ಭಗವಂತನ ತಪ್ಪಲ್ಲ, ನಂದು ಮತ್ತು ನಿಂದೆ ತಪ್ಪು. ನಾವು ಮಾಡ್ಲಿಕ್ಕಾಗದೆ. ಇದೇ ಬೆಂಗಳೂರಲ್ಲಿ ಅಶ್ವಿನಿ ಹಿಡಿಯುತ್ತಾಳೆ ಅನ್ನೋದು ನೋಡ್ಕೊಂಡ್ಬಿಟ್ಟು 2 ಕಣ್ಣಿಲ್ಲದ ಹುಡುಗಿಯವರು, 2 ಕಣ್ಣಿಲ್ಲದ ಹುಡುಗಿ ಸ್ಕೂಲಿಗೆ ಕಾಲೇಜ್ ಹೋಗ್ತಾ ಇದ್ದು, ಕಾಲೇಜ್ ಹೋಗುವಾಗ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಕರ್ಕೊಂಡು ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಒಂದಿನ ಅವಳಿಗೆ ಅನ್ನಿಸ್ತು ಯಾಕೆ ನಾನು ಅವ್ರು ಕರ್ಕೊಂಡು ಹೋಗ್ಬೇಕು, ನಾನೇ ಟ್ರೈ ಮಾಡ್ತೀನಿ ಅಂತ. ಒಂದಿನ ಅಮ್ಮಂಗೆ ಹೇಳಿದ್ರು ಇವತ್ತು ತುಂಬಾ ಲೇಟ್ ಇದೆ ಕಾಲೇಜು ಅಂತ ಹೇಳಿ ಒಂದು ಪೀರಿಯಡ್ ಮುಂಚೆ ಆಚೆ ಬಂದು ಕಷ್ಟಪಟ್ಟು ಒಂದು ಬಸ್ ಹತ್ತಿ ಬಸ್ ಡ್ರೈವರ್ ಹೇಳಿ ತಾನೇ ಹೇಳಿದ್ರು ಮನೆವರೆಗೂ ಹೋಗ್ಬಿಟ್ರೆ ಮನೆಯವರೆಲ್ಲ ಅವ್ರು ಹೆಂಗ್ ಬಂದೆ ಅಂತ. ಅವಳಿಗೆ ಅನ್ನಿಸ್ತು ನನ್ನ ಅಂತರಾತ್ಮದ ದನಿಗೆ ನಾನು ಹೋಗೋಡೋದೇ ಆದ್ರೆ ನಾನು 100% ಒಬ್ಬಳೇ ಬದುಕಬಹುದು ಅಂತ. ಪರಿಣಾಮ ಏನ್ ಗೊತ್ತಾ, ಒಂದು ಕಂಪನಿಯಲ್ಲಿ HR ಮ್ಯಾನೇಜರ್ ಆಗ್ತಾ ಜಾಬ್ ಸಿಕ್ತು. ಕಂಪನಿಯಲ್ಲಿ ಜಾಬ್ ಸಿಕ್ಕಿದ ತಕ್ಷಣ ಬಹಳ ಖುಷಿ ಅನ್ನಿಸ್ತಲ್ಲ. ಜಾಬ್ ಸಿಕ್ಕಿ 1 ವರ್ಷ ಕೆಲಸ ಬಿಡಬೇಕು ಅನ್ನಿಸ್ತು. ಯಾಕೆ ಗೊತ್ತಾ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ನಂತರ ಕಣ್ಣಿಲ್ಲದ ಮಕ್ಕಳನ್ನ ಕಾಲ ಮೇಲೆ ನಿಲ್ಲಿಸೋರು ಯಾರು? ಅವರನ್ನು ಮನೆ ಮಾಡಿದ್ರು. ಆ ಮನೆ ಅವರ ಅಪ್ಪಂದೇ. ಅಪ್ಪನೇ ಕೇಳ್ಕೊಂಡ್ರು, ನನಗೆ ಅಂತ ಏನು ಆಸ್ತಿ ಕೊಡೋದು ಬೇಡ, ಈ ಮನೆ ಬಿಟ್ಕೊಟ್ಟು ಹೋಗು. ಅಪ್ಪ ಬೇರೆ ಕಡೆ ಮನೆ ಮಾಡ್ಕೊಂಡು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಕಣ್ಣಿಲ್ಲದ ಮಕ್ಕಳನ್ನ ನನ್ನ ಜೊತೆ ಇಟ್ಕೊಳ್ತೀನಿ ಅಂತ 35 ಮಕ್ಕಳನ್ನ ಆಕೆ ಇವತ್ತು ಸಾಕೊಂಡಿದ್ದಾಳೆ. ಏನ್ ಚೆನ್ನಾಗಿ ನೋಡ್ಕೋತಾಳ ಮಕ್ಕಳನ್ನ ಅಂತಂದ್ರೆ ಆ ಹೆಣ್ಣು ಮಗುವಿಗೆ ಅವಳಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳೆಲ್ಲ ಒಲಿದು ಬಂದು ಇಂಗ್ಲೆಂಡಿನ ರಾಣಿಯ ಜೊತೆ ಊಟ ಡೈನಿಂಗ್ ಹಾಲ್ ಅಲ್ಲಿ ಇಂಗ್ಲೆಂಡಿನ ರಾಣಿ ಜೊತೆ ಕೂತ್ಕೊಂಡು ಊಟ ಮಾಡುವಂತ ವಾತಾವರಣ ನಿರ್ಮಾಣ ಆಯ್ತು. ನಾನು ಕೇಳಿದ್ರೆ ಹೆಂಗ್ ಸಾಧ್ಯ ಆಯ್ತು ಇದು ಅಂತಂದ್ರೆ ಅಂತರಾತ್ಮದ ಕೂಗನ್ನು ಕೇಳ್ತೀನಿ ನಾನು, ಅದಕ್ಕೆ ಸಾಧ್ಯ ಆಯ್ತು ಅಂತ. ಎಂತ ಅದ್ಭುತವಾದ ಹುಡುಗಿ ಗೊತ್ತೇನು, ಒಂದ್ಸಲ ಅವಳು ಮಾತಾಡ್ತಾ ಹೇಳಿದ್ರು, ನಾನು ಸುಮ್ಮನೆ ಟೀಕೆ ಮಾಡ್ತೀನಿ, ನಾನು ತುಂಬಾ ಚೆನ್ನಾಗಿ ಹೇಳೋದಿಲ್ಲ. ಅವಳು ಹೇಳಿದ್ದು ನಾನು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೀನಿ. ನಾನು ತಮಾಷೆ ಮಾಡಿದ್ರೆ ನೀನು ನೋಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಬಾರ್ದು, ಕೇಳಲಿಕ್ಕೆ ಹೋಗ್ತೀನಿ ಹೇಳ್ಬೇಕು. ಅವಳೇನಂತ ಗೊತ್ತಾ, ಅಣ್ಣ ನಿಮ್ಗಿಂತ ಚೆನ್ನಾಗಿ ಫಿಲ್ಮ್ ನೋಡ್ತೀನಿ. ನಾನು ಕೇಳಿದ್ರೆ ಹೇಗೆ, ನೀವು ಫಿಲ್ಮ್ ನಲ್ಲಿ ಕಾಣುವ ಚಿತ್ರಗಳಲ್ಲಿ ಮುಳುಗಿ ಹೋಗ್ತೀರಾ, ನಾನು ಕಾಣದೇ ಇರುವ ಸಂಗತಿಗಳನ್ನ ಅರಿಸ್ತಾ ಇರ್ತೀನಿ. ಹೀಗಾಗಿ ಯಾವಾಗಲೂ ಒಂದು ಮ್ಯೂಸಿಕ್ ಬರ್ತಾ ಇರುವಾಗ ನೆಕ್ಸ್ಟ್ ಆಕ್ಸಿಡೆಂಟ್ ಆಗುತ್ತೆ ಅಂತ ನಿಮ್ಗಿಂತ ಮುಂಚೆ ನಾನು ಗುರುತಿಸಬಲ್ಲೆ ಅಂತ. ನಮಗೆ ಗೊತ್ತಾಗ್ತಿರಲ್ಲ ನ್ಯೂಟ್ ಏನಾಗುತ್ತೆ ಅನ್ನೋ ಕಲ್ಪನೆ ನಮಗೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಕಾಣದೇ ಇರುವ ಸಂಗತಿಗಳ ಕುರಿತಂತೆ ಗಮನ ಹರಿಸ್ತೀನಿ. ಈ ಎಲ್ಲ ಮಾತು ಬೇರೆ, ಆದ್ರೆ 2 ಕಣ್ಣು ಹಿಂದೆ ಹೋದಾಗಲೂ ಕೂಡ ನಾನು ಅದ್ಭುತವಾದ ಸಾಧಿಸಬಲ್ಲ ಅನ್ನೋ ಕಲ್ಪನೆ ಇರ್ತದೆ. ಎಲ್ಲಿ ಹೋಗಿದೆ ಅದು, ಎಲ್ಲಿ ಸತ್ತು ಹೋಗಿದೆ, ಯಾಕೆ ಸತ್ತು ಹೋಗಿದೆ ಅಂತಂದ್ರೆ ನಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಮಿತ್ರ, ಇವತ್ತು ನಾವೆಲ್ಲ ಆಚೆ ಬರಬೇಕಾಗಿದೆ. ಅದರಲ್ಲೂ ಇಂಜಿನಿಯರಿಂಗ್ ಕಾಲೇಜಿನ ಹುಡುಗರು ಅಂತಂದ್ರೆ ಆರ್ಡಿನರಿ ಇಲ್ಲ. ನನಗೆ ಬಹಳ ಹೋಪ್ಸ್ ಇರೋದು ಇಂಜಿನಿಯರಿಂಗ್ ಕಾಲೇಜ್ ಹುಡುಗರ ಮೇಲೆ. ಯಾಕೆ ಅಂತಂದ್ರೆ ನಾನು ಹಳ್ಳಿಯಿಂದ ಹಳ್ಳಿಗೆ ತಿರುಗಾಡ್ತಿರ್ಬೇಕಾದ್ರೆ ನನಗೆ ಅನ್ಸುತ್ತೆ ನನ್ನ ಹಳ್ಳಿಯ ರೈತರನ್ನ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರ ಜೊತೆ ಬೆಸಲಿಕ್ಕೆ ಸಾಧ್ಯ ಆಗಿಬಿಟ್ರೆ ಈ ಹಳ್ಳಿಯ ರೈತರ ಪ್ರಾಬ್ಲಮ್ 99.99% ಸಾಲ್ವ್ ಆಗುತ್ತೆ. ನನ್ನ ಹಳ್ಳಿಯ ರೈತರಿಗೆ ಸಾಲ ಮನ್ನಾ ಮಾಡುವಂತ ರಾಜಕಾರಣಿ ಬೇಕಾಗಿಲ್ಲ. ನನ್ನ ಹಳ್ಳಿಯ ರೈತರಿಗೆ ಅವನ ಸಮಸ್ಯೆಯನ್ನು ನೀಗಿಸಬಲ್ಲಂತ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಗಳ ಬೇಕು. ಯಾರಾದ್ರೂ ಮಾಡ್ತಿದ್ದೀವಿ ಬೆಂಗಳೂರಲ್ಲಿ ನಾವು ಹೇಗಾಗಿದ್ದೀವಿ ಅಂತಂದ್ರೆ ಯಾರಾದ್ರೂ ಪ್ರಾಜೆಕ್ಟ್ ಮಾಡ್ತಾರೆ ಅಂದ್ರೆ ಸಾಕು ಅಂತ, ನಿಮ್ ಪ್ರಾಜೆಕ್ಟ್ ಕೊಂಡ್ಕೊಂಡು ಬಂದ್ಬಿಟ್ಟು ಪ್ರೆಸೆಂಟ್ ಮಾಡ್ಬಿಟ್ರೆ ಸಾಕು ಅಂತ. ಒಂದ್ಸಲ ಬರಬೇಕು ಆಚೆಗೆ, ನೀವು ಒಂದ್ ಸ್ವಲ್ಪ ಆಚೆ ಬಂದು ಆ ಹಳ್ಳಿಯ ಜನರ ಸಮಸ್ಯೆಗಳನ್ನು ನೋಡಿ. ನನಗೆ ಯಾವಾಗಲೂ ಅನ್ಸುತ್ತೆ ನಮ್ಮ ಹಳ್ಳಿಯ ರೈತ ಮಳೆಗೋಸ್ಕರ ಕಾಯ್ಕೊಂಡು ಕೂತಿರ್ತಾನೆ. ನೀವು ಆರಾಮ ನೀವು
ನಿಮ್ಗೆ ಎಲ್ಲ ಪ್ರಯತ್ನವನ್ನ ಇಲ್ಲಿರುವಂತ ಮೆಸ್ ಅವ್ರು ಮಾಡ್ತಾರೆ, ಕಾಲೇಜ್ ಅವ್ರು ಮಾಡ್ತಾರೆ. ನೀರ್ ಬೇಕಾದ್ರೆ ನೀರ್ ಬರುತ್ತೆ, ಊಟ ಬೇಕಾದ್ರೆ ಊಟ ಬರುತ್ತೆ, ಎಲ್ಲವೂ ಸಿಗುತ್ತೆ. ಆದ್ರೆ ನನ್ನ ಹಳ್ಳಿಯ ರೈತನಿಗೆ ಒಂದು ಹನಿ ಮಳೆ ನೀರಿಗೋಸ್ಕರ ಕಾಯ್ಕೊಂಡು ಕೂತಿರ್ತಾನೆ. ನಾನು ಹೇಳಿ ಕಾವೇರಿ ಸರಣಿ ನಿಲ್ಲುತ್ತೆ, ಕಾವೇರಿ ನದಿ ಹೇಗೆ ಹರಿತಾ ಇದೆ, ಆ ಎಲ್ಲೆಲ್ಲಿ ನೀರಿನ ಕೊರತೆ ಇದೆ, ಎಲ್ಲೆಲ್ಲಿ ಕೊಳಕಾಗಿದೆ ಅಂತ. ನೆಕ್ಸ್ಟ್ ನಾವು ಏಪ್ರಿಲ್ 12, 13, 14, 15 4 ದಿನಗಳ ಕಾಲ ಯುವ ಬ್ರಿಗೇಡ್ನ ಕಡೆಯಿಂದ ಕಾವೇರಿ ನದಿ ಸ್ವಚ್ಛತೆಗೋಸ್ಕರ ಕೈಂಕರ್ಯ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ಇಡೀ ಕಾವೇರಿ ಬೆಟ್ಟಲ್ಲಿ ನೀರಿಲ್ಲ. ಬಿಲೀವ್ ಮೀ, ಈ ಏಪ್ರಿಲ್ ಏನಾದ್ರು ಮಳೆ ಆಗಲಿಲ್ಲ ಅಂತಂದ್ರೆ ಕಾವೇರಿಯ ಬೆಟ್ಟಲ್ಲಿ ಹಾಹಾಕಾರ ಶುರುವಾಗುತ್ತೆ. ನೀವು ಯಾವಾಗಾದ್ರೂ ಕುಶಾಲನಗರಕ್ಕೆ ಹೋಗೋದು, ಯಾವ ಕಾವೇರಿ ನೀವು ಕುಡಿತೀರೋ ಕುಶಾಲನಗರದಲ್ಲಿ ಕಾವೇರಿ ನಿಂತಿರುವ ಜಾಗವನ್ನು ನೀವು ನೋಡ್ಬಿಟ್ರೆ ಜೀವನದಲ್ಲಿ ಕಾವೇರಿ ನೀವು ಕುಡಿಬಾರದು, ಅಷ್ಟು ಕೊಳಕಾಗಿದೆ. ಯಾವತ್ತಾದರೂ ನಮ್ಮ ಹಳ್ಳಿಯ ರೈತನಿಗೆ ಒಂದು ಹನಿ ನೀರನ್ನ ಅವನಿಗೆ ತಲುಪಿಸೋದಕ್ಕೆ ಬೆಸ್ಟ್ ಐಡಿಯಾ ಏನು ಅಂತ ಯಾವತ್ತಾದ್ರೂ ಕೂತ್ಕೊಂಡು ಯೋಚನೆ ಮಾಡಬೇಕು. ನನ್ನ ಹಳ್ಳಿಯ ರೈತರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಕೂತಿರ್ತೀವಲ್ಲ, ಯಾವಾಗಾದ್ರೂ ಯೋಚನೆ ಮಾಡಿ ಹಳ್ಳಿಯ ರೈತನಿಗೆ ಒಂದು ಅಪ್ಲಿಕೇಶನ್ ಡಿಸೈನ್ ಮಾಡಿಕೊಡಿ ಯಾರಾದ್ರೂ. ಆ ಅಪ್ಲಿಕೇಶನ್ ಹೇಗಿರಬೇಕು ಅಂತಂದ್ರೆ, ಈ ಇಡೀ ಜಿಲ್ಲೆಯ ಹಳ್ಳಿಯ ರೈತರು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ನಾವು ಈ ಬಾರಿ ಯಾವ ಬೆಳೆ ಬೆಳೀತಾ ಇದ್ದೀವಿ, ಎಷ್ಟು ಹೆಕ್ಟೇರ್ ಭೂಮಿಗೆ ಯಾವ ಬೆಳೆ ಹಾಕ್ತಿದೀವಿ ಅಂತ ಅವ್ರು ಫೀಡ್ ಮಾಡಿದ್ರೆ ಆಯ್ತು. ಉಳಿದೆಲ್ಲ ಅಪ್ಲಿಕೇಶನ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಭಾಗಕ್ಕೆ ಎಷ್ಟು ಇಂತ ಬೆಳೆ ಬೇಕು ಅಂತ ನಿಶ್ಚಯ ಮಾಡಿ ಇವ್ರಿಗೆ ಹೇಳ್ಬೇಕು, ಇನ್ಯಾರು ಈ ಬೆಳೆ ಹಾಕಬಾರ್ದು, ಈ ಬೆಳೆ ಆದ್ರೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಎಲ್ಲರೂ ಇದೇ ಬೆಳೆ ಹಾಕ್ತಿದ್ದಾರೆ ಅಂತ. ಅವ್ರಿಗೆ ಕೂತ ಜಾಗದಲ್ಲಿ ಮೊಬೈಲ್ ಮೆಸೇಜ್ ಸಿಗುವಂತ ಆಗಬೇಕು. Can't we do that? It's so simple. ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಹಳ್ಳಿ ರೈತ ಕನ್ನಡ ಇಲ್ಲ. ನಮಗೆ ನ್ಯಾನೋ ಟೆಕ್ನಾಲಜಿ ಹುಡುಗ ಹೋಗ್ತಿದ್ದೀವಿ, ನನ್ನ ಹಳ್ಳಿ ರೈತರನ್ನ ಯಾರು ಯೋಚನೆ ಮಾಡೋದು? ನನಗೆ ಯಾವಾಗಾದ್ರೂ ಅನ್ಸುತ್ತೆ ಸಾಯಿಲ್ ರಿಪೋರ್ಟ್ ನ ಹಿಡ್ಕೊಂಡು ನಾವೇನಾದ್ರೂ ಹಳ್ಳಿ ರೈತರಿಗೆ ಆ ಕುರಿತಂತೆ ಆಲೋಚನೆ ಮಾಡಿ ಕೊಡ್ಲಿಕ್ಕೆ ಸಾಧ್ಯವ? ಯಾರಾದ್ರೂ ಮೆಕ್ಯಾನಿಕಲ್ ಇಂಜಿನಿಯರ್ಸು ಅಥವಾ ಯಾರಾದ್ರೂ ಎಲೆಕ್ಟ್ರಿಕಲ್ ಇಂಜಿನಿಯರ್ಸು ಮಿಕ್ಸ್ ಹಾಕೊಂಡು ನಮ್ಮ ಹಳ್ಳಿಯ ರೈತರು ತಾವು ಬೆಳೆದ ಬೆಳೆಯನ್ನ, ಒಂದು ಟೊಮೆಟೊನ 4 ದಿನ ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ರೆ ಅವರಿಗೆ ಸಿಗುವಂತ ಬೆಲೆ ಡಬಲ್ ಆಗುತ್ತೆ. 4 ದಿನ ಇಟ್ಕೊಂಡ್ರೆ ಶೆಲ್ಫ್ ಲೈಫ್ ತುಂಬಾ ಕಡಿಮೆ ಇದೆ. ನೀವೇನಾದ್ರೂ ಅವನಿಗೆ ಸಂಚಾರಿ ಫ್ರೀಜರ್ ತಗೊಂಡು ಮನೆ ಮುಂದೆ ನಿಲ್ಲಿಸಲಿಕ್ಕಾಗತ್ತೆ ಅಂತಂದ್ರೆ, ಸೋಲಾರ್ ಪವರ್ಡ್ ಸಂಚಾರಿ ಫ್ರೀಜರ್ ಏನಾದ್ರು ಮನೆ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತೆ ಅನ್ನೋದಾದ್ರೆ ತನ್ನ 2 ಟನ್ 3 ಟನ್ ಅವನು ಟೊಮೆಟೊನ ಇಟ್ಕೊಂಡು 4 ದಿನ ಕಾಪಾಡ್ಕೊಂಡ್ರೆ ಡಬಲ್ ದುಡ್ಡು ದುಡಿಬಹುದಾಗಿರುವಂತ ಸಾಧ್ಯತೆ ಇಲ್ಲ. ನನಗೆ ನಿಮ್ಮ ಹತ್ರ ಬಂದಾಗ ಬಹಳ ಹೇಳ್ಕೊಳ್ಬೇಕು ಅನ್ಸುತ್ತೆ. ಸ್ವಲ್ಪ ಆಚೆ ಬನ್ನಿ, ನಿಮ್ಮ ಕಾಲೇಜಿನ ಈ ಸ್ಟ್ರಕ್ಚರ್ ಇದೆಲ್ಲ ವಂಡರ್ಫುಲ್. ಈಗ ಆಚೆ ಒಂದು ಅದ್ಭುತವಾದ ಲೋಕ ಇದೆ, ಆ ಜನ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ದೇ ಕಾಲ್ ಯು ಕ್ರೀಮ್. ನೀವು ದಯಾನಂದ ಸಾಗರ್ ಕಾಲೇಜಲ್ಲಿ ಓದ್ತಿದ್ದೀರಿ ಅಂತಂದ್ರೆ ಆರ್ಡಿನರಿ ಅಲ್ಲ, ನೀವೆಲ್ಲ ತುಂಬಾ ಒಳ್ಳೆ ಸ್ಕೋರ್ ಮಾಡಿದ್ದೀರಿ, ಕಷ್ಟಪಟ್ಟಿದ್ದೀರಿ. ಸಮಾಜದ ಕ್ರೀಮ್ ಅಂತ. ಕ್ರೀಮ್ ಅಂದ್ರೆ ಏನ್ ಗೊತ್ತಾ? ಕೆನೆ. ಹಾಲಿನ ಸತ್ವವನ್ನೆಲ್ಲ ಹೀರಿಕೊಂಡು ಆಗಿರೋದು ಕೆನೆ. ಸತ್ವವನ್ನ ಹೀರಿಕೊಂಡು ಕೆನೆ ಆಗಿದೆಯಲ್ಲ, ಈ ಕೆನೆ ಸತ್ವವನ್ನು ಮರಳಿಕೊಳ್ಳಲಿಲ್ಲ ಸಮಾಜಕ್ಕೆ ಅಂತಂದ್ರೆ ಕೃತಜ್ಞ ಆಗುತ್ತೆ. ಅದು ನಿಮ್ ಜವಾಬ್ದಾರಿ ಜಾಸ್ತಿ. ಮತ್ತೆ ಈ ಜವಾಬ್ದಾರಿಯನ್ನ ನೀವು ಎದುರಿಸಿ ನಿಂತು ಇಡೀ ದೇಶಕ್ಕೊಂದು ಮಾದರಿಯಾಗಬೇಕು. ಯಾವಾಗಲೂ ವಿಕೆ ಟೆಕ್ ಅನ್ನೋದನ್ನ ಗೂಗಲ್ ಸರ್ಚ್ ಮಾಡಿ ನೋಡಿ. ವಿಶ್ವನಾಥ್ ಕುಂಟುವಳ್ಳಿ ಅಂತ ಒಬ್ಬ ವ್ಯಕ್ತಿ, ತೀರ್ಥಹಳ್ಳಿ, ಮೊನ್ನೆ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಶಿವಮೊಗ್ಗದ ಗೊತ್ತಿರುತ್ತೆ ಅವರಿಗೆ ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಡಿಪ್ಲೊಮಾ ಕಾಲೇಜಿನಲ್ಲಿ 1ನೇ ವರ್ಷ ಹೋದ ಹುಡುಗ ಹೋಗ್ಬಿಟ್ಟು ಕೊನೆ ಗಂಟಲ್ಲಿ ಕೂತಿರ್ತಿದ್ದ. ಮೇಷ್ಟ್ರ ಜೊತೆ ಜಗಳ ಆಯ್ತು. ಮೇಷ್ಟ್ರು ಜೀವಮಾನದಲ್ಲಿ ಉದ್ಧಾರ ಆಗ ಅವ್ನು ನಿಂತ್ಕೊಂಡು ಮಾಡಿದ ಉದ್ಧಾರ ನಿಮ್ಮ ಎದುರು ನಿಂತ್ಕೋತೀವಿ ಸರ್, ಮತ್ತೆ ಕಾಲೇಜಿಗೆ ಬರೋಣ. ನನ್ಗೆ ಗೊತ್ತಿರಲಿಲ್ಲ ಇದು. ವಿಶ್ವನಾಥ್ ಸಿಕ್ಕನ್ನು ಕೇಳಿದ್ರು, ವಿಶ್ವನಾಥ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು ಅಂತ. ಸರ್ ಡಿಪ್ಲೊಮಾ ಇಂಜಿನಿಯರ್ ಸರ್. ಅವ್ರ PA ಹೇಳಿದ್ರು, ಇಲ್ಲ ಸರ್ ಫಸ್ಟ್ ಇಯರ್. ಜೋರಾಗೂ ಹೇಳಿಲ್ಲ, ಬಹಳ ಮಜಾ ಬರ್ತಾರೆ. ಅವನು ತುಂಬಾ ವಿಚಾರಿಸ್ಕೊಂಡೆ. ವಿಶ್ವನಾಥ್ ಆಚೆ ಬಂದು ಏನ್ ಮಾಡಿದ್ರು ಅಂತ ಗೊತ್ತಾ? ತನ್ನ ತಂದೆ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರು, ಕಷ್ಟಪಟ್ಕೊಂಡು ತೆಂಗಿನ ಮರ ಹತ್ತೋದು, ಅಡಿಕೆ ಮರ ಹತ್ತೋದು ನೋಡ್ತಾ ಇದಕ್ಕೆ ನಾನೇನಾದ್ರು ಮಾಡ್ಬೇಕಲ್ಲ ಅಂತ ಅಡಿಕೆ ಮರ ಹತ್ತುವಂತ ಮಿಷಿನ್ ತಯಾರು ಮಾಡಿದ್ರು. ಅಡಿಕೆಯನ್ನು ಸುಲಿಯುವಂತ ಮಿಷಿನ್ ತಯಾರು ಮಾಡಿದ್ರು. ಮಿತ್ರ, ಮಿಷಿನ್ ಎಷ್ಟು ಎಫೆಕ್ಟಿವ್ ಅಂತಂದ್ರೆ ಮೊದಲು ಅದನ್ನ ಬಳಸಲಿಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಿದ್ರು. ಆಮೇಲೆ ಚೆನ್ನಾಗಿ ಬಳಕೆ ಆಯ್ತು. ಅದು ಬರೀ ಶಿವಮೊಗ್ಗ ಭಾಗದಲ್ಲದೆ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋಗ್ಲಿಕ್ಕೆ ಶುರುವಾಯಿತು. ಆ ನಂತರ ಜಗತ್ತಿನ 3-4 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಮಟ್ಟಿಗೆ ಕಂಪನಿ ತಯಾರು ಮಾಡ್ಕೊಂಡ್ಬಿಟ್ಟ. ಡಿಪ್ಲೊಮಾ 1ನೇ ವರ್ಷ ಬೇಡ ಜಗಳ ಮಾಡ್ಕೊಂಡು ಆಚೆ ಬಂದ್ರು. ಹಂಗ ಜಗಳ ಮಾಡ್ಕೊಂಡು ಆಚೆ ಬಂದ್ರೆ ಖುಷಿ ಬಟ್ ನನ್ಗೆ ಬಹಳ ಖುಷಿ ಇರುತ್ತೆ. ಅವ್ರ ಫ್ಯಾಕ್ಟರಿ ನಾನು ಹೋಗಿದ್ದೆ ಇತ್ತೀಚೆಗೆ. ಆದ್ರೆ ಹೋಗಿ ಬನ್ನಿ. ನೆನ್ನೆ ನಾನು ಚಾಟ್ ಮಾಡ್ತಿದ್ದೆ ಅವ್ರ ಜೊತೆ. ಮೊನ್ನೆ ಯಾವುದೋ ಪ್ರಶಸ್ತಿ ಬಂತು ಅವರಿಗೆ. ನಾನು ಚಾಟ್ ಮಾಡ್ತಾ ಕೂತಿದ್ದೆ ವಿಶ್ವನಾಥ್ ಜೊತೆಗೆ. ವಿಶ್ವನಾಥ್ ನನ್ನ ಫ್ಯಾಕ್ಟರಿಗೆ ಹೋದಾಗ ಒಂದು ಚಿಕ್ಕ ಮಗುವಿನ ತರ ಅವ್ರು ನನಗೆ ಒಂದು ಬೈಕ್ ತೋರಿಸಿದ್ರು. ಸರ್ ಈ ಬೈಕ್ಗೆ ನಾನು ರಿವರ್ಸ್ ಗೇರ್ ಹಾಕಿಸ್ತೀನಿ. ರಿವರ್ಸ್ ಗೇರ್ ಯಾರಿಗೆ? ಅವರದ್ದು ಡಿಸೇಬಲ್ಡ್ಸ್ಗೆ ಬೈಕ್ ಹಿಂದೆ ತಗೊಳ್ಳೋದು ಕಷ್ಟ ಸರ್. ಯಾರು ರಿವರ್ಸ್ ಗೇರ್ ಹಾಕ್ಲೇ ಇಲ್ಲ ಅವ್ರಿಗೆ. ನಮ್ಮದೇ ಕಂಪನಿ 1ನೇ ಬಾರಿಗೆ ರಿವರ್ಸ್ ಗೇರ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಪ್ರತಿಯೊಂದು ತೋರಿಸಿದ್ರು. ಆ ಫ್ಯಾಕ್ಟರಿ, ಆ ಫೋರ್ಜಿಂಗ್ ವಿಚಾರ ಕರ್ಕೊಂಡೋದು ಎಲ್ಲ ತೋರಿಸಿದ್ರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ದೇಶದಿಂದ
ಯಾವುದೋ ಒಂದು ಬೈಕ್ ತಗೊಂಡು ಬರ್ತಾರೆ, ಹಿಂದಿನ ಚಕ್ರ ತೆಗೆದು ಅದಕ್ಕೆ 3 ಲೇನ್ ಅದಕ್ಕೊಂದು ದೊಡ್ಡದೊಂದು ಇನ್ನೇನೋ ಟ್ರಾಲಿ ಓಡಿಸ್ತಾರೆ, ಅವ್ರು ತೋಟಕ್ಕೆ ತಗೊಂಡೋಗಿ ತಮ್ಗೆ ಏನೇನು ವಸ್ತು ಇದನ್ನು ತುಂಬಿಕೊಂಡು ಬರೋ ತರ ವ್ಯವಸ್ಥೆ ಮಾಡ್ತಾರೆ. ಈ ತರದ ಸಣ್ಣ ಸಣ್ಣ ಬದಲಾವಣೆಗಳಿಂದ ಹೊಸ ಹೊಸ ವೈಚಿತ್ರ್ಯವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನನಗೆ ಅವರು ಹೇಳಿದ್ರು, ನನ್ನ ದೊಡ್ಡದೊಂದು ಕನಸಿದೆ ಸರ್. ನಾನು ಹೇಳಿದ್ರೆ ಏನು, ಇಂಡಿಜಿನಸ್ ಬೈಕ್ಸ್ ಮತ್ತೆ ಇಂಡಿಜಿನಸ್ ಕಾರ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡಬೇಕು, ಸೋಲಾರ್ ಪವರ್ಡ್ ಕಾರ್ಗಳನ್ನು ಮಾಡಬೇಕು. ವಂಡರ್ಫುಲ್, ಬಹಳ ಚೆನ್ನಾಗಿದೆ, ಮಾಡಿ ಅಂತ ಮಾಡ್ತಾ ಇದ್ರು. ನಿನ್ನೆ ನನ್ನ ಮೆಸೇಜ್ ಹಾಕಿ ಹೇಳಿದ್ರು, ನನ್ನ ಬೈಕ್ ಮತ್ತು ಸ್ಪೋರ್ಟ್ಸ್ ಬೈಕ್ ಮತ್ತು ಕಾರ್ ಮಾರ್ಕೆಟಿಂಗ್ ಬಂದಿದೆ, ಇನ್ನು ಸ್ವಲ್ಪ ದಿನದಲ್ಲಿ ಮಾರ್ಕೆಟ್ ನ ಹಿಟ್ ಮಾಡ್ತೀನಿ. ನಾವು ಒಂದು ಸ್ಪೋರ್ಟ್ಸ್ ಬೈಕ್ ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಕೊಂಡೆ. ನೀನು ಹೇಳಿದ್ರು ಗೊತ್ತು ನನಗೆ, ನನ್ನ ಕಾರ್ ತಗೊಂಡು ಎವ್ರಿ ಡೇ 50-60 ಕಿಲೋಮೀಟರ್ಸ್ ನೀವು ಓಡಿಸಿದ್ರೆ ಜೀವಮಾನ ಪರ್ಯಂತ ನನ್ನ ಕಾರ್ ಚಾರ್ಜೇ ಮಾಡಬೇಕಾದ್ರೆ ಅಂತ ಕಾರ್ ಡಿಸೈನ್ ಮಾಡಿಟ್ಟಿದ್ದೀನಿ. ನಾನು ಮಾರ್ಕೆಟ್ ಅನ್ನ ಹಿಟ್ ಮಾಡ್ತೀನಿ, ಇಂಡಿಯನ್ಸ್ ಕೂಡ ಇವೆಲ್ಲವನ್ನು ಮಾಡಬಲ್ಲರು ಅಂತ ಜಗತ್ತಿಗೆ ನಾನು ತೋರಿಸಬೇಕಾದ ಅಗತ್ಯ ಇದೆ. ಈ ಕೆಲಸ ನಾನು ಮಾಡ್ತೀನಿ ಅಂತ ಯಾವುದೋ ಒಂದು ಹಳ್ಳಿಯ ಸಾಮಾನ್ಯ ವ್ಯಕ್ತಿ ಇದನ್ನು ಮಾಡಬಹುದಾದ್ರೆ, ಇಂಜಿನಿಯರಿಂಗ್ ಕಾಲೇಜಿನ ಗ್ರಾಜುಯೇಟ್ಸ್ ಆಗಿರುವಂತ ನಾವು ಯಾಕೆ ಸುಮ್ಮನೆ ಮಿತ್ರ ಆಪರ್ಚುನಿಟಿ ಸಿಕ್ಕಾಪಟ್ಟೆ. ಎಷ್ಟು ದೊಡ್ಡ ಆಪರ್ಚುನಿಟಿ ಅಂದ್ರೆ, ನಾನು ಮೊನ್ನೆ IISc ಓಪನ್ ಡೇ ಹೋಗಿದ್ರೆ ಯಾರಾದ್ರೂ ಹೋಗ್ಲೇಬೇಕು. ಯಾಕೆ ಹೋಗ್ಬೇಕಿತ್ತು ಓಪನ್ ಡೇ ಅಂತಂದ್ರೆ, ಅಲ್ಲಿ ನಾವು ಹೆಣ್ಮಗಳು ಕೆಲಸ ಮಾಡ್ತಿದ್ದಾರೆ, ತುಂಬಾ ಬೇಕಾದ ಹುಡುಗಿ. ಅವಳು ಬ್ಯಾಟರಿ ಡಿಸೈನಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಅವಳು ಬ್ಯಾಟರಿ ಡಿಸೈನಿಂಗ್ ವರ್ಕ್ ಮಾಡ್ತಾ ತೋರಿಸಿದ್ರು ನನಗೆ, ಯಾವ ಬ್ಯಾಟರಿನ ನೀವು ಮೊಬೈಲ್ ಬಳಕೆ ಮಾಡ್ತೀರೋ ಆ ಬ್ಯಾಟರಿನ ನಾವು ಒಂದು ಬೆರಳು ಗಾತ್ರದ, ಚಿಕ್ಕ ಬೆರಳು ಗಾತ್ರದ ಸೈಜ್ ತಗೊಂಡು ಇಳಿಸಿದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಸಂಶೋಧನೆ ಹೇಗೆ ನಡೀತಿದೆ ಅಂತಂದ್ರೆ, ಈ ವೈರ್ ನ ಸುತ್ತಿ ಸುತ್ತಿ ಆ ವೈರ್ ಬ್ಯಾಟರಿ ಇದೆ ಅಂತ ಗೊತ್ತಾಗದೆ ಒಟ್ಟು ಚಿಕ್ಕ ಮಟ್ಟಕ್ಕೆ ಇಳಿಸ್ತೀವಿ. ಅದರ ಪರಿಣಾಮ ಒಂದು ಇಷ್ಟು ಪುಟ್ಟ ಗಾತ್ರದ ಬ್ಯಾಟರಿನ ನೀವು 2 ದಿನಗಳ ಕಾಲ ಮೊಬೈಲ್ಗೆ ಮತ್ತು ಬೇರೆ ಬೇರೆ ಯೂಸ್ಗೆ ಬಳಸ್ಕೊಳ್ಬಹುದು. ಆ ಬ್ಯಾಟರಿಯ ಎಲ್ಲ ಡಿಸೈನ್ ತಯಾರಾಗಿದೆ. ಅದರ ಪ್ರಾಬ್ಲಮ್ ಏನು ಅಂತಂದ್ರೆ, ಅದರ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಲ್ಪನೆಯೇ ನಮ್ಮಲ್ಲಿ ಯಾರಿಗೂ ಇಲ್ಲ. ಎಲ್ಲ ಡಿಸೈನ್ ಮಾಡಿ ರೆಡಿ ಮಾಡ್ಕೊಟ್ಟು ಇನ್ಯಾರು ತಗೊಂಡು ಆಚೆ ಬನ್ನಿ, ಹೊಸ ಹೊಸ ಕಲ್ಪನೆಗಳನ್ನು ತಗೊಂಡು ಬನ್ನಿ. ಇಂಡಿಯಾದಲ್ಲಿ ಹಿಂದೆಂದೂ ಇಲ್ಲದೆ ಇರುವಷ್ಟು ಹೊಸ ಕಲ್ಪನೆಗಳಿಗೆ ಮೌಲ್ಯ ಈಗ ಬಂದಿದೆ. ಐ ಆಮ್ ಸಾರಿ ಇಫ್ ಐ ಟೇಕ್ ಹಿಸ್ ನೇಮ್. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದ ನಂತರ ಮೊದಲನೇ ಬಾರಿಗೆ ಕನಸುಗಳು ಹುಟ್ಟಿಕೊಳ್ತಾ ಇವೆ. ಒಬ್ಬ ಕಾಲೇಜಿನ ಹುಡುಗನಿಗೆ ಮಾತನಾಡಿಸಿದ್ರೆ, ಹಿ ಸ್ಪೀಕ್ಸ್ ಆನ್ ಸ್ಟಾರ್ಟ್ಅಪ್ಸ್. ನನ್ನ ಕಾಲದಲ್ಲಿ ಸ್ಟಾರ್ಟ್ಅಪ್ ಅನ್ನೋ ಪದವೇ ಉಪಯೋಗಿಸಿ ನಮ್ಗೆ ಗೊತ್ತಿರುತ್ತಿರಲಿಲ್ಲ. ಇವತ್ತು ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಇಂಡಿಯಾನ ಸ್ಟಾರ್ಟ್ಅಪ್ ಹಬ್ ಮಾಡಬೇಕು ಅಂತ. ಈ ತರದ ಆಪರ್ಚುನಿಟಿ ಸಿಗ್ತಾ ಇರಬೇಕಾದಾಗ ಆರ್ಡಿನರಿ ಕಲ್ಪನೆಗಳಲ್ಲಿ ಇರಬೇಡಿ. ಮತ್ತೆ ನನಗೆ ಗೊತ್ತಿದೆ, ದಯಾನಂದ ಸಾಗರ್ ನೀವು ಓದಿದ್ದೀರಾ ಅಂತಂದ್ರೆ, ನೀವು 4 ವರ್ಷ ಬಿಟ್ಟು ಕೆಲಸಕ್ಕೆ ಹೋದ್ರು ಕೆಲಸ ಕೊಡೋರು ಇರ್ತಾರೆ, ಡೋಂಟ್ ವರಿ. ಆದ್ರೆ ಈ ಏಜ್ ನಲ್ಲಿ ಏನು ಮಾಡಬೇಕು ಅಂತ ನಿಶ್ಚಯ ಮಾಡ್ತೀರಲ್ಲ, ಅದನ್ನು ಮಾಡ್ಲಿಕ್ಕೋಸ್ಕರ ಹಠ ಹಿಡಿದು ನಿಂತ್ಕೊಳ್ಳಿ. ಸೋಲು ಗೆಲುವುಗಳನ್ನ ಲೆಕ್ಕ ಹಾಕ್ತಾ ಇರಬೇಡಿ. ನಾನು ಗೊತ್ತಿಲ್ಲ, ನನಗೆ ಥಾಮಸ್ ಆಲ್ವಾ ಎಡಿಸನ್ ಇರಬೇಕು. ಆತ ಕಟ್ಟಿದ ಲ್ಯಾಬೊರೇಟರಿ ಉಳಿದು ಬೂದಿ ಆಗುತ್ತೆ. ಅವನ ಎದುರುಗಡೆ ಕೂತ್ಕೊಂಡು ಎಲ್ಲರೂ ಅಳ್ತಾ ಇದ್ರೆ, ಅಳ್ತಾ ಇದ್ರು ಹೋಗ್ಬಿಡು, ಇದು ಹೋಗಿಬಿಡು ಅಂತಲ್ಲೋ, ಇದು ಕಷ್ಟಪಟ್ಟು ಮಾಡಿರೋ ಎಕ್ಸ್ಪೆರಿಮೆಂಟ್ ಎಲ್ಲ ಹೋಯ್ತಲ್ಲ ಅಂತಂದ್ರೆ, ಅವನಂತ ಮಾಡಿರೋ ಎಕ್ಸ್ಪೆರಿಮೆಂಟ್ ಹೋಯ್ತು ಅಂತ ನನಗೆ ಬೇಜಾರಾಗಲಿಲ್ಲ. ಅದ್ರ ಜೊತೆಗೆ ತಪ್ಪು ಎಕ್ಸ್ಪೆರಿಮೆಂಟ್ ಎಲ್ಲ ಸುಟ್ಟು ಹೋಗ್ಬಿಡ್ತಲ್ಲ, ಅದನ್ನು ಖುಷಿ ಆಯ್ತು. ಈಗ ನಾನು ಸರಿಯಾಗಿರೋ ಎಕ್ಸ್ಪೆರಿಮೆಂಟ್ ಮಾತ್ರ ಮಾಡ್ತಿಲ್ಲ. ಹೊಸ ಲ್ಯಾಬೊರೇಟರಿ ಆಲೋಚನೆಯ ಶೈಲಿ ನೋಡಿ, ಎಂತ ಸುಂದರವಾದ ಆಲೋಚನೆಯ ಶೈಲಿ ಅಂತಂದ್ರೆ, ಕೊರಗುತ್ತಾ ಇರೋದಕ್ಕೆ ಅವಕಾಶ ಇದೆ. ಆದ್ರೆ ಕೊರಗೋದನ್ನ ಬಿಟ್ಟು ನಾವು ಹೊಸದರ ಕಡೆ ಹೆಜ್ಜೆ ಹಾಕ್ತೀವಿ ಅಂತಂದ್ರೆ, ಅದಕ್ಕೋಸ್ಕರ ಭರ್ಜರಿಯಾದ ಲೋಕ ಇದೆ. ಮಿತ್ರರೇ, ಭಾರತ ಅಂತ ಲೋಕಕ್ಕೋಸ್ಕರ ಕಾತರಿಸ್ಕೊಂಡು ಕಾಯ್ತಾ ಇದೆ. ಇವತ್ತಿನ ಭಾರತ ಅದಕ್ಕೆ ತುಂಬಾ ಚೆನ್ನಾಗಿ ಮುನ್ನಡೆದಿದೆ. ನಾನು ನಿಮ್ ಜೊತೆ ಹಂಚ್ಕೋಬೇಕಾದ್ರೆ ಒಂದೇ ಒಂದು ಮಾತು, ಆತ್ಮವಿಶ್ವಾಸ ಹೇಗಿದೆ ಅಂತಂದ್ರೆ, ಈ ದೇಶ ಎಷ್ಟು ಬಲಾಢ್ಯವಾಗಿ ಬೆಳೆದು ನಿಂತಿದೆ ಅಂತಂದ್ರೆ, ವಿ ಆರ್ ಸಿಟಿಸನ್ಸ್ ಆಫ್ ಸಚ್ ಅ ಕಂಟ್ರಿ. ಯಾವ ರಾಷ್ಟ್ರ ತನ್ನ CJI ಚೀಫ್ ಜಸ್ಟಿಸ್ ಇಂಟರ್ನ್ಯಾಷನಲ್ ಕೋರ್ಟ್ ನ ICJ ಇಂಟರ್ನ್ಯಾಷನಲ್ ಕೋರ್ಟ್ ನ ಜಸ್ಟಿಸ್ಗೆ ತಾವು ಕಾಂಪೀಟ್ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಇಂಡಿಯಾದ ಜಸ್ಟಿಸ್ ಪರವಾಗಿ ಯಾರಿದ್ರು ಗೊತ್ತೇನು? ಧರ್ಮೇಂದ್ರ ಭಂಡಾರಿ ಅಂತ. ಅವ್ರ 9 years ಟರ್ಮ್ ಮುಗಿಯಿತು. ಅವರು ಇಳಿದು ಇನ್ನೊಬ್ಬರು ಬರಬೇಕು ಅಂತ ಆಗಿತ್ತು ಬೇರೆ ಯಾವ್ದಾದ್ರು ರಾಷ್ಟ್ರದಿಂದ. ಇಂಡಿಯಾ ಸೈಡ್ ನಾನು ತುಂಬಾ ಕ್ರಿಟಿಕಲ್ ಪೊಸಿಷನ್ ಇದ್ದೀನಿ. ಪಾಕಿಸ್ತಾನ ಕಿತ್ತಾಡ್ತಾ ಇದೆ, ಈ ಕಡೆ ಚೈನಾ ನನ್ನ ವಿರುದ್ಧ ಕಿತ್ತಾಡ್ತಾ ಇದೆ. ಏಷ್ಯಾದಲ್ಲಿ ನಾನು ಪವರ್ಫುಲ್ ಆಗಿ ನಿಲ್ಲಬೇಕು ಅಂತಂದ್ರೆ ನಮ್ಮ ICJ ಇರಲೇಬೇಕು. ಧರ್ಮೇಂದ್ರ ಭಂಡಾರಿ ನೀವು ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ಕೊಂಡು, ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಯಾರು ಮಾತು ಕೇಳ್ತಾರೆ ಅನ್ಕೊಂಡ್ರೆ, ಜಗತ್ತಿನ 50% ರಾಷ್ಟ್ರ ಹೇಳ್ತು, ಇಫ್ ಇಂಡಿಯಾ ಸೇಸ್ ಇಂಡಿಯನ್ ICJ ಕಂಟಿನ್ಯೂ 50% ಅಂತ. ಏಷ್ಯಾದ ಪರವಾಗಿ ಫೈಟ್ ಮಾಡ್ತಿದ್ದಕ್ಕೆ ಇಂಡಿಯಾದ ಕೋಟಾದಲ್ಲಿ ಲಿಬಿಯಾದ ಒಬ್ಬ ಹೋದ, ಅವನು ತುಂಬಾ ಪರಿಚಿತನಾಗಿದ್ದರಿಂದ ಎಲ್ಲರೂ ಸೇರಿ ಅವನು ಅಕ್ಸೆಪ್ಟ್ ಮಾಡಿದ್ರು. ಇಂಡಿಯಾ ಏಷ್ಯಾದ ಕೋಟಾ ಕಳ್ಕೊಳ್ತು. ಈ ಇಂಡಿಯಾ ವರ್ಲ್ಡ್ ಕೋಟಾಕ್ಕೆ ಫೈಟ್ ಮಾಡಬೇಕಿತ್ತು. ಕೋಟಾ ಸಿಸ್ಟಮ್ ಬಗ್ಗೆ ಗಲಾಟೆ ಮಾಡ್ತಾರೆ. ವರ್ಲ್ಡ್ ಕೋಟಾಕ್ಕೆ ಇಂಡಿಯಾ ಫೈಟ್ ಮಾಡಬೇಕಿತ್ತು. ಯಾರು ಗೊತ್ತಾ? UK ICJ ಜೊತೆ ಫೈಟ್ ಮಾಡಬೇಕಾದ ಪರಿಸ್ಥಿತಿ. ಯುನೈಟೆಡ್ ಕಿಂಗ್ಡಮ್ 200 ವರ್ಷಗಳ ಕಾಲ ನಮ್ಮ ನಾಡಿನ ದೇಶ, ಅದರ ICJಗೂ ನಮ್ಮ ICJಗೂ ಕಾಂಪಿಟೇಷನ್. UK ಹೇಳ್ತು, ಬೆಟರ್ ಯು ಲೀವ್, ಬಿಟ್ಬಿಡು, ನಿನ್ಗೆಲ್ಲ
ಇಂಡಿಯಾ ಹೇಳ್ತು ನಾನು ಗೆಲ್ತೀನಿ, ಮಾನ ಉಳಿಸ್ಕೊಡ್ಬೇಕು ಅಂದ್ರೆ ನಿಜ ಮಿತ್ರ ಒಪ್ಕೊಳ್ಳಿಲ್ಲ. ಇಬ್ಬರು ಘಟಾನುಘಟಿಗಳು ನಿಂತ್ಬಿಟ್ರು. ಬಹಳ ಚೆನ್ನಾಗಿದೆ ಘಟನೆ ಇದು. 15 ಶ್ರೀಮಂತ ರಾಷ್ಟ್ರಗಳು, ಇನ್ನು ಉಳಿದ 180, 190 ಬಡ ರಾಷ್ಟ್ರಗಳು ಅಥವಾ ಮುಂದುವರಿತಾ ಇರುವ ರಾಷ್ಟ್ರಗಳು ಮೆಂಬರ್ಸ್. ಈ 15 ಶ್ರೀಮಂತ ರಾಷ್ಟ್ರಗಳು ಯುಕೆ ಪರವಾಗಿರ್ತವೆ. ಇನ್ನು ಉಳಿದ 185, 190 ರಾಷ್ಟ್ರದಲ್ಲಿ ಇಂಡಿಯಾ ಎಷ್ಟು ಸಪೋರ್ಟ್ ಗಾರ್ಡನ್ ಮಾಡುತ್ತೆ ಅನ್ನೋದಕ್ಕೆ ಕೆಲಸ ಶುರುವಾಯಿತು. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ನಾನು ಅದನ್ನು ಓದ್ತಾ ಇರಬೇಕಾದ್ರೆ ಆಶ್ಚರ್ಯಚಕಿತ ಅಂತೆ, ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ 24 hours ಕೆಲಸ ಮಾಡಿದ್ದಾರೆ. ಹೇಗೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಬೆಳಗಾಗಿರುವಾಗ ಅಮೆರಿಕದಲ್ಲಿ ರಾತ್ರಿಯಾಗಿದೆ. ಆಗ ಇವ್ರೇನ್ ಮಾಡ್ತಿದ್ರು, ಇಲ್ಲಿರುವಂತ ಎಲ್ಲಾ ರಾಷ್ಟ್ರಗಳ ಎಂಬಸಿಗೆ ಹೋಗೋದು, ಅಲ್ಲಿನ ಜನರನ್ನು ಕನ್ವಿನ್ಸ್ ಮಾಡೋದು, ಇಂಡಿಯಾ ಆಗಬೇಕು, ಇಲ್ಲಾಂದ್ರೆ ಮುಂದಿನ ಕಾನ್ಸಿಕ್ವೆನ್ಸಸ್ ನೀವು ಎದುರಿಸಬೇಕು ಅಂತ ಅವ್ರಿಗೆ ಎಲ್ಲ ಉಪಾಯಗಳನ್ನು ಬಳಸಿ ಅವ್ರನ್ನು ಕನ್ವಿನ್ಸ್ ಮಾಡೋದು. ಇವ್ರು ಬೆಳಗ್ಗೆ ಅಲ್ಲಿ ರಾತ್ರಿ ಇದ್ದಾಗ, ಅಲ್ಲಿ ಬೆಳಗ್ಗೆ ಆಗಿದ್ದಾಗ ಇಲ್ಲಿ ನೋಡಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಈ ಎಂಬಸಿಯವರು ಅವ್ರಿಗೆ ಹೇಳಿ, ಇಲ್ಲ ಇಂಡಿಯಾ ಸಪೋರ್ಟ್ ಮಾಡಲೇಬೇಕು ಅಂತ. ಫಸ್ಟ್ ರೌಂಡ್ ಎಲೆಕ್ಷನ್ ನಡೆದಾಗ ಔಟ್ ಆಫ್ 190 ಕಂಟ್ರೀಸ್, ಬಡ ರಾಷ್ಟ್ರಗಳಲ್ಲಿ ಹೆಚ್ಚು ಕಡಿಮೆ 140ಕ್ಕೂ ಹೆಚ್ಚು ರಾಷ್ಟ್ರಗಳು ಇಂಡಿಯಾ ಸಪೋರ್ಟ್ ಇತ್ತು. ಮೋರ್ ದೆನ್ 140. ಯುಕೆ ಸಪೋರ್ಟ್ ಇತ್ತು ಬರೀ 40 ಕಂಟ್ರೀಸ್ ಮಾತ್ರ. ಶ್ರೀಮಂತ ರಾಷ್ಟ್ರಗಳಲ್ಲಿ 9 ಯುಕೆ ಸಪೋರ್ಟ್ ಇತ್ತು, 6 ನಮ್ಮ ಸಪೋರ್ಟ್ ಇತ್ತು. ಸೆಕೆಂಡ್ ರೌಂಡ್ ಒಂದು ಟ್ರೈ ಮಾಡೋಣ ಅಂತ, ಯಾಕಂದ್ರೆ ಒಪಿನಿಯನ್ ಕರೆಕ್ಟ್ ಆಗಿ ಬರಲಿಲ್ಲ. ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ರೆ ಇಂಡಿಯಾದ ಎಫರ್ಟ್ ಎಷ್ಟಿತ್ತು ಅಂತಂದ್ರೆ, ಬಡ ರಾಷ್ಟ್ರಗಳಲ್ಲಿ ಔಟ್ ಆಫ್ 190 ಕಂಟ್ರೀಸ್, more than 170 countries stood with India. 170. That's a huge market. ಆವಾಗ ಶ್ರೀಮಂತ ರಾಷ್ಟ್ರಗಳು ಯುಕೆ ಹೇಳಿದ್ರು, ನಾವು ಬಡ ರಾಷ್ಟ್ರಗಳನ್ನು ಎದುರು ಹಾಕೊಳ್ಳಿಕ್ಕಾಗಲ್ಲ, ಬೆಟರ್ ಯು ಲೀವ್. ಯುಕೆ ಏನ್ ಮಾಡ್ತು ಗೊತ್ತಾ? ನನಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, 200 ವರ್ಷಗಳ ಈ ಗುಲಾಮಿತನ ನಾವು ಸರಿಯಾಗಿ ರಿವೆಂಜ್ ತಗೊಂಡಿದ್ದೀವಿ ಅನಿಸ್ತು. ಯುಕೆ ತನ್ನ ICJ ವಾಪಸ್ ತಗೊಂಡು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟು ಏನ್ ಕೊಡ್ತಾ ಗೊತ್ತಾ? ಇಂಡಿಯಾ ಮತ್ತು ಯುಕೆ ಹಳೇ ಕಾಲದ ರಿಲೇಷನ್ಸ್ ಫೈಟ್ ಮಾಡೋ ಇಚ್ಛೆ ಇಲ್ಲ ಅಂತ, ಅದು ವಾಸ್ತವವಾಗಿ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಎಚ್ಚರಿಕೆ ಮಾಡಿತ್ತು ಯುಕೆ. ಅದರ ಪರಿಣಾಮ ಯುಕೆ ದೊಡ್ಡ ಗಲಾಟೆ, ಇಂಡಿಯಾದಲ್ಲಿ ನಾವು ತಲೆಬಾಗಿಸಬೇಕಾಗಲ್ಲ ಅಂತ. ಈ ತರದ ಪರಿಸ್ಥಿತಿ ಇವತ್ತು ಭಾರತ ನಿಂತುಕೊಂಡಿದೆ. ಇವತ್ತಿನ ಭಾರತದ ಸಿಚುವೇಶನ್ ಏನು ಅಂತಂದ್ರೆ, ಜಗತ್ತಿನ ಮೂಲೆ ಮೂಲೆ, ನಿಮ್ಗೆ ಬಹಳ ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇಸ್ರೇಲ್ಗೆ ಜಗತ್ತಿನ ಒಂದೇ ಒಂದು ರಾಷ್ಟ್ರದ ವಿಮಾನ ವಯಾ ಸೌದಿ ಹೋಗೋದು ಭಾರತದ ವಿಮಾನ ಮಾತ್ರ. ಇನ್ಯಾರಿಗೂ ಅನುಮತಿ ಇಲ್ಲ. ನಮ್ಮ ಮಾತ್ರ ಕೊಡ್ತಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಬಿಲೀವ್ ಇಂಡಿಯಾ ಮೋರ್ ದೆನ್ ಚೈನಾ. ಇನ್ನೂ ಆಶ್ಚರ್ಯ ಹೇಳ್ತೀನಿ, ಇವತ್ತಿನ ನೀವು ಯಾವ ದೇಶದ ಪ್ರಜೆಗಳು ಅನ್ನೋದನ್ನ ಯಾವಾಗ ನೆನಪಿಟ್ಕೊಳ್ಳಿ, ಆಲ್ರೆಡಿ ಭಾರತದ ಪ್ರಜೆಗಳು ಅಲ್ಲೇ ಅಲ್ಲ. ನಾವು ಎಂತ ಭಾರತದ ಪ್ರಜೆಗಳು ಅಂತಂದ್ರೆ, ಈ ದೇಶದ ಪ್ರಧಾನಿ ಒಂದು 7-8 ತಿಂಗಳ ಹಿಂದೆ ಇಸ್ರೇಲಿಗೆ ಹೋಗ್ತಾರೆ. ಎಲ್ಲಿಗೂ ಗೊತ್ತಿದೆ. ಇಸ್ರೇಲ್ ಹೋಗಿ ಇಸ್ರೇಲ್ನಲ್ಲಿ ಅವರು ತುಂಬಾ ಅವ್ರದ್ದು ಏನೇನಿದೆಯೋ ತಬ್ಕೊಳ್ತಾರೆ, ಎಲ್ಲ ಮಾಡ್ತಾರೆ, ಅವ್ರಿಗೆ ಕೊಟ್ಟು ಹೂ ಹೆಸರು ಇಡ್ತಾರೆ, ಎಲ್ಲ ನಾಟಕ ಎಲ್ಲ ಆಗ್ಬಿಡುತ್ತೆ. ಫೈನ್. ಇಸ್ರೇಲ್ ಹೋದ ಪ್ರಧಾನಿ ವಾಪಸ್ ಬರ್ಬೇಕಾದ್ರೆ ಪ್ಯಾಲೆಸ್ಟೈನ್ ಕಡೆ ಮುಸ್ಲಿಂ ನೋಡೋದು. ಪ್ಯಾಲೆಸ್ಟೈನ್ಗೂ ಇಸ್ರೇಲ್ಗೂ ನಮಗೂ ಪಾಕಿಸ್ತಾನಕ್ಕೆ ಹೆಂಗಿದೆಯೋ ಅದಕ್ಕಿಂತಲೂ ಕೆಟ್ಟದಾಗಿ ಇವ್ರ ಕಡೆ ಮುಸ್ಲಿಂ ನೋಡಲ್ಲ. ಅದಾದ 4 ತಿಂಗಳಲ್ಲಿ ಏನ್ ಮಾಡ್ತಾರೆ, ಪ್ಯಾಲೆಸ್ಟೈನ್ ಹೋಗ್ತಾರೆ, ಇಸ್ರೇಲ್ ಮಾತಾಡ್ತಾರೆ. ಪ್ಯಾಲೆಸ್ಟೈನ್ಗೆ ಹೋದಾಗ ತುಂಬಾ ಜನ ಅನ್ಕೊಳ್ತಾರೆ, ಈ ದೇಶ ಪ್ಯಾಲೆಸ್ಟೈನ್ ಜೊತೆಗೆ ಸಂಬಂಧ ಇಟ್ಕೊಳ್ಳೋ ಪ್ರಯತ್ನ ಮಾಡೋ ಅಗತ್ಯ ಇರಲಿಲ್ಲ, ಇಸ್ರೇಲ್ ಅಂತ ಫ್ರೆಂಡ್ ಅನ್ನು ಕಳ್ಕೊಳ್ಬಾರ್ದು ಅಂತಂದ್ರೆ ಪ್ಯಾಲೆಸ್ಟೈನ್ ಹೇಳುತ್ತೆ ಗೊತ್ತಾ? ಇಸ್ರೇಲ್ ಹೋಗಿ ಬಂದ ನಂತರವೂ ಕೂಡ ನಾವು ಇಂಡಿಯಾದ ಪ್ರಧಾನಿನ ಪ್ಯಾಲೆಸ್ಟೈನ್ ಕರೆಸ್ಕೊಳ್ತಾ ಇದೀವಿ, ಬಿಟ್ಕೊಳ್ತಾ ಇದೀವಿ. ಯಾಕೆಂದ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಯಾರಾದ್ರೂ ಪ್ರೀತಿಯಿಂದ ಪ್ಯಾಚ್ ಮಾಡಬಲ್ಲಂತ ಸಾಮರ್ಥ್ಯ ಇದ್ರೆ ಅದು ಇಂಡಿಯಾ ಮಾತ್ರ. ಅದಕ್ಕೆ ಇಂಡಿಯಾ ಪ್ಯಾಲೆಸ್ಟೈನ್ ಅಂತಂದ್ರೆ ಇಂಡಿಯಾ ಬಗ್ಗೆ ಇರುವ ಗೌರವ ಎಂತದ್ದು ಅಂತ ಯೋಚನೆ ಮಾಡಿ ಮಿತ್ರ. ಬದಲಾವಣೆಗೆ ಭಾರತ ಸಜ್ಜಾಗಿ ನಿಂತಿರುವಾಗ ಆರ್ಡಿನರಿ ಆಗಿರ್ಲಿಕ್ಕೆ ನಮ್ಗೆ ಅನುಮತಿ ಇಲ್ಲ. ಭಾರತ ಹೊರಗಡೆಯಿಂದ ಏನೇನು ಬದಲಾವಣೆ ಆಗುತ್ತೋ ಅದರ ಒಳಗಡೆಯಿಂದ ಚೇಂಜ್ ತರಬೇಕಾಗಿದೆ. ಆ ಚೇಂಜ್ ತರುವ ಜವಾಬ್ದಾರಿ ನನ್ನ ಮೇಲೆ ಮತ್ತು ನಿಮ್ಮ ಮೇಲೆ ಇದೆ. ಹೀಗಾಗಿ ನಾವೆಲ್ಲರೂ ಕೆಲಸ ಮಾಡೋಣ. ಯಾವತ್ತು ಬ್ಲೇಮ್ ಮತ್ತೊಬ್ಬರ ಮೇಲೆ ಹಾಕೋದನ್ನು ಬಿಟ್ಬಿಡೋಣ. ನೀವು ಯಾರ ಮೇಲೆ ಬ್ಲೇಮ್ ಹಾಕಿದ್ರು ಕೂಡ ಅದು ನಮ್ಮ ಮೇಲೆ, ಅವ್ರ ಇಂಡಿಯನ್ಸ್, ಅವ್ರ ಕನ್ನಡಿಗರು, ಯಾರ ಮೇಲೆ ಬ್ಲೇಮ್ ಅದನ್ನು ಸರಿ ಮಾಡಲಿಕ್ಕೆ ನಾವು ನೀವು ಪ್ರಯತ್ನ ಪಡ್ತೀವಿ ಅಂತ ಆಗ್ಬಿಟ್ರೆ ಹೊಸದೊಂದು ರಾಷ್ಟ್ರ ನಿರ್ಮಾಣ ಆಗುತ್ತೆ. ಮತ್ತು ನನಗಂತೂ ಬಹಳ ವಿಶ್ವಾಸ ಇದೆ, ಆ ಹೊಸ ರಾಷ್ಟ್ರ ನಿರ್ಮಾಣ ಮಾಡೋದ್ರಲ್ಲಿ ನಾವು ನೀವು ಕೈ ಜೋಡಿಸಿ ಭಾರತದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸುವಂತ ವಾತಾವರಣ ಆಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಪ್ರೀತಿಯಿಂದ ಕರೆಸಿರುವಂತಹ ಈ ಕಾಲೇಜಿನ ಯುವ ಕ್ರಾಂತಿ ಮಿತ್ರರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಆದ್ರೆ ಯಾರಿಗಾದ್ರೂ ಒಂದು ಪ್ರಶ್ನೆ ಇದೆ ಅಂತಂದ್ರೆ ಇನ್ನೊಂದು 10 minutes ತಗೋಬೋದಾ? ಇನ್ನೊಂದು 10 ನಿಮಿಷ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಯು ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ಸ್. ಯಾ ಪ್ಲೀಸ್, ಜೋರ ಕೇಳಿ, ಮೈಕ್ ಬೇಕು ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ನಿಮ್ಮ ಮತ್ತೆ ನರೇಂದ್ರ ಮೋದಿ ಅವರದ್ದು ಅಭಿಮಾನಿ.
ಸೊ ಆದ್ರೂ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಧಾನಿಗಳು ಯಾವಾಗಲೂ ಒಂದು ದೇಶ ಒಂದು ಎಲೆಕ್ಷನ್, ಒಂದು ದೇಶ ಒಂದು ಟ್ಯಾಕ್ಸ್, ಲೈಕ್ ಎಲ್ಲ ಸಿಂಗಲ್ ಆಗಿ ಮಾಡ್ತಾ ಇದ್ದಾರೆ. ಒಂದು ದೇಶ ಒಂದು ಎಲೆಕ್ಷನ್ ಇರಲಿ ಅಂತ. ಈ ಬಗ್ಗೆ ಒಂದು ದೇಶ ಒಂದು ಭಾಷೆ ಅನ್ನೋದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಂದು ದೇಶ ಒಂದೇ ಭಾಷೆ ಆಗ್ಬಿಟ್ರೆ ಈ ದೇಶವನ್ನ ಅಡಿಯಾಳ ಮಾಡ್ಕೊಳ್ಳೋದು ಬಹಳ ಸುಲಭ. ಈ ದೇಶದಲ್ಲಿ 108 ಭಾಷೆ ಇದೆ, ಈ ದೇಶದಲ್ಲಿ 108 ತರದ ಕಲ್ಚರ್ ಇದೆ ಅನ್ನೋ ಕಾರಣಕ್ಕೋಸ್ಕರವೇ ಈ ದೇಶಕ್ಕೆ ಬಂದ ಎಲ್ಲ ಇನ್ವೇಷನ್ ಮಾಡ್ಕೊಂಡು ಬಂದಂತ ಎಲ್ಲ ಹೊರಗಿನವರು ಕೂಡ ಜಗತ್ತಿನ ಎಲ್ಲಾ ರಾಷ್ಟ್ರಗಳನ್ನು ಎಷ್ಟು ಸಲೀಸಾಗಿ ಆಪೋಷನ್ ತೆಗೆದುಕೊಂಡ್ರು ಭಾರತವನ್ನು ಸಲೀಸಾಗಿ ತಗೊಳ್ಳೋದಾಗಲಿಲ್ಲ. ಯುರೋಪಿಯನ್ಸ್ ಎಲ್ಲೆಲ್ಲಿ ಹೋದ್ರು ಅಷ್ಟು ಜನರನ್ನ ತಮ್ಮವರಾಗಿ ಕನ್ವರ್ಟ್ ಮಾಡ್ಕೊಂಡ್ರು ಮತ್ತು ಪೂರ್ತಿ ಬದಲಾಯಿಸಿದ್ರು. ಇಂಡಿಯನ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತೇನು? ಅವ್ರು ಕರ್ನಾಟಕಕ್ಕೆ ಹೋದ್ರೆ ಇಲ್ಲಿ ಬರೋದು ಬಳಸಬೇಕಾಗಿರೋ ಸ್ಟ್ರಾಟಜಿ ಬೇರೆ, ತಮಿಳುನಾಡು ಹೋದ್ರೆ ಬೇರೆ ಸ್ಟ್ರಾಟಜಿ ಬಳಸಬೇಕು, ನಾಗಾಲ್ಯಾಂಡ್ ಬೇರೆ ಬಳಸಬೇಕು, ಅಲ್ಲಿ ಬೇರೆ ಭಾಷೆ ಕಲಿಬೇಕು. ಒಂದು ಇಂಗ್ಲಿಷ್ ಕಲ್ತ್ಕೊಂಡು ಇಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ ಏನು ಮಾಡಿದ್ದಾರೆ. ಬರೀ ಹಿಂದಿ ಕಲ್ತಿದ್ದಾನೆ ಅಂತಂದ್ರೆ ಹಿಂದಿ ಹಾರ್ಟ್ ಹ್ಯಾಂಡ್ ಸ್ವಲ್ಪ ಕೆಲಸ ಮಾಡಬಹುದು. ಆ ಹಿಂದಿಯು 28 ತರದ ಹಿಂದಿ. ನೀವು ಭೋಜ್ಪುರಿ ಹಿಂದಿ ದೇವರನ್ನೇ ಅರ್ಥ ಆಗಲ್ಲ. ಎಷ್ಟು ಭಿನ್ನತೆ ಇದೆ ಅಂತಂದ್ರೆ ಈ ಭಿನ್ನತೆಗೆ ನಮ್ಮ ಶಕ್ತಿಯಾಗಿಯೂ ಕಾಪಾಡ. ಹೀಗಾಗಿ ಒಂದು ಮಾಡುವಂತ ಪ್ರಯತ್ನ ಇದೆ ವೆಸ್ಟರ್ನ್ ಐಡಿಯಾ. ಒಂದು ಮಾಡೋದು ಅಂತಂದ್ರೆ ಎಲ್ಲ ಕಲ್ಚರ್ನು ಒಂದೇ ಮಾಡುವಂತ ಪ್ರಯತ್ನ. ಈಗ ನೀನು ಹೇಗೆ ಮೀಸೆ ತೆಕ್ಕೊಂಡು ಗಡ್ಡ ತೆಕ್ಕೊಂಡಿದ್ಯೋ, ಇಫ್ ಯು ಬಿಕಮ್ ಲೀಡರ್, ಮಾಸ್ ಲೀಡರ್ ಆಗ್ಬಿಟ್ರೆ ಎಲ್ಲರೂ ಮೀಸೆ ತೆಗೆದು ಗಡ್ಡ ತೆಗೆದು ಅಂದ್ಬಿಟ್ರೆ ದಿಸ್ ಇಸ್ ನಾಟ್. ನಿಮ್ಮ ವಿಭಿನ್ನತೆಗಳನ್ನ ಇಟ್ಟುಕೊಂಡೇ ನಾವು ಒಂದು ಸೂತ್ರಕ್ಕೆ ಸೇರ್ಕೊಳ್ಳೋದಿದೆಯಲ್ಲ, ಇದು ಭಾರತದ ಕಲ್ಪನೆ. ಹೀಗಾಗಿ ಭಾರತದಲ್ಲಿ ಧರ್ಮ ಅನ್ನೋದು ಇಟ್ ಇಸ್ ನಾಟ್ ಹಿಂದೂ, ಇಸ್ಲಾಂ, ಕ್ರಿಶ್ಚಿಯನ್ ಇದಲ್ಲ. ಧರ್ಮ ಅನ್ನೋದು ಇದಕ್ಕಿಂತ ಮಿಗಿಲಾದ ಒಂದು ತತ್ವ ಅನ್ನೋ ಕಲ್ಪನೆ ಇಟ್ಕೊಂಡು ನೋಡೋದಾದ್ರೆ ನಾವು ಧರ್ಮ ಎಲ್ಲಿವರೆಗೂ ಇತ್ತು ಅಂದ್ರೆ ಯುದ್ಧ ಮಾಡೋದಕ್ಕೂ ಒಂದು ಧರ್ಮ ಇತ್ತು. ಸೂರ್ಯಾಸ್ತ ಆದ್ಮೇಲೆ ಎಲ್ಲ ಯುದ್ಧ ಮಾಡ್ಕೊಂಡಿದ್ದೆ. ಶಂಖದ ಊದು ಎಲ್ಲರೂ ಒಪ್ಪಿಕೊಂಡಂತರೂ ಯುದ್ಧ ಶುರುವಾಗ್ತದೆ. ಅಲ್ಲಿವರೆಗೂ ಯುದ್ಧ ಏನ್ ಧರ್ಮ ಇತ್ತು. ಇಡೀ ದೇಶದ ಮೂಲೆಯಲ್ಲಿ ಭಾಷೆ ಬೇರೆಯಾಗಿದ್ದಾಗ, ಕಲ್ಚರ್ ಬೇರೆಯಾಗಿದ್ದಾಗಲೂ ಕೂಡ ಅವರನ್ನೆಲ್ಲ ಬೆಸೆಯುವಂತ ಧರ್ಮ ಒಂದೇ ಆಗಿತ್ತಲ್ಲ. ದಿಸ್ ಇಸ್ ವಾಟ್ ವಿ ಆರ್. ಅದಕ್ಕೋಸ್ಕರ ನಮ್ಮೆಲ್ಲರೂ ಬೆಸೆಯುವುದು ಏನು? ನಮ್ಮೆಲ್ಲರೂ ಬೆಸೆಯುವುದು ಟ್ಯಾಕ್ಸ್. ನಾವೆಲ್ಲರೂ ಟ್ಯಾಕ್ಸ್ ಕಟ್ತೀವಿ ಮೊದಲು ಒಂದು ಮಾಡೋಣ. ಯಾವುದು ನಮ್ಮೆಲ್ಲರೂ ಬೆಸೆಯುತ್ತೋ ಅವೆಲ್ಲ ಒಂದು ಮಾಡೋ ಪ್ರಯತ್ನ ಮಾಡೋಣ. ಆದ್ರೆ ನಮ್ಮೆಲ್ಲರ ವಿಭಿನ್ನತೆಗಳನ್ನು ಇಟ್ಟುಕೊಂಡೇ ಒಂದಾಗುವ ಪ್ರಯತ್ನ ಮಾಡಬೇಕು. ಭಾರತದ ಗ್ರೇಟ್ನೆಸ್ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಎಲ್ಲರೂ ಗಮನಿಸಬೇಕು. ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದೀವಿ ಅಂದ ತಕ್ಷಣ ನಾವು ಬರೀ ಸೈನ್ಸ್ ಅಂತಲ್ಲ, ಈ ಸೈನ್ಸ್ ಅನ್ನ ಕಾಪಾಡಲಿಕ್ಕೋಸ್ಕರ ಈ ದೇಶ ಮಾಡಿದ ಪ್ರಯತ್ನಗಳು ಹೇಗಿದೆ ಅಂತ. ನೀವೇನಾದ್ರು 12 ಜ್ಯೋತಿರ್ಲಿಂಗಗಳು ಅಂತ ಹೇಳಿ ಎಲ್ಲೆಲ್ಲಿದೆ ಅಂತ ಮಾರ್ಕ್ ಮಾಡಿ ನೋಡಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲವನ್ನೂ ಬೆಸೆಯುತ್ತೆ. ಯಾರಾದ್ರೂ ಒಬ್ಬ ನಾನು 12 ಜ್ಯೋತಿರ್ಲಿಂಗಗಳ ದರ್ಶನ ಪಡ್ಕೊಂಡಿದ್ದೀನಿ ಅಂದ್ರೆ ಇಡೀ ಭಾರತ ಸುತ್ತಾಡಿದ್ದಾನೆ ಅಂತ. ನಾನು ನಾರ್ತ್ ಇಂಡಿಯಾ ಬೇರೆ, ಸೌತ್ ಇಂಡಿಯಾ ಬೇರೆ ಅಂದ್ರೆ 12 ಜ್ಯೋತಿರ್ಲಿಂಗದಲ್ಲಿ 70% ಇಲ್ಲ. ಅರ್ಥ ಆಗ್ತದೆ ನಾನು ಹೇಳ್ತಿರೋದು. ನೀವು ಶಕ್ತಿಪೀಠಗಳು 52 ಶಕ್ತಿಪೀಠಗಳು ಅಂತ ಏನಾದ್ರು ಹೇಳಿದ್ರೆ ಈ 52 ಶಕ್ತಿಪೀಠಗಳು ಅಸ್ಸಾಂವರೆಗೂ ಹೋಗ್ಬಿಡ್ತವೆ, ಕರ್ನಾಟಕದ ಕೆಳಭಾಗದವರೆಗೂ ಬರುತ್ತೆ. ಎಷ್ಟರ ಮಟ್ಟಿಗೆ ಇಡೀ ದೇಶವನ್ನು 52 ಶಕ್ತಿಪೀಠಗಳು ಬೆಳೆಸುತ್ತವೆ. ನೀವೇನಾದ್ರೂ ಭಾರತವನ್ನು ತುಂಡರಿಸ್ತೀವಿ ಅನ್ನೋದಾದ್ರೆ ಈ ಶಕ್ತಿಪೀಠಗಳಿಲ್ಲ. ಯಾಕೆ ಕಾಶ್ಮೀರ ಬೇಕು, ಪಿಒಕೆ ವಾಪಸ್ ತಗೋಬೇಕು ಅಂತ ಹಠ ಮಾಡ್ತೀವಿ ಅಂತಂದ್ರೆ ನಾನು ಪ್ರತಿನಿತ್ಯ ಹೇಳುವಂತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳ್ತೀನಲ್ಲ. ಯಾವ ಶಾರದೆಯ ಪೂಜೆ ಮಾಡ್ತೀನೋ ಆ ಶಾರದೆಯ ವಾಸತಾಣವಾಗಿದ್ದಂತ ಕಾಶ್ಮೀರ ಇಲ್ಲದೆ ಹೋದ್ರೆ ಹೌ ಕ್ಯಾನ್ ಐ ಇಮ್ಯಾಜಿನ್ ಮೈ ಇಂಡಿಯಾ? ಐ ವಾಂಟ್ ಲೈಕ್ ಟು ಗೋ ಬ್ಯಾಕ್. ಈ ಕಾರಣಕ್ಕೋಸ್ಕರ ಭಾರತವನ್ನ ಎಷ್ಟು ಸುಂದರವಾಗಿ ಜೋಡಿಸಿದ್ರು ಅಂದ್ರೆ ಭಿನ್ನ ಭಿನ್ನ ಕಲ್ಚರ್ಗಳ ನಂತರವೂ ಕೂಡ ಏಕಸೂತ್ರವಾಗಿ ಬೆಸೆಯುವ ಪ್ರಯತ್ನ ಮಾಡಿರಲಿಲ್ಲ. ಇದನ್ನ ಬ್ರಿಟಿಷರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ದೇ ಲಿಟರಲಿ ಫೇಲ್ಡ್ ಇನ್ ಇಂಡಿಯಾ. ಅವ್ರು ಆಸ್ಟ್ರೇಲಿಯಾಗೂ ಮಾಡಿದ್ರು, ಆಫ್ರಿಕಾಗೂ ಮಾಡಿದ್ರು, ಅಮೆರಿಕನ್ ತಮ್ಮ ಮಾಡಿಕೊಂಡ್ರು, ಎಲ್ಲೆಲ್ಲಿ ಕಾಲಿಟ್ಟರು ಉದ್ವಸ್ತಗೊಳಿಸಿ ಎಲ್ಲವನ್ನೂ ಆಳಿಬಿಟ್ರು. ಇಂಡಿಯಾದಿಂದ ಮಾತ್ರ ವಾಪಸ್ ಹೋದ್ರು. ಯಾಕೆ ಅಂತಂದ್ರೆ ಈ ಕಲ್ಚರಲ್ ಡಿಫರೆನ್ಸಸ್ ಇರ್ತಲ್ಲ, ಅದ್ರ ನಡುವೆ ಡಿಫರೆನ್ಸ್ ಅಂದಾಗ ಅವ್ರು ಅನ್ಕೊಂಡ್ರು ಎಲ್ಲ ಕಿತ್ತಾಡ್ತಿರ್ತಾರೆ, ಸೆಪರೇಟ್ ಮಾಡ್ಬಿಡ್ಬೋದು ಅಂತ. ಆದ್ರೆ ಉತ್ತರ ಭಾರತ ದಕ್ಷಿಣ ಭಾರತ ಬೇರೆ ಅನ್ನೋ ವ್ಯಕ್ತಿ ಕೂಡ ಅವನು ಕಾಶಿಗೆ ಹೋಗಿ ಶಿವನ ದರ್ಶನ ತಗೊಂಡು ಅಲ್ಲಿಂದ ಗಂಗೆ ತಗೊಂಡು ರಾಮೇಶ್ವರದ ಶಿವನ ತಲೆ ಹುಯ್ದ ಮೇಲೆ ನನಗೆಲ್ಲ ಮುಕ್ತಿ ಅಂತ ಭಾವಿಸ್ಕೊಳ್ತಿತ್ತು ಅಂತ. ಡಿಫರೆನ್ಸ್ ಇಷ್ಟಿದ್ದಾದ್ರೂ ಕೂಡ ದಿಸ್ ಇಸ್ ವಂಡರ್ಫುಲ್. ಅದಕ್ಕೆ ನಾವು ಇದನ್ನು ಒಂದು ಮಾಡಿರೋ ಪ್ರಯತ್ನ ಖಂಡಿತವಾಗೂ ಬೇಡ. ಹಾಗಂತ ಧಿಕ್ಕಾರವೂ ಬೇಡ. ಅಂದ್ರೆ ಬಹಳ ಜನ ಹಿಂದಿಯನ್ನ ಧಿಕ್ಕಾರ ಮಾಡೋದು ಬೇರೆ ಅನ್ಸುತ್ತೆ. ಯಾಕಪ್ಪ ವಿಚಿತ್ರ, ಯಾಕೆ ಹಿಂದಿನ ಧಿಕ್ಕಾರ ಮಾಡಬೇಕು? ನಾವು ಎಲ್ಲ ಈ ದೇಶವನ್ನು ನಮ್ಗೆ ಇಂಗ್ಲಿಷ್ ಎಷ್ಟು ಆಪ್ಯಾಯವೋ ಹಿಂದಿ ಅಲ್ಲ.
ಇಂಗ್ಲಿಷ್ ಎಷ್ಟು ಆಪ್ಯಾಯ ಅಷ್ಟು ಸಂಸ್ಕೃತ ಅಲ್ಲ ಅಂತ. ಲ್ಯಾಂಗ್ವೇಜ್ ಜೊತೆಗೆ ಯಾವತ್ತೂ ದ್ವೇಷ ಇಟ್ಕೊಬೇಡಿ. ಇಂಗ್ಲಿಷ್ ಆಗಿರಲಿ ಸಂಸ್ಕೃತ ಆಗಿರಲಿ ಎಷ್ಟು ಲ್ಯಾಂಗ್ವೇಜ್ ಸಾಧ್ಯವೋ ಅಷ್ಟು ಕಲಿ. ಯಾವಾಗ ಕಲ್ಚರ್ ನೊಂದಿಗೆ ಬೆಸೆಯುವಂತ ಅವಕಾಶ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದರ್ವೈಸ್ ಬಹಳ ಕಷ್ಟ. ಹೀಗಾಗಿ ಅದನ್ನೆಲ್ಲ ಒಂದು ಮಾಡೋ ಪ್ರಯತ್ನ ಮಾಡೋದು ಬೇಡ. ಇಡೀ ಭಾರತದ ಜನ ಕುರ್ತಾನೆ ಹಾಕಬೇಕು ಅಂತ ನಾನು ಹೇಳೋದು. ಇಡೀ ಭಾರತದ ಜನ ಶರ್ಟೆ ಹಾಕೋಬೇಕು ಅಂತ ನೀವು ಹೇಳಿ. ನನ್ನ ಪಾಡಿಗೆ ನಾನು ಇರ್ತೀನಿ, ನಿಮ್ ಪಾಡಿಗೆ ನೀವು. ಅಕಸ್ಮಾತ್ ನೀವು ಮೇಲಿನ ಶರ್ಟೆ ಹಾಕೋಬೇಕು ಅಂತಿಲ್ಲ, ಪಂಚೆ ಉಟ್ಕೊಂಡೆ ತಿರುಗಾಡ್ತಾರೆ, ಐ ಡೋಂಟ್ ಪ್ರಾಬ್ಲಮ್. ನಡೆಯುತ್ತೆ. ಸೊ ಹೀಗಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಇಲ್ಲ. ಒಂದು ಮಾಡಬೇಕು ಅನ್ನೋ ಹಠಕ್ಕೆ ಬಿಡೋದು ಬೇಡ. ದಿಸ್ ಇಸ್ ವಾಟ್ ಐ ಫೀಲ್. ಕೇಂದ್ರ ಸರ್ಕಾರದವರು ಏನಾದ್ರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಿದೆ? ಯಾವ ನಿಟ್ಟಿನಲ್ಲಿ? ಭಾಷೆ ಮಾಡಬೇಕು. ಮಾಡಲ್ಲ, ಮಾಡಬಾರದು. ಮಾಡಿದ್ರೆ ವಾಪಸ್ ನಾನೇ ಫಸ್ಟ್ ವಾಪಸ್ ಮಾಡ್ತೀನಿ. ಜೋರಾಗಿ ಕೇಳ್ಬೋದು ಅಂತ ಸರ್. ಇದು ಮೋಕ್ಷ ಸಿಗ್ಬೇಕು ಅಂದ್ರೆ ಏನ್ ಮಾಡಿ? ಎಲ್ಲೋ ಮೋಕ್ಷ ಸಿಗ್ಬೇಕು. ಮೋಕ್ಷ ಸಿಕ್ಕಿದ್ರೆ ನಿನ್ನ ಜೀವನ ಪರಿಪೂರ್ಣ ಆಗ್ತದೆ. ಮನೆಗೆ ಹೋಗಿ ಮೋಕ್ಷ ಅಗರಬತ್ತಿ ಹಚ್ಚೋದು. ವೆರಿ ಗುಡ್ ಕ್ವೆಶ್ಚನ್. ಇನ್ ಫ್ಯಾಕ್ಟ್ ನಾವು ಚತುರ್ವಿಧ ಪುರುಷಾರ್ಥಗಳನ್ನು ಮಾತಾಡ್ತೀವಿ. ಧರ್ಮ, ಪ್ಲೀಸ್ ನೋಟ್ ದಿಸ್. ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಇದರಿಂದ ಆಚೆ ಏನಲ್ಲ. ನಮ್ಮೆಲ್ಲರ ಅಲ್ಟಿಮೇಟ್ ಗೋಲ್ ಏನು ಅಂತ: ಧರ್ಮ, ಅರ್ಥ, ಕಾಮ, ಮೋಕ್ಷ. These are 4 steps. ಧರ್ಮ ಇಸ್ ಫಸ್ಟ್. ಧರ್ಮ ಅನ್ನೋದು ನಾವು ಅತ್ಯಂತ, ಈಗ ಫಾರ್ ಎಕ್ಸಾಂಪಲ್ ಈ ಕಾಲೇಜಿಗೆ ಒಂದು ಧರ್ಮ ಇದೆ. ಏನ್ ಧರ್ಮ? ಅದು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಲ್ಲ. ಈ ಕಾಲೇಜಿನ ಧರ್ಮ ಏನ್ ಗೊತ್ತಾ? ಬೆಳಗ್ಗೆ ಇಷ್ಟು ಗಂಟೆ ಕ್ಲಾಸಿಗೆ ಬರಬೇಕು, ಇಷ್ಟೊತ್ತು ಕೂತಿರ್ಬೇಕು, ಕ್ಲಾಸ್ಗೆ ಮೊಬೈಲ್ ತರಬಾರದು. ಒಂದು ರೂಲ್ ಮಾಡಿಟ್ಟಿದ್ದಾರೆ. ದಿಸ್ ಇಸ್ ಧರ್ಮ. ಧರ್ಮ ಇಸ್ ರೂಲ್ ಆಫ್ ರಿಚಿಯಸ್ನೆಸ್. ಆ ರೂಲ್ಸ್ ಏನಿದೆಯೋ ಆ ರೂಲ್ಸ್, ಎ ಸೆಟ್ ಆಫ್ ರೂಲ್ಸ್. ಯಾವುದು ಪರಮ ಸತ್ಯವನ್ನ, ಶಾಶ್ವತ ಸತ್ಯವನ್ನ, ಶಾಶ್ವತ ಸತ್ಯಕ್ಕೂ ಆರ್ಡಿನರಿ ಸತ್ಯಕ್ಕೂ ಡಿಫರೆನ್ಸ್ ಇದೆ. ಶಾಶ್ವತ ಸತ್ಯ ಏನು ಅಂತಂದ್ರೆ ಯಾವುದು ಯಾವಾಗಲೂ ಇರುತ್ತೋ ಅದು ಶಾಶ್ವತ ಸತ್ಯ. ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋದ್ರಿಂದ ಮುಖ ಬೆಳ್ಳಗಾಗತ್ತೆ ಅನ್ನೋದು ತಾತ್ಕಾಲಿಕವಾದ ಸತ್ಯ ಇರುವುದು. ಯಾಕೆಂದ್ರೆ ನೀವು ಹಚ್ಕೊಂಡಿರುವಾಗ ಫೇರ್ ಅಂಡ್ ಲವ್ಲಿ ಪ್ರಭಾವಕ್ಕೆ ಬೆಳ್ಳಗೆ ಕಾಣಬಹುದು. ಆದ್ರೆ ಬಿಸಿಲಿಗೆ ಬಂದ್ರೆ ಫೇರ್ ಅಂಡ್ ಲವ್ಲಿ ಕರಗಿ ಮುಖ ಇನ್ನೂ ಕೆಡದಾಗ ಕಾಣುತ್ತೆ ಅನ್ನೋದು ಸತ್ಯ. ಆದ್ರೆ ಭಗವಂತನನ್ನು ಕೊಟ್ಟಿರೋ ಬಣ್ಣ ಈ ಫೇರ್ ಅಂಡ್ ಲವ್ಲಿ ಬಣ್ಣಕ್ಕಿಂತ ಹೆಚ್ಚು ಶಾಶ್ವತ. ನಾನು ತಮಾಷೆ ಮಾಡ್ತಿದ್ದೆ, ಕೆಲವರು ಕಪ್ಪಗಿದ್ದವರು ಬೇಜಾರು ಮಾಡ್ಕೊಳ್ತಿರ್ತಾರೆ. ನನ್ನದು ಬೇಜಾರಿದೆ. ಬೆಳ್ಳಿಗಿದ್ದವರು ಬಿಸಿಲಿಗೆ ಹೋದ್ರೆ ಕಪ್ಪಾಗ್ತಾರೆ, ಕಪ್ಪಗಿದ್ದವರು ಬಿಸಿಲಿಗೆ ಹೋದ್ರೆ. ದಟ್ ಈಸ್ ಒರಿಜಿನಾಲಿಟಿ. ಸತ್ಯ ಅನ್ನೋದು ಶಾಶ್ವತವಾದ ಏನಾದ್ರು ಇದ್ರೆ ಕಪ್ಪಿನಲ್ಲಿದೆ, ಬಿಳಿಗಿರೋದ್ರಲ್ಲಿ ಅಲ್ಲ ಅಂತ. ಹಿಂಗಾಗಿ ಭಗವಂತ ಮೊದಲು ಸೃಷ್ಟಿ ಮಾಡಿದ್ದೆ ಅಂದ್ರೆ ಕಪ್ಪು, ಬಣ್ಣ ಕಳ್ಕೊಂಡವ್ರು ಬೆಳ್ಳಗಾಗ್ತದೆ. ಹೀಗಾಗಿ ಕಪ್ಪಿಗೆ ಬೇಜಾರು ಕೊಡೋದಿಲ್ಲ. ಸೊ ಶಾಶ್ವತ ಸತ್ಯ ಅಂತ ಬೇರೆ ಇದೆಯಲ್ಲ. ಶಾಶ್ವತ ಸತ್ಯವನ್ನು ಹುಡುಕಾಟ ಮಾಡೋದ್ರಲ್ಲಿ ನಾವು ಯಾವ ನಿಯಮಗಳನ್ನ ಮಾಡ್ಕೊಂಡಿದೀವೋ ದಟ್ ಇಸ್ ಕಾಲ್ಡ್ ಧರ್ಮ. ಅದು ಫಸ್ಟ್. ಈ ಧರ್ಮದ ಆಧಾರದ ಮೇಲೆ ಅರ್ಥ ಅಂದ್ರೆ ದುಡ್ಡಿನ ಅರ್ಜನೆ ಆಗಬೇಕು. ಧರ್ಮ ಇಲ್ಲದೆ ಗಳಿಸಿದ ದುಡ್ಡಿಗೆ ಬೆಲೆ ಇಲ್ಲ. ಫೈನ್. ಧರ್ಮ ಇಲ್ಲದೆ ಗಳಿಸಿ ನೀವು ಕೂಡಿಟ್ಟ ದುಡ್ಡಿಗೆ ಪ್ರಾಬ್ಲಮ್ ಏನು ಅಂದ್ರೆ, ನರೇಂದ್ರ ಮೋದಿ ನವೆಂಬರ್ 8ಕ್ಕೆ ಬಂದು ಬಾಯಿಯವರು ಬೇಡ ಅಂತಂದ್ರೆ ಬಾಯಿ ಅಲ್ಲಿ ಧರ್ಮ ಇಲ್ಲದ ದುಡ್ಡು ಗಳಿಸುವಾಗ. ಥರ್ಡ್ ಈಸ್ ಕಾಮ. ಕಾಮ ಅಂತಂದ್ರೆ ನಮ್ಗೆ ಒಂದು ಕೆಟ್ಟ ಕಲ್ಪನೆ ಇದೆ. ಕಾಮ ಅಂತ ತಕ್ಷಣ ಸೆಕ್ಸುಯಲ್ ಬೇಸ್ಡ್ ಏನೋ ಥಿಂಗ್ ಇರಬೇಕು. ಕಾಮನೆಗಳು ಅಂತಂದ್ರೆ ಇಚ್ಛೆ ಅಂತ ಸಿಂಪಲ್. ಅದು ಯಾವ ಇಚ್ಛೆ ಆದ್ರೂ ಆಗಿರ್ಬೋದು. ನಾನು ಕಾಲೇಜ್ಗೆ ಫಸ್ಟ್ ಬರಬೇಕು, ಇದು ಇಚ್ಛೆ, ಕಾಮ. ಇದೊಂದು ಕಾಮ. ನನ್ನ ಒಂದು ಕಾಮ ಜಾಗೃತವಾಗಿದೆ. ಕಾಮ ಏನು ಅಂದ್ರೆ ಕಾಲೇಜಿಗೆ ಫಸ್ಟ್ ಇರಬೇಕು, ನಂಬರ್ 1 ಆಗಿರ್ಬೇಕು, ಫೈನ್. ಆದ್ರೆ ಇದರ ಅಡಿಯಲ್ಲಿ ಧರ್ಮ ಇದೆ ಅನ್ನೋದು ಪ್ರಾಬ್ಲಮ್. ನೀನ್ ಧರ್ಮ ಇದ್ರೆ ಏನ್ ಮಾಡ್ತೀಯ ಗೊತ್ತಾ? ಕಷ್ಟಪಟ್ಟು ಓದ್ತೀಯಾ, ಅದನ್ನ ಗಳಿಸ್ಕೊಳ್ಳಿ ಪ್ರಯತ್ನ ಪಡ್ತೀಯ. ಧರ್ಮ ಇಲ್ಲ ಅಂದ್ರೆ ಬೈ ಹುಕ್ ಆರ್ ಕ್ರೂಕ್ ಆಗಬೇಕು. ಬೈ ಹುಕ್ ಆರ್ ಕ್ರೂಕ್ ಆಗಿದ್ದಕ್ಕೆ ಮೌಲ್ಯ ಇಲ್ಲ ನನ್ನ ದೇಶದಲ್ಲಿ ಅಂತ. ಹೀಗಾಗಿ ಧರ್ಮ ಬೇಸ್, ಧರ್ಮದ ಆಧಾರದ ಮೇಲೆ ಅರ್ಥಗಳಿಗೆ, ಧರ್ಮದ ಆಧಾರದ ಮೇಲೆ ಕಾಮನೆಗಳ ಪೂರೈಕೆ, ಇಷ್ಟು ಮಾಡ್ಕೊಳ್ತಾ ಹೋದ್ರೆ ನಿನ್ನ ಸ್ವರೂಪ ನಿನಗೆ ಅರ್ಥ ಆಗುತ್ತಲ್ಲ, ಆಗ ಮೋಕ್ಷ ತಂತಾನೆ ಸಿಗುತ್ತೆ. ಏನೋ ಅಂಡರ್ಸ್ಟ್ಯಾಂಡಿಂಗ್ ಸ್ವರೂಪ ಅಂದ್ರೆ ಏನು ಅಂತ. ಫಾರ್ ಎಕ್ಸಾಂಪಲ್, ನಾನು ಯಾರು ಅನ್ನೋ ಪ್ರಶ್ನೆಗೆ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನಾನು ಹೇಳಿದ ಅನೇಕ ಪ್ರಶ್ನೆಗಳಿಗೆ ಮನೆಗೆ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ, ನಾನು ಯಾರು ಅಂತ ಒಂದು ಪ್ರಶ್ನೆ ನಿಮ್ಮನ್ನು ಯಾವತ್ತಾದ್ರೂ ಕೇಳ್ಕೊಂಡು ನೋಡಿ. ಈಗ ನನಗೆ ಯಾಕೆ ನಾನು ಅವಾಯ್ಡ್ ಮಾಡಿದೆ ಆ ವಿಡಿಯೋ ಅಂತಂದ್ರೆ, ನಾನು ಅದಲ್ಲ ಅಂತ ಒಂದು ವಿಡಿಯೋ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ನಾನು ಅಂತಂದ್ರೆ ಯಾರು ಅಂತಂದ್ರೆ, ಯಾವುದು ನನ್ನ ಇವಾಗ ನಾನಲ್ಲ. ಫೈನ್. ಉದಾಹರಣೆಗೆ ಇದು ನನ್ನ ಡೈರಿ. ನಾನು ಡೈರಿಯಾ?
ಆಯ್ತು ಮಾಡ್ತಾ ಇದ್ದೀನಿ. ಇದು ನನ್ನ ಟೀಮ್, ಇದು ನನ್ನ ಮೈಕು. ನಾನು ಮೈಕ್ ಅಲ್ಲ, ಮೈಕ್ಗಿಂತ ಬೇರೆ. ಈ ಮ್ಯಾಜಿಕ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನನ್ನ ಕೈ, ನನ್ನ ಕೈಯಲ್ಲಿ ಅಂತ. ಸೊ ನನ್ನ ಕೈ ಕಳೆದ ನಂತರ ಚಕ್ರವರ್ತಿ ಇದೆ. ಚಕ್ರವರ್ತಿ ಫೈನ್. ನನ್ನ ಕಾಲು ನನ್ನ ಕಾಲಲ್ಲ, ನನ್ನ ಮನಸ್ಸು ನಾನು ಮನಸ್ಸಲ್ಲ. ಹೆಂಗ್ ಮ್ಯಾಜಿಕ್ ಇದೆ ನೋಡಿ. ನಾನು ಮನಸ್ಸಿಗಿಂತಲೂ ಭಿನ್ನವಾಗಿರೋ ಯಾರೋ ಒಬ್ಬ ನನ್ನ ಮನಸ್ಸು ಅಂತ ಹೇಳ್ತಿರೋ ಯಾರೋ ಇದ್ದಾರಲ್ಲ, ಹೂ ಇಸ್ ಹಿ? ನನ್ನ ಬುದ್ಧಿ, ಮೈ ಗಾಡ್, ನನ್ನ ಬುದ್ಧಿನೂ ಅಲ್ಲ. ಸೊ ಯಾರೋ ಒಬ್ಬ ಒಳಗೆ ಕೂತ್ಕೊಂಡು ಹಿ ಸೇಸ್ ನನ್ನ ಬುದ್ಧಿ, ನನ್ನ ಇಂಟೆಲೆಕ್ಟ್ ಅಂತಂದ್ರೆ ನಾನಲ್ಲ, ಅದು ನನ್ನ ಇಂಟೆಲೆಕ್ಟ್ ಅಂತ ಹೇಳಿದ್ರೆ ಅದು ಅಲ್ಲ. ಹಾಗಿದ್ರೆ ಯಾವುದು? ಈ ದೇಶ ಹೇಳ್ತು ಆ ನೀನು ಅನ್ನೋದು ಯಾರು ಅಂತ ನೀನು ಅರ್ಥ ಮಾಡ್ಕೊಳ್ತಿಲ್ಲ, ಅವತ್ತು ನಿನಗೆ ಮೋಕ್ಷ ಸಿಗುತ್ತೆ. ಅವತ್ತು ನೀನು ಜಗತ್ತಿನಲ್ಲಿರೋ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಜಗತ್ತಿನ ಯಾವ ಮತಪಂಥಗಳ ಜನರಿಗೂ ಬ್ಲಾಕ್ ಹೋಲ್ ಜೊತೆ ಕನೆಕ್ಟ್ ಆಗದೆ ಇರುವಷ್ಟು ಇಂಡಿಯನ್ಸ್, ಎಸ್ಪೆಷಲಿ ಇಫ್ ಐ ಸೇ ಹಿಂದೂಸ್, ತುಂಬಾ ಕನೆಕ್ಟ್ ಆಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಈ ಬ್ಲಾಕ್ ಹೋಲ್ ನ ಕಲ್ಪನೆಗೂ ಭಾರತ ಕಲ್ಪಿಸಿಕೊಡುವಂತ ಪರಮಾತ್ಮದ ಕಲ್ಪನೆಗೂ ಎಷ್ಟು ಸಾಮ್ಯತೆ ಇದೆ ಅಂತಂದ್ರೆ ಅದಲ್ಲದೆ ಹೋದ್ರು ಒಂಥರ ಹತ್ರ ಕೇಳುತ್ತಲ್ಲ ಅಂತ ಅನೇಕ ಬಾರಿ ಅನ್ಸುತ್ತೆ. ಯಾವ್ದಾದ್ರು ಇಂಡೆಪ್ತ್ ಹೋದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸ್ಟೀಫನ್ ಹಾಕಿಂಗ್ ಏನ್ ಹೇಳಿದ್ನೋ ಅದ್ಯಾವುದು ಭಾರತೀಯರಿಗೆ ಹೊಸತಾಗಿದೆ. ನನಗೆ ಆ ವಿಚಾರದಲ್ಲಿ ಆಳಕ್ಕೆ ಹೋಗೋಷ್ಟು ಸಮಯ ಇಲ್ಲ, ಅದರ್ವೈಸ್ ನಾನು ಖಂಡಿತವಾಗಿಯೂ ಅದರ ಇನ್ ಡೆಪ್ತ್ ನಿಮ್ಮನ್ನು ಕರ್ಕೊಂಡು ಹೋಗಬಲ್ಲೆ. ಬ್ಲಾಕ್ ಹೋಲ್ ನ ಕಲ್ಪನೆ ನನ್ನ ಭಾರತೀಯ ಶಾಸ್ತ್ರಗಳಿಗೆ ಎಷ್ಟು ಹತ್ತಿರವಾಗಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ವೆರಿ ಇಂಟ್ರೆಸ್ಟಿಂಗ್. ಹೀಗಾಗಿ ಮೋಕ್ಷ ಅನ್ನೋದು ನನ್ನನ್ನು ನಾನು ಅರಿತುಕೊಳ್ಳೋದು ಅಂತ. ಸ್ವಾಮಿ ವಿವೇಕಾನಂದರು ಒಂದ್ಸಲ ಅವರ ಕಲ್ಕತ್ತಾದ ಮನೆ ಅಥವಾ ಆಶ್ರಮದಲ್ಲಿರುವಂತಹ ಕೋಣೆಗೆ ಹೋಗ್ತಿರ್ಬೇಕಾದ್ರೆ ಸೇಸ್ ಮೈ ಗಾಡ್, ಎಲ್ಲರೂ ಆತ್ಮಸ್ವರೂಪಿಗಳಾಗಿ ಕಾಣ್ತಿದ್ದಾರೆ. ನಾನು ಆತ್ಮಸ್ವರೂಪಿ, ಇಲ್ಲಿರೋ ಆತ್ಮಸ್ವರೂಪಿ, ಈ ಮರವು, ಈ ಕಲ್ಲು ಎಲ್ಲರೂ ಆತ್ಮಸ್ವರೂಪಿಯಾಗಿ ಕಾಣ್ತಿದ್ದೇನೆ ಅಂತ ಸ್ವಾಮಿ ಹೇಳಿ ಕೊನೆಗೆ ಏನ್ ಹೇಳ್ತಾರೆ ಗೊತ್ತಾ? 40 ವರ್ಷಗಳ ಸಾಧನೆಯ ನಂತರ ನಾನು ಈಗ ಅರ್ಥ ಆಗ್ತಿದೆ, ಭಗವಂತ ಗರ್ಭಗುಡಿಯಲ್ಲಿ ಮಾತ್ರ ಇಲ್ಲ, ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ಕೂತಿದ್ದಾನೆ. ಯಾರು ಜೀವ ಸೇವೆ ಮಾಡ್ತಾರೋ ಅವರು ಈಶ ಸೇವೆ ಮಾಡ್ತಾರೆ ಅಂತ ಸ್ವಾಮಿಗೆ 40 ವರ್ಷಗಳ ಸಾಧನೆಯ ನಂತರ ಅರ್ಥ ಆಗ್ತದೆ. ಮೋಕ್ಷ ಅನ್ನೋದು ಬಹಳ ಅರ್ಥವಾಗದೇ ಇರುವಂತಹ ಸಂಗತಿ ಏನಲ್ಲ, ಅದರ ಮೋಕ್ಷದ ಮಾರ್ಗ ಕಷ್ಟ ಅನ್ನೋದಂತೂ ಸತ್ಯ. ಸ್ವಲ್ಪ ಟ್ರೈ ಮಾಡ್ತೀರಾ. When you have that goal, ಆಗ ಇಂಜಿನಿಯರಿಂಗ್ ಎಲ್ಲ ಭಯಪಡುತ್ತೆ. ದೊಡ್ಡ ಗೋಲ್ ಇಟ್ಕೊಂಡಾಗ ಭಯಪಡುತ್ತೆ. ನಮಸ್ತೆ ಸರ್, ನನ್ನ ಹೆಸರು ಸಂಕೇತ್ ಅಂತ. ನೀವು ಯಾವುದೇ ಪ್ರೋಗ್ರಾಮ್ ರಾಮಕೃಷ್ಣರು ವಿವೇಕಾನಂದ ಬಗ್ಗೆ ಮಾತಾಡ್ತಾ ಇರ್ತೀರಾ, ನೀವೇನಾದ್ರು ಮೋಕ್ಷ ಟ್ರೈ ಮಾಡ್ತಾ ಇದ್ದೀರಾ ಸರ್? ಈಗಷ್ಟೇ ಹೇಳಿ ಮೋಕ್ಷ ದಾರಿ ಕಷ್ಟ ಅಲ್ಲ, ಇದು ಮಾಡಬೇಕು ಅಂತ ನೀವೇನಾದ್ರೂ ಟ್ರೈ ಮಾಡ್ತಾ ಇದ್ದೀರಾ ಅಂತ? ಎಲ್ಲವೂ ಮೋಕ್ಷಕ್ಕಾಗಿಯೇ ಮಾಡೋದು. ಫೈನ್, ಸಾರಿ, ಒಂದು ಸ್ವಲ್ಪ ಡೆಪ್ತ್ ಇರೋದ್ರೆ ಕ್ಷಮಿಸ್ತೀವಿ. ಅಥವಾ ನಾನು ಇರೋದನ್ನ ಹೇಳ್ಕೊಡ್ತೀನಿ. ನನಗೆ ಪ್ರತಿ ಬಾರಿ ಸ್ಟೇಜ್ ಮೇಲೆ ಪರಿಚಯ ಮಾಡಿಸುವಾಗಲೆಲ್ಲ ನೀವು ವಿಡಿಯೋ ಹಾಕ್ತಿರೋದಾಗೆಲ್ಲ ಖಾಲಿ ಒಂದ್ಸಲ ಚಳಕು ಶುರು ಮಾಡೋದು. ಈ ವಿಡಿಯೋ ನಾನು ಹಾಕೊಂಡು ನಾನೇ ಕೂತ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋದ ನನ್ಗೆ ಬಹಳ ಇರ್ಕಾಗ್ತಿರ್ತದೆ. ಹೆಂಗಿದು? ಅದು ನಾನಲ್ಲ, ನಾನು ಯಾವ ದಿಕ್ಕಿಗೆ ಹೋಗ್ಬೇಕು ಅದು ಅಂತ. ಆದ್ರೆ ನಮ್ಮ ಸ್ವಾಮಿ ವಿವೇಕಾನಂದ ಪರ್ಫೆಕ್ಟ್ ಆಗಿರುವಂತ ಸೂತ್ರ ಕೊಟ್ಟು, ಬಹುಶಃ ಸ್ವಾಮಿ ವಿವೇಕಾನಂದ ಇಲ್ಲದೆ ಹೋಗಿದ್ರೆ ಈ ಸೂತ್ರ ನನ್ನ ಜೀವನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಸ್ವಾಮೀಜಿ ಹೇಳಿದ್ರು, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಆತ್ಮಮೋಕ್ಷ ಮತ್ತು ಜಗತ್ತಿನ ಹಿತ ಜೊತೆ ಜೊತೆಯಲ್ಲೇ ಹೋಗಬೇಕು ಅಂತ. ಆತ್ಮಮೋಕ್ಷ ಬೇಕು ಅಂತ ನೀನೆಲ್ಲ ಒಂದ್ ಕಡೆ ಕೂತೆ ಇಟ್ಕೋ. ಯಾವುದೋ ಒಂದು ಆಶ್ರಮದಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ಕೂತೆ, ನೀನು ಕಣ್ಣು ಮುಚ್ಕೊಂಡು ಕೂತಿರ್ತೀಯ, ಹೊರಗಿನ ಜನ ಕಣ್ಣು ಮುಚ್ಕೊಂಡು ಕೂತಿರೋ ನೀನು ನೋಡ್ತಿರ್ತಾರೆ. ಒಳಗಿನ ಮನಸ್ಸು ಸೈಲೆಂಟ್ ಆಗಿರುತ್ತಾ? ಅದು ಏನೇನು ಮಾಡಬೇಡ ಅಂತ ನಾವು ಅನ್ಕೊಂಡಿರ್ತೀವೋ ಅದನ್ನೇ ಮಾಡ್ತೀವಿ. ಮನಸ್ಸಿನ ಮ್ಯಾಜಿಕ್ ಅದು. ನೀವೇನ್ ಮಾಡಬೇಡ ಅಂತ ಹೇಳ್ತೀರೋ ಅದಕ್ಕೋಸ್ಕರ ಟ್ರೈ ಮಾಡಿ. ನೀವತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಪುಟ್ಟ ಪ್ರಯೋಗ ಮಾಡಿ ನೋಡಿ. ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು, ನಾನು ಕಣ್ಣು ಮುಚ್ಚಿದಾಗ ನನಗೆ ಕೋತಿಗಳು ಕಾಣಬಾರದು ಅಂದ್ಕೊಂಡು ಕೂತ್ಕೊಳ್ಳಿ. ಅಂಡ್ ಯು ವಿಲ್ ಸಿ ವಂಡರ್, ಕೋತಿಗಳೇ ಕಾಣ್ತೀವಿ. ಬಗೆ ಬಗೆಯ ಕೋತಿಗಳು, ಲೈಫಲ್ಲಿ ನೋಡಿರೋ ಕೋತಿಗಳೆಲ್ಲ ಬರ್ತಾರೆ. ಸೊ ಮನಸ್ಸಿನ ಮ್ಯಾಜಿಕ್ ಅದು. ನೀನ್ ಯಾವ್ದು ಬೇಡ ಅಂತೀರೋ ಅದನ್ನ ಮಾಡುತ್ತೆ. ಯಾವಾಗ ವಿವೇಕಾನಂದ ಅರ್ಥ ಮಾಡ್ಕೊಂಡ್ರು, ಇವತ್ತಿನ ಪೀಳಿಗೆಗೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂದ್ರೆ ಉಪಯೋಗ ಇಲ್ಲ ಅಂತ ಅನ್ನಿಸ್ತೋ, ಸ್ವಾಮಿ ಹೇಳಿದ್ರು ಕಮ್ ಸಮಾಜದ ಕೆಲಸ ಮಾಡಿ. ನೀವು ಯಾವಾಗ ಸಮಾಜದ ಕೆಲಸ ಮಾಡ್ತಾ ಹೋಗ್ತಿರೋ ದೆನ್ ಐ ಅಂಡರ್ಸ್ಟ್ಯಾಂಡ್ ನನ್ನ ಈಗೋ ತುಂಬಾ ಚಿಕ್ಕದಾಗ್ತಾ ಹೋಗುತ್ತೆ. ಈಗೋ ಚಿಕ್ಕದಾಗ್ತಾ ಹೋಗೋದಿದೆಯಲ್ಲ, ಅದೇ ನಮ್ಮನ್ನ ಮೋಕ್ಷಕ್ಕೆ ಹತ್ತಿರ ತಗೊಂಡು ಹೋಗುತ್ತೆ. ನಾನು ಎನ್ನುವಂತ ಈ ಪ್ರಜ್ಞೆ ಏನಿದೆಯಲ್ಲ, ನಾನು ಅದನ್ನ ಮಾಡಿದೆ, ನಾನು ಇದನ್ನ ಮಾಡಿದೆ, ನಾನು ಗ್ರೇಟು, ನಾನು ತುಂಬಾ ದೊಡ್ಡ ಭಾಷಣಕಾರ, ನಾನು ತುಂಬಾ ದೊಡ್ಡ ಬರಹಗಾರ, ನಾನು ಅಂತ ಅನ್ಕೊಳ್ಳೋದಿದೆಯಲ್ಲ, ಅದನ್ನ ನನ್ನ ಮೋಕ್ಷದಿಂದ ದೂರ 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 ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ಅದನ್ನ ಕಳ್ಕೊಳ್ತೀವೋ ಆಗುತ್ತೆ. ಕಳ್ಕೊಳ್ಳೋದು ಯಾವಾಗ ಆಗುತ್ತೆ ಗೊತ್ತಾ? ಈಗ ನೀವು ಕೆಲಸ ಮಾಡಿ ಹೋಗ್ಬೇಕಾದ್ರೆ ನಿಮ್ಮ ಹೊರಗಡೆ ಗೇಟ್ ತಗೊಂಡಿರ್ತಾನಲ್ಲ, ಅವನು ಹಾಕೋ ಕಡಿಮೆ ಯಾವತ್ತೂ ಅನ್ನಿಸ್ಲೇ ಇಲ್ಲ.
ಅವನೊಂದಿನ ಯಾವತ್ತಾದ್ರೂ ಸ್ವಲ್ಪ ಬಿಡೋದು ಲೇಟ್ ಮಾಡಿ ಬಿಡ ನೀವು ಯಾವ ನೀವು ಅಂತ ಅಂದ್ರೆ ಅವನ ಸ್ಟ್ಯಾಂಡರ್ಡ್ ತುಂಬಾ ಕಡಿಮೆ ಆಯ್ತು ನನ್ನ ಲೆಕ್ಕಕ್ಕೆ. ಯಾವಾಗಾದ್ರೂ ಒಂದ್ಸಲ ಅವನ ಹೆಗಲ ಮೇಲೆ ಕೈ ಹಾಕೊಂಡು ಅವ್ನು ಟೀ ಬಿಡೋಣ ಅಂತ ಅವ್ನಿಗೆ ಏನ್ ಅನ್ಸ್ಬಿಡುತ್ತೆ ಗೊತ್ತಾ, ನೀವು ಯಾವಾಗ ಹೃದಯ ಪ್ರೇಮದಿಂದ ತುಂಬಿಕೊಡುತ್ತೋ ಆಗ ಒಂದ್ ಜೊತೆ ಟೀ ಕುಡಿಲಿಕ್ಕೂ ನಿಮ್ಗೆ ನಾಚಿಕೆ ಅನ್ಸಲ್ಲ. ಅದರ್ವೈಸ್ ನಿಮ್ಮ ಅಪ್ಪ ಶ್ರೀಮಂತರು, ನೀವು ಎಜುಕೇಟೆಡ್, ಇದೆಲ್ಲ ತಲೆ ಮೇಲೆ ಕೂತ್ಕೊಂಡು ನಾವು ಕೋಡಿ ಇರುತ್ತಲ್ಲ, ಅದು ಅವನ ಜೊತೆ ಬೆರಳಿಕೆ ನಿಮಗೆ ಬಿಡಲ್ಲ. ನಂಗೆ ಯಾವಾಗ ಹಿಂಗಾಗಿತ್ತು ಅಂದ್ರೆ, ನಾನು MLA ಕಾಲೇಜ್ ಹೋಗಿತ್ತು, ರಾಣಿ ಅಮ್ಮಂಡಿ ಕಾಲೇಜ್, MLA ಕಾಲೇಜ್ ಹೋಗಿದ್ದಾಗ ಕಾಲೇಜ್ನವ್ರು ಇನ್ವೈಟ್ ಮಾಡಿದ್ರು. ಬೈಕ್ ತಗೊಂಡು ಹೋದೆ ನಾನು, ಪ್ರಾಬ್ಲಮ್ 7 ವರ್ಷಗಳ ಹಿಂದೆ. ಬೈಕ್ ತಗೊಂಡೋಗಿ ಅಲ್ಲಿ ಒಳಗೆ ತಗೊಂಡು ಬಿಡ ಹೋಗಿ ತಂದ, ಸ್ವಲ್ಪ ರೂಢ ನಾನು ನನ್ನ ಗೆಸ್ಟ್ ಯಾರಾದ್ರೂ ಬಿಡೋದಾಗಲಿ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತಲ್ಲ. ಹರ್ಟ್ ಆಗಿದ ತಕ್ಷಣ ಈಗೋ ಹೆಂಗಿರುತ್ತೆ ನೋಡಿ, ಹೆಂಗ್ ಭೂತಾಗ ನಾನಂದ್ರೆ ನೀನ್ ಬಿಡ್ಲಿಲ್ಲ ಅಂದ್ರೆ ಹೋದರೆ ನಾನು ವಾಪಸ್ ಹೋಗ್ತೀನಿ. ನಂಗೆ ಅವ್ರು ಫೋನ್ ಮಾಡಿದ್ರೆ ಹೇಳ್ತೀನಿ ನಿಮ್ಗೆ ಸೆಕ್ಯೂರಿಟಿ ಬಿಡ್ಲಿಲ್ಲ, ನಾನು ಅದಕ್ಕೆ ವಾಪಸ್ ಬಂದು ಹೇಳ್ಬಿಡ್ತೀನಿ, ನನಗೇನು ಆಗ್ಬೇಕು ಅಂತ ನಾನು ಹೊರಟು ನಿಂತೆ. ಸರಿ ಬನ್ನಿ ಸರ್ ಒಳಗೆ ಹೋಗಿ ಗಾಡಿ ನಿಲ್ಲಿಸ್ಬೇಕಾದ್ರೆ ಏನೋ ವಾಟ್ ಇಸ್ ಸೆಟ್ ಇವತ್ತಿಗೂ ನಾನು ಕಿವಿಗೆ ಬಂದ್ಬಿಡುತ್ತೆ. ನಾನು ಯಾಕೆ ಹಂಗೆ ಮಾಡಿದೆ ಅನ್ಸುತ್ತೆ. ಬಟ್ಟೆ ಇಟ್ಕೊಂಡ ಈ ಬಟ್ಟೆಗೆ ಮರ್ಯಾದೆ ಇಷ್ಟೇ ಸಾಕು. ಸಿಕ್ಕಾಪಟ್ಟೆ ಹರ್ಟ್ ಆಗ್ಬಿಡ್ತು. ಇಡೀ ಕಾರ್ಯಕ್ರಮದಲ್ಲಿ ನಿಂತಿದ್ದೀನಿ, ಒಳಗೆ ಕೊರಿತಾ ಇತ್ತು, ನಾನೇ ಹಿಂಗ್ ಮಾಡ್ತಾ ಇರೋದೆ, ಯಾಕೆ ಹಿಂಗ್ ಮಾಡಿದೆ ಅಂತ ತುಂಬಾ ಕಾಡ್ತಿದೆ. ಬಟ್ ರಿಪೀಟ್ ಮಾಡ್ಕೊಳ್ಳೋದು ಹೇಗೆ, ಅವ್ನಿಗೆ ಏನ್ ಹೇಳೋದು, ನಾನು ಹೋಗಿ ಜಾಗೃತಿ ಜಪ್ಪಿ ಕೊಡ ಏನ್ ಕೊಡ್ತೀನಿ, ನನ್ನ ಬೇರೆ ಏನೂ ಇಲ್ಲ. ಮತ್ತೆ ನನ್ ಸನ್ಮಾನ ಮಾಡ್ಲಿಕ್ಕೆ ಅಂತ ಅವ್ರು ಹಾರ ಹಾಕಿದ್ರು, ಇದೆಲ್ಲ ಹಾಕಿದ್ರು. ನನ್ನ ಏನಾದ್ರು ಸಿಗ್ತಲ್ಲ ಅಂತ ಆ ಶಾಲು ತಗೊಂಡೋಗಿ ಕೆಳಗಿದಾಗ ಅವನ ಕೈ ಕೊಟ್ಟು ಹಣ್ಣು ಕೊಟ್ಟು ಸಾರಿ ಕಣಪ್ಪ, ನಾನು ಗಡ್ಬಿಡಿಲಿದ್ದೆ, ಬೇಜಾರು ಮಾಡ್ಕೊಡ ಅಂದ ತಕ್ಷಣ ಅವನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸರ್ ನಾನು ತಪ್ಪು ಮಾಡ್ಬಿಟ್ಟೆ ಸರ್, ನನಗೂ ಗೊತ್ತಾಗಿಲ್ಲ, ರೂಲ್ ಅಂದ್ರೆ ರೂಲ್ ನೋಡ್ಕೊಂಡು ಮಾಡ್ತೀವಿ ಸರ್, ದಯವಿಟ್ಟು ಕ್ಷಮಿಸಿ ಸರ್ ಅಂತ. ನಂಗೆ ಎಷ್ಟು ಫೀಲ್ ಆಗ್ಬಿಟ್ಟು ಅಂದ್ರೆ, ಅದಾದ್ಮೇಲೆ ನಾನು ಎಲ್ಲ ಸೆಕ್ಯೂರಿಟಿ ಅವ್ರನ್ನ ಹೈಯೆಸ್ಟ್ ದೃಷ್ಟಿಯಲ್ಲಿ ನೋಡ್ತೀನಿ. ಯಾಕೆ ಅಂತಂದ್ರೆ ಬಟ್ಟೆಗೆ ಇರೋ ಕಿಮ್ಮತ್ತು ಇಷ್ಟೇ ಅಲ್ಲ ಕಣಪ್ಪ, ನೀವೇ ಅದಕ್ಕಿಂತ ಕಿಮ್ಮತ್ತು ಜಾಸ್ತಿ ಇದೆ ಅಂತ. ಈ ಸೇವಾ ಮನೋಭಾವವನ್ನು ಸ್ವಾಮೀಜಿ ಕಲಿಸ್ಕೊಟ್ಟಿದ್ದು ಅಂತ. ಇದ್ಯಾವುದು ನಮಗೆ ಬಂದಿರೋದಲ್ಲ, ನಮಗೇನೋ ತಲೆ ತುಂಬಿಟ್ಟು ಸ್ವಾಮೀಜಿ ಹೇಳಿದ್ದು ನಮಗೆ. ವಿವೇಕಾನಂದರು ಹೇಳಿದ್ರು, ಸಮಾಜದ ಕೆಲಸ ಮಾಡ್ತಾ ಮಾಡ್ತಾ ನೀನು ಈಗೋ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದ್ರೆ ನೀನು ಭಗವಂತನ ನೋಡ್ತೀಯ ಅಂತ. ಇಫ್ ಐ ಹ್ಯಾವ್ ಅ ಟೈಮ್ ಐ ಟೆಲ್ ಯು ಬ್ಯೂಟಿಫುಲ್ ಸ್ಟೋರಿ. ಯು ಹ್ಯಾವ್ ಸ್ಟೋರಿ ನನ್ನ ಜೀವನದಲ್ಲಿ ಮರೆಯಲಿಕ್ಕಾಗಲ್ಲ ನನಗೆ, ನೀವು ಮರಿಬೇಡಿ ಅದನ್ನ. ಒಬ್ಬ ಬುದ್ಧನನ್ನ ನೋಡ್ಬೇಕು ಅಂತ ಒಬ್ಬ ಸಾಧಕ ಒಂದು ಕಾಡಿಗೆ ಹೋಗಿ ತಪಸ್ ಮಾಡ್ಲಿಕ್ಕೆ ಕೂತ್ಕೊಂಡ. 5 years ತಪಸ್ ಮಾಡಿ ಬುದ್ಧ ಕಾಣಲಿಲ್ಲ. ಅವನು ಎದ್ದು ಬಂದ, ಈ ಬುದ್ಧ ಕಾಣಲ್ಲ, ನಾನು ತಪಸ್ ಮಾಡಿದ್ದೆ ಅರ್ಥ ಆಯ್ತು. ಆಚೆ ಬಂದ್ರೆ ಆ ಆಚೆ ಬರುವಾಗ ಅವನು ಯಾವ ಬಂಡೆ ಒಳಗಿದ್ನೋ, ಗುಹೆ ಒಳಗಿದ್ನೋ, ಅದ್ರ ಮೇಲೆ ಒಂದು ಪಕ್ಷಿಗಳು ಡೈಲಿ ಬಂದು ರೆಕ್ಕೆ ಬಡಿದು ಅದರೊಳಗೆ ಗ್ರೂ ಆಗಿತ್ತು. ರೆಕ್ಕೆ ಬಡದು ಗ್ರೂ ಆಗಿತ್ತು. ಜೀವ ಇಲ್ಲದ ಈ ರೆಕ್ಕೆ ಬಡದು ಈ ಬಂಡೆಗಳು ಗ್ರೂ ಆಗಿರೋವಾಗಿದ್ರೆ ನನಗೆ ಬುದ್ಧ ಕಾಣಲ್ಲ. ಈಗ ನಾನು ವಾಪಸ್ ಹೊರಟಿದ್ದ ಮತ್ತೆ 5 ವರ್ಷ ತಪಸ್ಸಿ ಕೂತ್ಕೊಂಡ, ಈಗಲೂ ಕಾಣಿಲ್ಲ ಬುದ್ಧ. ಈಗ ಕಾಣಲ್ಲ, ನಾನು ವಾಪಸ್ ಹೋಗ್ತೀನಿ ಅಂತ ಬಂದ. ಆಚೆ ಬಂದ್ರೆ ಯಾವುದು 5 ವರ್ಷದಿಂದ ಗ್ರೂ ಆಗಿತ್ತೋ ಅದು ಹೆಚ್ಚು ಗ್ರೂ ಆಗಿ ಒಳಗಿಂದ ನೀರು ಚಿಂತ ನೀರು ಮಾತ್ರ ಏನಿಲ್ಲ. ನನ್ನ ಹತ್ರ ಬುದ್ಧನ ನೋಡ್ಲಿಕ್ಕಾಗಲ್ವಾ, ಈಗ ವಾಪಸ್ ಹೋಗ್ಲಿಕ್ಕೆ ಅವಸರ. ಇನ್ನು 5 ವರ್ಷ ಕಲಿತು. ಈಗ ಅಂದ್ಕೊಂಡ ಬಂಡೆ ನೋಡದೇ ಇಲ್ಲ, ಇಲ್ಲಿಂದ ಆಚೆ ಹೋಗ್ಬಿಡ್ತೀನಿ ಅಂತ. ಊರೊಳಗೆ ಬರ್ಬೇಕಾದ್ರೆ ಒಬ್ಬ ಮುದುಕ ಕೂತಿದ್ದ, ಪ್ರಾಬ್ಲಿ 75-80 years. ಕೈಯಲ್ಲಿ ಒಂದು ದೊಡ್ಡ ಕಬ್ಬಿಣದ ರಾಡ್ ಒಂದ್ ಸ್ವಲ್ಪ ಹತ್ತಿ ಇಟ್ಕೊಂಡಿದ್ದ. ಹತ್ತಿ ಇಟ್ಕೊಂಡು ರಾಡ್ ಮುಚ್ಚುತ್ತಾ ಇತ್ತು. ಕೇಳಿದ್ರೆ ಏನ್ ಮಾಡ್ತಿದ್ಯಾ? ದಮನ ಮಾಡ್ತಿದ್ದೀನಿ. ತಲೆಗೆ 80 ವರ್ಷ ಆಗಿದೆ ನಿನಗೆ, ಈ ದಪ್ಪ ರಾಡ್ ತಗೊಂಡು ಹತ್ತಿಯಿಂದ ಮುಚ್ಚಿ ದಮನ ಬೇಡ ಮಾಡ್ತೀನಿ. ಏನ್ ತಲೆ ಕೆಟ್ಟಿದೆ ಅಂದ್ರೆ ಸಾಯೋದ್ರೊಳಗೆ ಮಾಡೇ ಮಾಡ್ತೀನಿ ನೋಡ್ತೀವಿ ಅಂತ ನೋಡ್ಕೊಂಡು, ಅಯ್ಯಬ್ಬ 80 ವರ್ಷ ಇವನಿಗೆ ಇಟ್ಟು ಇರ್ಬೋದಾದ್ರೆ ನಾನು ಬುದ್ಧ ಕಾಣಲ್ಲ ಅಂತ ಎದ್ದು ನನ್ನ ಅಪೋದ. ಇನ್ನು 5 ವರ್ಷ ಕಳಿತು, ಬುದ್ಧ ಕಾಣಲಿಲ್ಲ. ಈಗ ಬಂದ ಅವನು ಇನ್ ಯಾವ ಕಾರಣಕ್ಕೂ ಬುದ್ಧ ಬೇಡ ನನಗೆ. 20 ವರ್ಷ ಕಳೆದ್ಬಿಟ್ಟಿದ್ದಾನೆ, 20 ವರ್ಷ ಕಳೆದಿದ್ದಾನೆ. ಇನ್ನು ಬುದ್ಧ ಬೇಡ ಅಂತ ಬರ್ಬೇಕಾದ್ರೆ ಒಂದು ನಾಯಿ ಕಾಣಿಸ್ತು. ಆ ನಾಯಿ ಮೈ ಮೇಲೆ ಗಾಯದ ತುಂಬಾ ಹುಳುಗಳು. ಆ ನಾಯಿ ತುಂಬಾ ಪರಿತಪಿಸ್ತಾ ಇದೆಯಲ್ಲ ಅಂತ ಅನ್ಕೊಂಡು ಅವ್ನು ಕಡ್ಡಿ ತಗೊಂಡ, ಎಲ್ಲ ಹುಳುಗಳನ್ನು ತೆಗೆದು ಹಾಕಿ ನಾಯಿಯನ್ನು ಉಳಿಸ್ತೀನಿ. ಆಯ್ತು, ಕಡ್ಡಿ ತಗೊಂಡು ಇನ್ನೇನು ಹೋಗ್ಬೇಕು. ತಕ್ಷಣ ಒಳ ಪ್ರಜ್ಞೆ ನೋಡಿದ್ದು, ನಾಯಿ ಉಳಿಸ್ತೀಯಾ, ಹುಳುಗಳನ್ನು ಏನ್ ಮಾಡ್ತೀಯ, ಅದು ಸಾಯುತ್ತಲ್ಲ, ಇದನ್ನು ಕರೆಕ್ಟ್ ಅಲ್ಲ, ಏನ್ ಮಾಡೋದು? ಫೈನ್. ಆ ಹುಳುಗಳಿಗೆ ನಾನೇ ಆಹಾರ ಹಾಕ್ತೀನಿ ಅಂತ ಆ ಹುಳುಗಳನ್ನು ತೆಗೆದು ತನ್ನ ಕೈ ಮೇಲೆ ಹಾಕೋತೀನಿ ಅಂತ ಬಂದ. ಹಂಗ ಅನ್ಕೊಂಡು ಇನ್ನೇನು ಕಡ್ಡಿ ಸೇರಿಸಬೇಕು ಅಷ್ಟೊಂದು ಮನಸ್ಸಿನ ಪ್ರಜ್ಞೆ ಹೇಳ್ತು. ಹುಳ ಕೈಗೆ ಹಾಕೊಳ್ಬೇಕಾದಾಗ ಆ ಕಡ್ಡಿ ತಾಕೆ ಸತ್ತೋದ ಏನ್ ಮಾಡ್ತೀನಿ ಅನ್ಕೊಂಡ. ಫೈನ್, ನಾನು ಕೆಲಸ ಮಾಡ್ತೀನಿ, ನನ್ನ ದೇಹದ ಅತ್ಯಂತ ಸೂಕ್ಷ್ಮವಾಗಿರೋ ನನ್ನ ನಾಲಿಗೆಯಿಂದ ಒಂದು ಹುಳವನ್ನು ತೆಗೆದು ನನ್ನ ಕೈ ಮೇಲೆ ಬಿಟ್ಕೊಳ್ತೀನಿ ಅಂತ ನಾಯಿ ಹತ್ತಿರಕೋದ, ಕಣ್ಣು ಮುಚ್ಕೊಂಡ, ನಾಲಿಗೆ ಹೊರಚಾಚಿ ಹುಳ ತೆಗಿಬೇಕು ಅಂತ ಟ್ರೈ ಮಾಡ್ತೀನಿ. ಹುಳ ಸತ್ತಿಲ್ಲ, ಒದ್ದಾಡ್ದ. ಹಿಂಗ್ ಹುಡುಕಾಡಿದ್ರೆ
ಕಣ್ಣು ತೆಗೆದು ನೋಡ್ತಾನೆ, ನಾಯಿ ಇಲ್ಲ ಬುದ್ಧ ಬಂದ್ಬಿಡ್ತೀರಾ ಕೇಳಿದ್ರೆ ಎಲ್ಲ ಬುದ್ಧ 20 ವರ್ಷ ಒದ್ದಾಡಿದೆ, ಈಗ ಬಂದು ಕೂತಿಯಲ್ಲ. 20 ವರ್ಷ ಕಠಿಣ ಹೃದಯಾಗಿ ಒದ್ದಾಡಿದ್ದೆ, ಈಗ ಪ್ರೇಮದ ಮುದ್ದೆಯಾಗ್ಬಿಟ್ಟಿದೆಯಾ? ನಾಯಿ ಬಂದಿರೋ ಹುಳುವನ್ನ ನಾಲಿಗೆಯಲ್ಲಿ ತೆಗಿಬೇಕು ಅನ್ನುವಷ್ಟು ಪ್ರೇಮ ನಿನ್ನೊಳಗೆ ಹರಿತಾ ಇದೆ ಅಂದ್ರೆ ನಾನು ಎಲ್ಲಿ ಕೂತಿಲ್ಲ, ಅದಕ್ಕೆ ಎದುರಿದ್ದೀನಿ. ಎಷ್ಟು ಖುಷಿ ಕೊಡ್ತೀನಿ ಕಥೆ ಅಂತಂದ್ರೆ, ನಾನು ಪ್ರತಿ ಬಾರಿ ನಾನು ಯಾಕೆ ಹೇಳ್ಬೋದು, ಅನೇಕ ಬಾರಿ ಕಥೆ ಹೇಳಿದ್ದೀನಿ. ಮತ್ತೆ ಹೇಳುವಾಗ ನಿಮ್ಗೆ ಹೇಳ್ತಿರೋದಲ್ಲ, ನನಗೆ ನಾನು ಹೇಳ್ಕೊಡೋದು ಈ ಪ್ರೇಮ ಬರೋದು ಯಾವಾಗ ಈ ಪ್ರೇಮದ ಮುದ್ದೆ ಆಗ್ತೀವೋ, ಹೃದಯ ಪ್ರೇಮದಿಂದ ತುಂಬ ಹೋಗ್ಬಿಡುತ್ತೋ ಆಗೆಲ್ಲವೂ ಆಗುತ್ತೆ. ನಾನು ಇತ್ತೀಚೆಗೆ ನ್ಯೂರೋ ಸೈನ್ಸ್ ನ ಒಂದು ಪೇಪರ್ ಓದ್ತಾ ಇದ್ದೆ, ಬಹಳ ಚೆನ್ನಾಗಿದೆ. ಈ ವಿಚಾರದ ನಾನು ಏನ್ ಮಾಡ್ತೀನಿ, ನ್ಯೂರೋ ಸೈನ್ಸ್ ನ ಪೇಪರ್ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ ಕೋಪ ಬರುತ್ತೋ ಆ ಕೋಪವನ್ನ ನೀವೇನಾದ್ರೂ ಕಂಟ್ರೋಲ್ ಮಾಡ್ಕೊಳ್ತೀರಾ ಅಂತ ಪ್ರಯತ್ನ ಪಟ್ರೆ ಆ ಕೋಪ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಕೋಪವನ್ನು ನಿಗ್ರಹಿಸಬೇಕು ಅಂತ ನನ್ನ ಪೂರ್ವಜರು ಯಾಕೆ ಹೇಳ್ತಿದ್ರು ಅಂತಂದ್ರೆ, ಒಮ್ಮೆ ಕೋಪ ಏನಾದ್ರು ನೀವು ಕಂಟ್ರೋಲ್ ಮಾಡಿದ್ರೆ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಕೋಪವನ್ನು ಬೈಬೇಕು ಅನ್ಕೊಳ್ತಿರ್ತಿರಲ್ಲ, ಆ ಕ್ಷಣ ಕಂಟ್ರೋಲ್ ಮಾಡಿ ಆ ಈ ಕೆಮಿಕಲ್ ಏನ್ ರಿಲೀಸ್ ಆಗಿರುತ್ತೋ ನೀವು ಕಂಟ್ರೋಲ್ ಮಾಡಿದ ತಕ್ಷಣ ಹೊರಗಡೆ ಹೋಗದೇ ಇರುವಂತಹ ಕೆಮಿಕಲ್ಗಳು ಲವ್ ಆಗಿ ಕನ್ವರ್ಟ್ ಆಗಿರುತ್ತವೆ. ನಿಮ್ ಹೃದಯ ತುಂಬಾ ಹೆಂಗ್ ತುಂಬ್ಕೊಂಡ್ ಬಿಡುತ್ತೆ ಲವ್ ಅಂದ್ರೆ, ಯಾರನ್ನು ಬೈಬೇಕು ಅಂತಿದ್ರು ಇನ್ನು ಅರ್ಧ ಗಂಟೆ ಒಳಗೆ ಅವನ ಜೊತೆ ಯಾಕೆ ಬೈಬೇಕು, ಬಹಳ ಮಜಾ ಇದೆ. ಐ ಹ್ಯಾವ್ ಟ್ರೈಡ್ ದಿಸ್, ತುಂಬಾ ಟ್ರೈ ಮಾಡಿದೀನಿ. ನಾನು ತುಂಬಾ ಟ್ರೈ ಮಾಡಿದಂತ ನಿಮ್ಗೆ ಧೈರ್ಯವಾಗಿ ಹೇಳಬಲ್ಲೆ, ಇವೆಲ್ಲವೂ ಸಾಧ್ಯ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಮೋಕ್ಷಕ್ಕೆ ಹೋಗುವುದಾಗಿರುವಂತ ಮಾರ್ಗಗಳು. ಐ ಆಮ್ ನಾಟ್ ಶೋರ್ ನಾನು ರೀಚ್ ಆಗ್ತೀನೋ ಇಲ್ವೋ, ಬಟ್ ಒಂದಂತೂ ಸತ್ಯ, ಈ ದಿಕ್ಕಲ್ಲಿ ನಡಿಬೇಕು ಅನ್ನೋ ಮನಸ್ಸಂತೂ ನನಗಿರೋದ್ರಿಂದ ಏನಾದ್ರೂ ಪ್ರಶ್ನೆ ಇಲ್ಲ ಅಂದ್ರೆ ಒಂದು ಎರಡು ಅಷ್ಟು. ನಿಮ್ಮ ಪ್ರಕಾರ ನಮ್ಮ ಜೀವನದಲ್ಲಿ ಯಾರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು? ನಮ್ಮ ಅಪ್ಪ ಅಮ್ಮನಿಗ, ನಮ್ಮ ಗುರುಗಳಿಗ, ಫ್ರೆಂಡ್ಸಿಗ, ಅಥವಾ ನಮ್ಮ ದೇಶಕ್ಕೆ? ಏನಂದ್ರೆ ನಮ್ಮ ಫ್ರೆಂಡ್ಸಿಗಂದ್ರೆ ಸರ್ ಅರ್ಥ ಆಯ್ತು. ನಾನು ತುಂಬಾ ಡೆವಲಪ್ ಮಾಡಿ ವಿಚಾರ, ಯಾರು ಪ್ರಯಾರಿಟಿ ಕೊಡಬೇಡ, ನಿನಗೆ ಪ್ರಯಾರಿಟಿ. ನೀನು ಸಮರ್ಥವಾಗಿ ರೂಪುಗೊಂಡ್ಬಿಟ್ರೆ, ನಿನಗೆ ಪ್ರಯಾರಿಟಿ ಕೊಟ್ಟು ನೀನು ಸಮರ್ಥವಾಗಿ ರೂಪಿಸ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಬಹಳ ಖುಷಿ ಪಡ್ತಾರೆ. ನೀನು ಸಮರ್ಥವಾಗಿ ರೂಪುಗೊಂಡ್ರೆ ನೀನು ದಯಾನಂದ ಸಾಗರ್ ಕಾಲೇಜ್ ಮೇಟು ಊರು ತುಂಬಾ ಹೇಳ್ಕೊಂಡು ತಿರುಗಾಡ್ತಾನೆ ಸ್ಟೂಡೆಂಟ್ ಅವನು ಕೂದಲಿಗೆ ಪ್ರಯಾರಿಟಿ ಕೊಡ್ಬೇಕಾಗಿಲ್ಲ. ನೀವು ಸಮರ್ಥವಾಗಿ ನಿರ್ಮಾಣಗೊಂಡ್ರೆ ನಿನ್ ಫ್ರೆಂಡ್ಸ್ ಎಲ್ಲ ಹೇಳ್ಕೊಡ್ತಾರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ನನ್ನ ಫ್ರೆಂಡ್ ಕಾಣೋನು ಗೊತ್ತಾ, ನನ್ನ ಫ್ರೆಂಡ್ ಅಂತ. ಯಾರು ನೀನು ಪ್ರಯಾರಿಟಿ ಕೊಟ್ಕೊಂಡು ಯಾರಿಗೆ ಏನು ಅಂತ ಹೇಳ್ಬೇಡ. ನೀನ್ ಪ್ರಯಾರಿಟಿ ಕೊಡ್ಬೇಕಾಗಿರೋದು ನಿನಗೆ ನೀನು ಪ್ರಯಾರಿಟಿ ಕೊಟ್ಟು ಚೆನ್ನಾಗಿ ರೂಪಿಸ್ಕೊ. ನಿನ್ ವ್ಯಕ್ತಿತ್ವವನ್ನ ಹೇಗೆ ಬೆಳೆಸ್ಕೊಡ್ಬೇಕು ಅಂತಂದ್ರೆ, ಜಗತ್ತು ನೀನ್ ನೋಡಿದಾಗ ಹೇಳ್ಬೇಕು ಹಿಂಗ್ ಇರಬೇಕು ಈ ಕಡೆ ಅಂತ. ಅಷ್ಟು ವ್ಯಕ್ತಿತ್ವ ಬೆಳೆಸ್ಕೊಂಡ್ರೆ ತಂತಾನೆ. ಈಗ 4 ಜನ ಕಷ್ಟದಲ್ಲಿದ್ರೆ ಸರ್, ನಾವು ಯಾರ ಫಸ್ಟ್ ಯಾರ ಮೊದಲು ನಿನ್ನ ಕಷ್ಟ ನೀವು ಸಾಲ್ವ್ ಮಾಡ್ಕೊಂಡು. ನಾನು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಜನ್ ಮಾಸ್ಕ್ ಅಕಸ್ಮಾತ್ ಆಕ್ಸಿಜನ್ ಕಡಿಮೆ ಆದ್ರೆ ಮಾಸ್ಕ್ ಬರುತ್ತೆ. ಏನ್ ಹೇಳ್ತಾರೆ ಗೊತ್ತಾ, ಮೊದಲು ನಿಮ್ಮ ಮಾಸ್ಕ್ ಹಚ್ಕೊಳ್ಳಿ, ಆಮೇಲೆ ಬೇರೆ ಮಾಸ್ಕ್ ಹಚ್ಕೊಳ್ಳಿ. ನೀವು ತುಂಬಾ ಉಪಕಾರ ಮಾಡಕ್ ಹೋಗ್ಬೇಡಿ, ನಿಮ್ಮ ಮಾಸ್ಕ್ ಸರಿಯಾಗಿ ನೋಡ್ಕೊಳ್ಬಹುದು ಅಂತ. ಆದ್ರೆ ನೀವು ಯಾವಾಗ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋ ಪ್ರಯತ್ನ ಪಡ್ತಾ ಹೋಗ್ತಿರಲ್ಲ, ಅದು ತಕ್ಕಂತೆ ಒಂದು ಜೋಡಿಸ್ಕೊಳ್ಳುತ್ತೆ. ಅವರೆಲ್ಲರ ಜೊತೆ ಯಾವ ರಿಲೇಷನ್ ಇಟ್ಕೋಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಕೆಲವೊಂದ್ಸಲ ಉತ್ತರ ತುಂಬಾ ಹುಡುಕಾಡ್ತಾ ಇರಲಿ, ಪ್ರಯತ್ನ ಪಡಬೇಡಿ. ನೀವು ಹೆಜ್ಜೆ ಮುಂದಕ್ಕೆ ಇಡ್ತಾ ಹೋಗಿ ಬೇಕಾಗಿರೋ ದಾರಿ ಓಪನ್ ಆಗುತ್ತೆ. ನೀವು ಯಾವತ್ತಾದ್ರೂ ಹಿಮಾಲಯ ಹತ್ತಬೇಕು ಅಂತಂದ್ರೆ ಹಿಮಾಲಯದ ತುದಿ ನೋಡ್ಕೊಂಡೇ ಇದ್ದ ಹತ್ತಿರಲ್ಲ. ಮೊದಲನೇ ಹೆಜ್ಜೆ ಇಡಬೇಕು. ಮೊದಲನೇ ಹೆಜ್ಜೆ ಇಟ್ಕೊಂಡು ಮುಂದಿನ ಕೆಲಸ ಏನು, ಎರಡನೇ ಹೆಜ್ಜೆ ಇಡಬೇಕು. ಹಿಮಾಲಯದ ಹತ್ತಿದ ನಂತರ ಏನ್ ಮಾಡಬೇಕು ಸರ್, ಈಗಲೇ ಪ್ರಶ್ನೆ ಕೇಳಿದ್ರು ಉತ್ತರ ಇಡೋದಕ್ಕೆ. ಮೊದಲನೇ ಹೆಜ್ಜೆ ಇಡವಾ, ಅದು ಹತ್ತಾ ಹೋದ್ರೆ ಆಗ್ತಾ ಹೋಗ್ತೀಯಾ, ಹಂತ ಕ್ಲಿಯರ್ ಮಾಡ್ತಾ ಹೋದ್ರೆ ಪ್ರತಿ ಹಂತದೊಂದಿಗೆ ಅಕ್ಲಮಟೈಸ್ ಆಗ್ತಾ ಹೋಗ್ತಿಲ್ಲ. ಆಗ ನೀವು ರೀಚ್ ಆದಾಗ ಏನ್ ಮಾಡಬೇಕು ನಿನಗೆ ಗೊತ್ತಿರುತ್ತೆ ಅಂತ. ಹೀಗಾಗಿ ಪ್ರಶ್ನೆಗಳನ್ನು ತುಂಬಾ ತೊಳಲಾಡಬೇಡ. ನೀನು ಪ್ರತಿಯೊಂದು ಹೆಜ್ಜೆಯನ್ನು ಸಮರ್ಥವಾಗಿ ಇಡ್ತಾ ಹೋಗು. ಆಗ ನಿನಗೆ ಭಗವಂತ ಮಾರ್ಗ ತೋರಿಸ್ತಾನೆ. ಮುಂದಿನ ಹೆಜ್ಜೆ ಏನ್ ಮಾಡಬೇಕು ನಿಮಗೆ ಗೊತ್ತಾಗುತ್ತೆ. ದೇರ್ ಇಸ್ ನೋ ರೆಡಿಮೇಡ್ ರೂಲ್ ಯಾವ್ದು ಬಂದಾಗ ಏನ್ ಮಾಡಬೇಕು ಅಂತ. ಆದ್ರೆ ನಿನ್ನ ವಿವೇಕವೇ ನಿನಗೆ ಏನ್ ಬಂದಾಗ ಏನ್ ಮಾಡಬೇಕು ಅಂತ ನಿಮ್ಗೆ ಹೇಳುತ್ತೆ. ಅಲ್ಲಿವರೆಗೂ ದೇರ್ ಇಸ್ ನೋ ರೆಡಿಮೇಡ್. ಬೇಸಿಕಲಿ 2 ಕ್ವಶನ್ಸ್ ಇದೆ ಸರ್. ನಾನು ಲಾಸ್ಟ್ 2 ಕ್ವಶನ್ಸ್ ಏನಂದ್ರೆ, ನಾನು ನಿಮ್ಮ ಮಾತುಗಳಿಂದ ತುಂಬಾ ಇನ್ಸ್ಪೈರ್ ಆಗಿ ಆರ್ಮಿ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಟ್ರೈ ಮಾಡಿದೆ ಸರ್. 3 years ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಆರ್ಮಿ ಟ್ರೈ ಮಾಡಿ ಸೆಲೆಕ್ಟ್ ಆಯ್ತು. ಸೊ ನೀವು ಹೇಳಿರೋ ಮಾತುಗಳನ್ನ ನಮ್ಮ ತಂದೆ ತಾಯಿ ಕೇಳಿ, ಸೊ ಪ್ರಾಬ್ಲಮ್ ಆಗುತ್ತೆ ಆತರ ಹೇಳಿ ಲಾಸ್ಟ್ ಅಲ್ಲಿ ಸೈನ್ ಮಾಡ್ತಾರಲ್ಲ, ಸೊ ಅದಕ್ಕೆ ಬರಲೇ ಇಲ್ಲ ನಮ್ಮ ತಂದೆ ತಾಯಿ. ಸೊ they didn't admit to the army and they sent me out. And
ಸೊ ಈ ತರ ನಾನು ಆರ್ಮಿಗೆ ಅಪ್ಲೈ ಮಾಡ್ಬೇಕಾದ್ರೆ ಕೂಡ ನೀವು ಇಷ್ಟೊಂದು ಆರ್ಮಿ ಬಗ್ಗೆ ಮತ್ತೆ ಅವ್ರ ಬಗ್ಗೆ ತುಂಬಾ ಕನ್ಸರ್ನ್ ಇರೋರು, ನಾನು ಅಪ್ಲೈ ಮಾಡುವಾಗ ತುಂಬಾ ಆರ್ಮಿ ಅವರಿಗೆ ಕಾಲ್ ಮಾಡಿದ್ರೆ ತೊಂದರೆ ಆಗ್ತಾ ಇತ್ತು. MG ರೋಡ್ ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಮಾಡಕ್ ಹೋಗಿ ಕೇಳಿದ್ರೆ ಅವರು ತುಂಬಾ ಯಾರು ಇನ್ಫಾರ್ಮೇಶನ್ ಇರ್ಲಿಲ್ಲ. ನಾನು ತುಂಬಾ ಬೇರೆಯವ್ರು, ಬೇಸಿಕಲಿ ಬೆಂಗಳೂರಲ್ಲ, ಸೊ ಬೇರೆ ಕಡೆಯಿಂದ ಬಂದು ಇಲ್ಲಿ ಬೇರೆಯವ್ರ ಪರಿಚಯ ಮಾಡ್ಕೊಂಡು ಎಲ್ಲ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನೀವೇನಾದ್ರೂ ಇನ್ಫಾರ್ಮೇಶನ್ ಸಪ್ಲೈ ಮಾಡೋ ತರ ಮಾಡಿ ಅಂತ ನನ್ ರಿಕ್ವೆಸ್ಟ್. ಸೆಕೆಂಡ್ ಕ್ವಶನ್ ಏನಂದ್ರೆ, ನಮ್ ತಂದೆ ತಾಯಿಗೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಮ್ ತಂದೆ ತಾಯಿ ತರ ಯೋಚನೆ ಮಾಡೋದು. ನಾನು ಮತ್ತೆ ನಿಮ್ಮ ತಂದೆ ತಾಯಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಯಾಕೆ ಅಂತಂದ್ರೆ ರಿಸಲ್ಟ್ ಕಡಿಮೆ ಇದ್ದಾಗ ನಿಮ್ ಪ್ರಿನ್ಸಿಪಲ್ ಸೈನ್ ಹಾಕುವ ಅಂದ್ರೆ ಸೋದರಿ ಹಾಕುವ ಹೌದೋ ಇಲ್ವೋ? ಯಾರತ್ರ ಸುಮ್ಮನೆ ಕೇಳಿದೆ, ಯಾರತ್ರ ಮಾಡ್ಕೊಂಡು ಬರ್ತೀವಿ, ಇವೆಲ್ಲ ಮಾಡ್ತೀವಿ ಅಂದ್ರೆ ನಮಗೆ ಬೇಕಾಗಿರುವ ಕೆಲಸಗಳನ್ನ ಮಾಡುವಾಗ ಬಳಸೋ ದಾರಿ ಗೊತ್ತಿದೆ. ಆದ್ರೆ ಯಾವುದು ಅತ್ಯಂತ ಅಗತ್ಯವೋ ಆ ಕೆಲಸ ಮಾಡುವ ಸ್ವಲ್ಪ ಹಿಂಜರಿಕೆ ಇದ್ದರೆ ನಮ್ಮ ಅಪ್ಪ ಅಮ್ಮಗೆ ತಲೆಗೆ ಹಾಕೋದಿಲ್ಲ. ದಿಸ್ ಇಸ್ ನಾಟ್ ರೈಟ್. ಎಷ್ಟು ಜನ ಮಕ್ಕಳು ಹೋದ್ರೆ ಫೈಟ್ ಮಾಡ್ತಾರೆ, ಅಪ್ಪ ಅಮ್ಮನಿಗೆ ಇಷ್ಟ ಇದೆ ಹೋದಾಗ್ಲು. ಎಷ್ಟು ಜನ ಚೆನ್ನಾಗಿದ್ದಾರೆ, ಹೋದ್ರೆ ಅಪ್ಪ ಅಮ್ಮ ಸೆಟ್ ಆಗ್ತಾರೆ, ಎಲ್ಲ ಖುಷಿ ಪಡ್ತಾರೆ, ಎಲ್ಲವೂ ಮಾಡ್ತಿಲ್ಲ. ನಾನು ಪ್ರೀತಿಸುವ ಹುಡುಗಿಯನ್ನ ಮದುವೆ ಆಗ್ಬೇಕು, ಅಪ್ಪ ಅಮ್ಮ ಸತ್ತು ಚಿಂತೆ ನಾನು ಮದುವೆ ಆಗ್ತೀನಿ, ಹೇಳ್ತೀವಿ. ನಾನು ಆರ್ಮಿಗೆ ಹೋಗ್ಬೇಕಾದ್ರೆ ಮಾತ್ರ ಅಪ್ಪ ಅಮ್ಮನ ಪರ್ಮಿಷನ್ ಬೇಕೇ ಬೇಕು ಅಂತ ಹೇಳ್ತೀವಲ್ಲ. ಅಪ್ಪ ಅಮ್ಮನ ಪ್ರಾಬ್ಲಮ್ ಅಲ್ಲೇ ಅಲ್ಲ, ಇದು ನಮ್ಮಲ್ಲಿರುವಂತ ಇಚ್ಛಾಶಕ್ತಿಯ ಕೊರತೆ ಅಂತ ನನಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮಿತ್ರ ಗೊತ್ತಿರಲಿ, ಯಾವ ಕೆಲಸವೂ ಸರಿಸಲ್ಲ. ನೀವು ಯಾವ ನಿರ್ಣಯ ತಗೊಳ್ಬೇಕಾದರೂ ಕೂಡ ಅಪ್ಪ ಅಮ್ಮನ ಪ್ರತಿರೋಧ ಇದ್ದೇ ಇರುತ್ತೆ. ಬಿಕಾಸ್ ಅವರಿಗೂ ನಮಗೂ ಒಂದು ಜನರೇಷನ್ ಗ್ಯಾಪ್ ಇದೆ. ಅವ್ರು ತಮಗೆ ಯಾವ್ದು ಸರಿ ಅನ್ಕೊಂಡಿದ್ರು, ಆಬ್ವಿಯಸ್ಲಿ ನಿಮ್ಗೆ ಇವತ್ತು ಸರಿ ಅನಿಸ್ತಿರಲ್ಲ. ನಿನಗೆ ನಿಮ್ಮ ಅಪ್ಪ ಅಮ್ಮ ಸರಿಯಾಗಿದ್ರು ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ? ನಿನ್ನ ಮಗನು ಹಿಂಗೆ ಬೆಳೆದಂತ ಗೊತ್ತಾಗೋದು ನಮ್ಮ ಅಪ್ಪ ಅಮ್ಮ ಕರೆಕ್ಟ್ ಆಗಿ ಹೇಳ್ಬೋದು, ನಾನೇ ಅರ್ಥ ಮಾಡ್ಕೋದಿಲ್ಲ ನನ್ನ ಮಗ ಅಯೋಗ್ಯ ಆಗಿದ್ದಾನೆ, ಅವಾಗೇ ಅನ್ಸೋದು ಅಂತ. ಸೊ ಹೀಗಾಗಿ ನಮಗೆ ಗೊತ್ತಾಗಬೇಕು ಅಂದ್ರೆ ಒಂದು ಜನರೇಷನ್ ನಾವು ಕಲಿಬೇಕು, ನಾವು ಹಿಂದೆ ಇರ್ಬೇಕು, ಅಲ್ಲಿವರೆಗೂ ನಮ್ಗೆ ಅರ್ಥ ಆಗಲ್ಲ. ಆದ್ರೆ ನಿನಗೆ ನೀನು ಮಾಡ್ತಿರೋದು ಸರಿ ಅನಿಸಿದ್ರೆ ಆ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟು ಗೆಲುವು ತಂದು ತೋರಿಸಬಲ್ಲಷ್ಟು ಸಾಮರ್ಥ್ಯ ನಿಂತ್ಕೊಂಡಿದ್ರೆ ಯಾರಿಗೂ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಇದು ಪಾಯಿಂಟ್ 1. ಎರಡನೇದು, ಆರ್ಮಿ ಸೇರಿಗೋಸ್ಕರ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಂತೆ ನಮ್ಮ ಯುವ ಬ್ರಿಗೇಡ್ ನ ಒಂದು ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದೆ. ನಾವು ಎಷ್ಟು ಅಂತಂದ್ರೆ ಆರ್ಮಿ ಹೋಗುವವರಿಗೆ ಟ್ರೈನಿಂಗ್ ಕೊಟ್ಟು ಎಕ್ಸಾಮ್ ಅನ್ನ ಫೇಸ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೇಳಿಕೊಟ್ಟು, ಕಳೆದ ಬಾರಿ ನಾವು ಕೊಟ್ಟ ಟ್ರೈನಿಂಗ್ ಅಲ್ಲಿ ನನ್ನ ಜೊತೆ 4 ರಿಂದ 5 ಜನ ಆರ್ಮಿ ಸೆಲೆಕ್ಟ್ ಆದ್ರು. ಅವರೊಳಗೆ ಒಂದು ಕಾನ್ಫಿಡೆನ್ಸ್ ತುಂಬಿದ್ವಿ, ಅವರಿಗೆ ಹೇಗೆ ಹೋಗ್ಬೋದು, ಹೇಗೆ ಮಾಡ್ಬೋದು ಅನ್ನೋದ್ರ ಕುರಿತಂತೆ ಕಾನ್ಫಿಡೆನ್ಸ್ ತುಂಬಿದ್ವಿ. ಹೀಗಾಗಿ ಇಲ್ಲಿ ಹ್ಯಾವ್ ಅವರ್ ಟೀಮ್. ನೀವು ಯಾವ್ದಾದ್ರು ಟೀಮ್ ಜೊತೆ ಕನೆಕ್ಟ್ ಮಾಡ್ಕೊಂಡ್ರೆ ಅವರು ಗೈಡ್ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಪ್ರೀತಿಯಿಂದ ಕಲಿಸೋರಿಗೆ ಮತ್ತೊಮ್ಮೆ ಧನ್ಯವಾದ. ವಂದೇ ಮಾತರಂ. ಜೈ. ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನಾನು ಅನಂತ ಧನ್ಯವಾದ ತಿಳಿಸ್ತೀನಿ. ಅವ್ರು ಎಷ್ಟೇ ಕೆಲಸಗಳಿದ್ರು, ಎಷ್ಟೇ ಒತ್ತಡಗಳಿದ್ರು, ಅದನ್ನೆಲ್ಲ ಒಂದು ಬದಿಗಿಟ್ಟು ನಮ್ಮ ಕಡೆಗೆ ಹೋಗ್ಬಿಟ್ಟು ಅವರಿಗೆ ಬಂದು ಅವರ ಕಾಲವನ್ನು ಕಳೆದಿದ್ದಾರೆ. ನಮ್ಮ ಮನಸ್ಸಿಗೆ ನಾಟುವಂತ ವಿಷಯಗಳನ್ನು ನಾವು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಈಗ ನಮ್ಮ ಕಾಲೇಜಿನ ಪರವಾಗಿ ಅವರು ಪುಟ್ಟ ಸನ್ಮಾನ ಕಾರ್ಯಕ್ರಮ ನಮ್ಮ ಪ್ರಾಂಶುಪಾಲರು ಹಾಗೂ ಉಪ ಪ್ರಾಂಶುಪಾಲರು ಅವರಿಗೆ ಕಿರುಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಸಂವಿಧಾನ ಅವರಿಂದ ವಂದನಾರ್ಪಣೆ. ನಮ್ಮ ಕಾಲೇಜಿನ ಇಂದಿನ ಯುವ ಕ್ರಾಂತಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ನಮಗೆ ಒಳ್ಳೆಯ ವಿಷಯದ ಬಗ್ಗೆ ಮಾರ್ಗದರ್ಶನ ನೀಡಿ ನಮ್ಮ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿ
ಗಾಡಿ ಸ್ವಾಮಿ ಅವರಿಗೂ ಸಹ ನನ್ನ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ಯಶಸ್ವಿಯಾಗಿ ನೆರವೇರಲು ಕಾರಣಕರ್ತರಾದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಸಿಪಿಎಸ್ ಪ್ರಕಾಶ್ ಅವರಿಗೂ ಸಹ ನನ್ನ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಮಾರ್ಗದರ್ಶನ ನೀಡಿ ಸಹಕರಿಸಿದ ನಮ್ಮ ಕಾಲೇಜಿನ ಅಧ್ಯಾಪಕ ಹಾಗೂ ಅಧ್ಯಾಪಕೇತರ ವೃಂದದವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಲ್ಲಿ ನಡೆದಿರುವ ಎಲ್ಲ ವಿದ್ಯಾರ್ಥಿನಿಯರಿಗೂ ಸಹ ನನ್ನ ಹೃತ್ಪೂರ್ವಕ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಶ್ರಮಿಸಿದಂತಹ ನಮ್ಮ ಯುವ ಕ್ರಾಂತಿ ಪಡೆಗೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ.